ಆತ್ಮೀಯ ಸೋದರ ಸೋದರಿಯರೇ, 12ನೇ ಎಪಿಸೋಡ್ ಮುಗಿದೋಯ್ತು. ಇವತ್ತು 13ನೇದು ಮಾಮೂಲದನ್ನ ಮುಂದುವರಿಸ್ಕೊಂಡು ಹೋಗೋಣ. ಇಲ್ಲಿ ಮೇಡಮ್ ಬ್ಲಾವಟ್ಸ್ಕಿ ಅವರು ಹೇಳುವಂತೆ, ಈ ಸಂಸ್ಥೆಯ ಮೂಲಕ ಮಾನವ ಕೋಟಿಯ ಶ್ರೇಯಸ್ಸಿಗಾಗಿ ಅರ್ಪಿಸುವ ದುಡಿಮೆಯು ಈ ಸಂಸ್ಥೆಯ ಹಿಂದಿರುವ ಜೀವನ್ಮುಕ್ತ ಮಹಾತ್ಮರ ಕೃಪಾ ಆಶೀರ್ವಾದಗಳನ್ನು ತರುತ್ತದೆ. ಹಿಂದೆ ಇರ್ತಕ್ಕಂಥವರು ಈ ಸೊಸೈಟಿಗೆ ಹಿಂದ್ಗಡೆಯಿಂದ ಸಪೋರ್ಟ್ ಮಾಡ್ತಕ್ಕಂಥ ಪ್ರತಿಮೆಗಳು ಮತ್ತು ಮೌರ್ಯ ಇವರಿಬ್ಬರೇ ಇದಕ್ಕೆ ಪ್ರಾಧಾನ್ಯತೆ ಕೊಟ್ಟು ಇದು ಮುಂದುವರಿಸಬೇಕು, ಹೀಗೆ ಮಾಡಬೇಕು ಅಂತ ಹೇಳಿರ್ತಕ್ಕಂಥವ್ರು. ಅವರ ಕೃಪಾ ಆಶೀರ್ವಾದದಿಂದ ಇದು ಮುಂದುವರೆದುಕೊಂಡು ಹೋಗ್ತಾ ಇದೆಯಾ ಹೊರತು ನಾನ್ ಮಾಡ್ತಾ ಇದ್ದೀನಿ, ನಂದಾಯ್ತು, ನಾನ್ ಮಾಡಿದ್ದೀನಿ, ನಾನೇ ಇಷ್ಟು ಅಂತಕ್ಕಂಥದ್ದು ಸುಮ್ಮನೆ ಎಲ್ಲ ನೆಪ ಅಷ್ಟೇ. AP ಸೆನೆಟ್ ರವರೆಗೆ ಕುಟುಂಬಿಗಳು ಹೀಗೆ ಅನೇಕ ತಿಂಗಳುಗಳಲ್ಲಾಗಾಯಿತು. ಯಾವ ವಿಧವಾದ ಫಲಾಪೇಕ್ಷೆಯೂ ಇಲ್ಲದಂತೆ ನೀನು ಎಡೆಬಿಡದೆ ಈ ಸೊಸೈಟಿಯ ಮೇಲ್ಮೆಗಾಗಿ ಶ್ರಮಿಸುತ್ತೀಯೇ. ಆ ಮೂಲಕ ಮಾನವ ಕೋಟಿಗೂ ಕೂಡ ಒಳ್ಳೆಯದೇ ಆಗುತ್ತದೆ. ಇದನ್ನು ನಾನು ಮರೆಯುವಂತಿಲ್ಲ. AP ಸೆನೆಟ್ನವರಿಗೆ ಕುಟುಂಬಿ ಗುರುಗಳು ಹೇಳ್ತಕ್ಕಂಥದ್ದು. AP ಸೆನೆಟ್ ಬಹಳ ದುಡಿಮೆ ಮಾಡ್ತಾರೆ. ಅವ್ರು ಹೇಳಿದ್ನಲ್ಲ, ಆತನಿಗೆ ಆಧ್ಯಾತ್ಮಿಕ ವಿಷಯ ಬಹಳ ಚೆನ್ನಾಗಿ ಗೊತ್ತು. ಆದ್ರೆ ಈ ಸ್ಥೂಲ ದೇಹದ ಗರ್ವ ಸ್ವಲ್ಪ, ನಾನು ಇದು ಹಾಗೆ, ಇದು ತಪ್ಪಾಗುತ್ತೇನೋ, ನನ್ನಂತ ಯಾರು ಇಲ್ಲವೇನೋ, ಇಂಥ ಮೂರ್ಖರಿಗೆ ಹೇಳಿದ್ರೆ ಏನಾಗುತ್ತೆ ಅನ್ನೋದು ಒಂದು ಸ್ವಲ್ಪ ಅಹಂ ಇತ್ತು. ಆದ್ರೂ ಅವ್ರನ್ನ ಬಿಡಕ್ಕಾಗಲ್ಲ. ಅವರ ವಿಷಯ ತಿಳುವಳಿಕೆ ಇರ್ತಕ್ಕಂಥವ್ರು, ಪ್ರಚಾರ ಮಾಡ್ತಕ್ಕಂಥವ್ರು, ಅವ್ರನ್ನ ಸರಿಪಡಿಸ್ಕೋಬೇಕೆ ಹೊರತು ಅವ್ರನ್ನ ಮುಂದೆ ತಳ್ಳಕ್ಕಾಗಲ್ಲ ಅಂತ ಅನ್ನೋದು ಗುರುಗಳಿಗೆ ಗೊತ್ತು. ಆದ್ರಿಂದ ಆ ರೀತಿ ಹೇಳ್ತಾರೆ ಅವರು. ನಮಗೆ ಪ್ರಿಯವಾದ ಈ ಸಂಸ್ಥೆಗೆ ನೀನು ಖುದ್ದಾಗಿ ಮಾಡಿರುವ ಸಹಾಯವನ್ನ ತಡೆಯುವರ್ಯಾರು? ಅವರ ವಿಷಯ ಈ ಸೊಸೈಟಿನ ಸ್ಥಾಪನೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನ ಇವರು ಸಹಾಯ ಮಾಡ್ತಕ್ಕಂಥವ್ರು ಆದ್ರೆ ತಡೀತಕ್ಕಂಥವ್ರು ಯಾರು ಆಗಲ್ಲ. ನೀವು ಮಾಡುವಂತ ಕೆಲಸ ಒಳ್ಳೆಯದು. ಇದಕ್ಕೆ ತಕ್ಕ ಸತ್ಕರ್ಮವು ನಿನಗಾಗಿ ಕಾದಿದೆ. ಕಾಲ ಬಂದಾಗ ಪರಿಪಕ್ವವಾಗುತ್ತದೆ. ನಿನ್ನ ನೆರೆಹೊರೆಯವರ ಅಭ್ಯುದಯಕ್ಕಾಗಿ ನಿಸ್ವಾರ್ಥ ಭಾವನೆಯಿಂದ ಶ್ರಮಿಸುತ್ತಿರುವ ಫಲವು ನಿನ್ನದೇ. ಕಳೆದ 1 ವರ್ಷದ ಅವಧಿಯಲ್ಲಿ ನಿನ್ನ ಹೃದಯವು ತುಂಬಾ ಪರಿವರ್ತನೆಯಾಗಿದೆ. ನೋಡಿ, ಮಹಾತ್ಮರ ಸಂಕಲ್ಪ ಅವರು ಅವಾಗ ಹೇಳ್ತಾ ಇರೋದ್ರಿಂದ, ಕಾಗದ ಬರಿತಾ ಇರೋದ್ರಿಂದ 1 ವರ್ಷದಲ್ಲೇ ಯಾರೋ AP ಸೆನೆಟ್ ಪರಿವರ್ತನೆ ಹೊಂದಿದೆ. ಆ ವಿಷಯ ಪರಿಣಿತರು ಇದ್ದು ಅವರಿಂದ ಕೆಲಸವಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತು. ಆದ್ರಿಂದ ಅವ್ರು ಹೆಂಗೆ ಇದ್ರು ಅವ್ರನ್ನ ಸರಿಪಡಿಸಿದ್ರೆ 100 ಜನರಿಗೆ ಸಹಾಯವಾಗುತ್ತೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕಾಗಿ ಅವ್ರಿಗೆ ಪದೇ ಪದೇ ಉತ್ತೇಜನವನ್ನು ಕೊಟ್ಟು ಕಾಗದಗಳನ್ನು ಬರೆದು ಮಾಡ್ತಾ ಇದ್ದೀವಿ. ಪವಿತ್ರವಾದ ಶಿಷ್ಯತ್ವವು ಮೇಲ್ಕೊಂಡಂತಹ ನಿಸ್ವಾರ್ಥ ಸೇವೆ ಮತ್ತು ಪರಿಶುದ್ಧ ಹೃದಯದಿಂದ ಮಾತ್ರ ಲಭಿಸತಕ್ಕದ್ದು. ಪವಿತ್ರವಾಗಿರತಕ್ಕಂಥ ಶಿಷ್ಯತ್ವ. ನಾನು ನಿಮ್ಮ ಶಿಷ್ಯನಾಗಬೇಕಂತಂದ್ರೆ ನಮ್ಮ ಸಂಕಲ್ಪ, ನಮ್ಮ ವ್ಯವಸ್ಥೆ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನ ಆ ಗುರುಗಳಿಗೆ ಗೊತ್ತಾಗತ್ತೆ. ಇವ್ ಮಾಡ್ತಾ ಇರೋದು ಸರಿ ಅಂತ. ಏನು ನನಗೆ ಹೆಸರು ಬೇಕು, ನಾನು ಕೀರ್ತಿ ಸಂಪಾದನೆ ಮಾಡ್ಬೇಕನ್ನೋ ಉದ್ದೇಶ ಇಲ್ಲ ನಮ್ಗೆ. ವಿಷಯವು ಸರಿಯಾಗಿ ಮಂದಟ್ಟು ಆಗುವ ರೀತಿಯಲ್ಲಿ ಜನರಿಗೆ ಹೇಳ್ಬೇಕು. ನಾವು ಹೇಳ್ತಕ್ಕಂಥ ವಿಷಯವನ್ನು ನೆಗ್ಲಿಜೆನ್ಸಿ ಮಾಡಿ ಅದಿದೆಯಾ ಅಂತ ನಮ್ಮದೇ ಉದಾಸೀನತೆ ಮಾಡಿದ್ರೆ ನೋವಾಗುತ್ತೆ ಅನ್ನೋ ಉದ್ದೇಶದಿಂದ ಅದನ್ನ ಹೇಳ್ತಾ ಇದ್ದೀವಿ. ನಾವು ಕೃತಜ್ಞರಲ್ಲವೆಂದು ಕುಟುಂಬಿಕರುಗಳು ಹೇಳುತ್ತಾರೆ. ಮಹಾತ್ಮ ಮೌರ್ಯರು AP ಸೆನೆಟ್ ರವರಿಗೆ ಅದೇ ರೀತಿ ಉತ್ತೇಜನ ಕೊಡುತ್ತಾರೆ. ಮೌರ್ಯರು ಸಮೇತ AP ಸೆನೆಟ್ನವರಿಗೆ, ಯಾಕಂದ್ರೆ ಆತನ ಉತ್ತೇಜನ ಕೊಟ್ಟು ಈ ಕೆಲಸವನ್ನು ಮಾಡಿಸುವುದಕ್ಕೆ ಹುರಿದುಂಬಿಸ್ತಾರೆ. ಯಾವುದೇ ಒಂದು ಸೊಸೈಟಿಯ ಕೆಲಸವಾಗ್ಲಿ ಮತ್ತೊಂದು ಕೆಲಸವಾಗ್ಲಿ ಕೆಲಸ ಮಾಡ್ತಕ್ಕಂಥವನಿಗೆ ಹುರಿದುಂಬಿಸ್ಬೇಕು ನಾವು. ಹೌದಪ್ಪ, ಈ ರೀತಿ ಇದೆ, ಈ ರೀತಿ ಮಾಡ್ತಾ ಇದೀಯಾ ಹಾಗೆ ಅಂತ ಆ ಕೆಲಸಕ್ಕೆ ಹುರಿದುಂಬಿಸಿದ್ರೆ ಪ್ರೋತ್ಸಾಹ ಕೊಡಬೇಕು ನಾವು. ಪ್ರೋತ್ಸಾಹ ಕೊಡುವುದರಿಂದ ಅವ್ರಿಗೆ ಸಾಮರ್ಥ್ಯ ಶಕ್ತಿ ಬರುತ್ತೆ. ನೋಡಿ, ದಿಸಾಪುರ ಸೊಸೈಟಿ ಹೇಳ್ತಾರೆ, ನಾವು ಮಾಡ್ತಕ್ಕಂಥ ಯೋಚನೆಗಳಿದೆಯಲ್ಲ, ಆ ಯೋಚನೆಗಳ ಪ್ರಭಾವದಿಂದ ಕೆಲವು ಕೆಟ್ಟ ಕೆಲಸಗಳು ಆಗುತ್ತೆ. ಕೆಟ್ಟ ಯೋಚನೆಗಳು ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ವೀಕ್ನೆಸ್ ಆಗಿದ್ದರೆ ಈ ಯೋಚನಾ ತರಂಗಗಳು ಅವನಲ್ಲಿ ಸೇರಿಕೊಂಡು ಮಾಡಬಾರದ ಕೆಲಸ ಮಾಡಿಸುವುದಕ್ಕೆ ನಾವೇ ಪ್ರೇರಣೆ ಮಾಡೋದಂತ ಆಗುತ್ತದೆ.
ಆದ್ರಿಂದ ಒಳ್ಳೆ ಕೆಲಸಗಳು ಮಾಡ್ತಕ್ಕಂಥವರಿಗೆ ಒಳ್ಳೆ ಪ್ರೇರಣೆ ಕೊಟ್ಟಾಗ ಆ ಶಕ್ತಿ ಸಾಮರ್ಥ್ಯ ಅವರಲ್ಲಿ ಉದ್ಭವವಾಗಿ ಆ ಕೆಲಸವನ್ನು ಉತ್ತಮವಾಗಿ ಮಾಡ್ತಾರೆ. ನಮ್ಮ ಪುರಾಣಗಳಲ್ಲಿ ಬರುತ್ತೆ, ಆಂಜನೇಯನಿಗೆ ಸ್ವತಃ ಶಕ್ತಿ ಇರಲಿಲ್ಲ ಯಾವ್ದೋ ಕೆಲಸ ಮಾಡಬೇಕು, ಬೇರೆಯವರು ಹುರಿದುಂಬಿಸಿದಾಗ ಆ ಕೆಲಸ ಮಾಡ್ತಾ ಇದ್ರು. ಹಾಗೆ ಉತ್ತಮವಾಗಿರ್ತಕ್ಕಂಥ ಕೆಲಸವೂ ಮಾಡ್ತಾ ಇದ್ದಾರೆ ಆಗುತ್ತೆ ಅಂತ ನಾವು ಹುರಿದುಂಬಿಸ್ಬೇಕೇ ಹೊರತು ಓಹೋ ಮಹಾಯಪ್ಪನ ಏನ್ ಮಾಡಿದ ಅದೇನಾ ಇದೇನಾ ಅಂತ ಯಾವತ್ತೂ ಅನ್ಬಾರ್ದು. ಇದುವರೆಗೆ ನೂತನ ದಿನದ ಸೂರ್ಯನು ಉದಯವಾಗಿರುತ್ತಾನೆ. ಕುಟುಂಬಿಗರುಗಳು ಸಹಾಯದಿಂದ ಸೂರ್ಯನ ನೆತ್ತಿ ಮೇಳಕ್ಕೆ ಬರುವುದನ್ನು ಕಾಣಬಹುದು. ನಿನ್ನ ಬೆಳಕನ್ನು ನಿನ್ನ ನೆರೆಯವರ ಮನಸ್ಸಿನ ಮೇಲೆ ಬೀಳುವುದೇ ಆ ದುಡಿಮೆ. ಇನ್ನ ಬೆಳಕು ಅಂದ್ರೆ ನಮ್ಮ ಮಾಮೂಲಾಗಿ ಸೂರ್ಯನ ಬೆಳಕು ನಮ್ಮ ನೆತ್ತಿ ಮೇಲೆ ಬಿದ್ದಾಗ ಹೆಂಗಾಗತ್ತೆ ಅಂತ ಅನ್ನೋದು, ಇನ್ನು ಬೆಳಕು ಅಂತಂದ್ರೆ ನೀವು ತಿಳ್ಕೊಂಡಿರತಕ್ಕಂಥ ವಿಷಯವು ಬೇರೆಯವರ ಮೇಲೆ ಹೇಳಿದಾಗ ಸೂರ್ಯನ ಬೆಳಕು ನಮ್ಮ ಮೇಲೆ ಬಿದ್ದರೆ ಎಷ್ಟು ಪರಿಣಾಮವಾಗುತ್ತೋ ಹಾಗೆ ಬೇರೆಯವರಿಗಾಗುತ್ತೆ. ನೀವು ತಿಳ್ಕೊಂಡಿರ್ತಕ್ಕಂಥ ವಿಷಯಗಳು ಬೇರೆಯವರ ಮೇಲೆ ಪರಿಣಾಮ ಬೀರುವ ರೀತಿಯಲ್ಲಿ ಮಾಡಬೇಕು ಅಂತನ್ನುವ ಉದ್ದೇಶ ಇದೆ. ಸೆರಾಫಿಶ್ ಮಹಾತ್ಮರು ಕರ್ನಲ್ ಆಲ್ಕಾಟರಿಗೆ ಅದೇ ಬುದ್ಧಿವಾದವನ್ನು ಕೊಡುತ್ತಾರೆ. ನೋಡಿ, ಎಷ್ಟು ಮಹಾತ್ಮರಾಗಿರ್ತಕ್ಕಂಥವ್ರು ಎಲ್ಲರೂ ಆತನಿಗೆ ಬುದ್ಧಿವಾದ ಕೊಡ್ತಾರೆ. ಅಲ್ಲಿ ಇಷ್ಟು ದೊಡ್ಡವರು ಇವರೆಲ್ಲರೂ ಬುದ್ಧಿವಾದ ಕೊಡಬೇಕಾದ್ರೆ ಅದರಲ್ಲಿ ಆಧ್ಯಾತ್ಮಿಕ ಜೀವನ ವ್ಯವಸ್ಥೆ ಅಷ್ಟು ಅಡಗಿರ್ತಕ್ಕಂಥದ್ದನ್ನು ಪ್ರೋತ್ಸಾಹ ಕೊಟ್ಟು ಹೊರದುಂಬಿಸ್ತಾ ಇದ್ದಾರೆ. ನಾನು ಸ್ಥೂಲ ದೇಹವನ್ನು ಬಿಟ್ಟ ಪ್ರೇತಾತ್ಮನಲ್ಲ, ನಾನು ಸ್ಥೂಲ ದೇಹದಲ್ಲಿ ಸಜೀವವಾಗಿ ಬಾಳುತ್ತಿದ್ದೇನೆ. ಸೆರಾಫಿಶ್ ಅಂತಕ್ಕಂಥವ್ರು ಈ ತೀಸಾಪುರ ಸೊಸೈಟಿ ಹೇಳ್ತಾರೆ, ಪ್ರಥಮ ಬಾರಿಗೆ ಹುಟ್ಟಿದ್ದು ಈ ಪ್ರೇತಾತ್ಮಗಳಿಂದ, ಪ್ರೇತಾತ್ಮಗಳ ಆಹ್ವಾನ ಮಾಡಿ ಮೇಲ್ಗಡೆ ಆಗ್ತಕ್ಕಂಥ ಕೆಲಸಗಳು ಏನಾಗುತ್ತೆ ಏನು ತಿಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿ ಅದರಿಂದ ಇದು ತೀಸಾಪುರ ಸೊಸೈಟಿ ಪ್ರಾರಂಭವಾಯಿತು ಅಂತ ಒಂದು ಪುಸ್ತಕದಲ್ಲಿ ಹೇಳ್ತಾರೆ. ನಮ್ಮ ಇವ್ರು ಬರೆದಿದ್ದಾರೆ, ಇತಿಹಾಸಕ್ಕೆ ಕೈಪಿಡಿ ಅಂತಕ್ಕಂಥ ನೇರ ಸುಬ್ಬರಾಯರು, ಅದರೆಲ್ಲ ವಿಷಯ ಹೇಳ್ತಾರೆ ಅವರು. ಸ್ಥೂಲ ದೇಹದಲ್ಲಿ ಸಜೀವವಾಗಿ ಬಾಳುತ್ತಿದ್ದೇನೆ. ಹಾಗೆ ಬೇರೆ ಇದರಿಂದ ನಾನು ಅಂತದ್ದು ಏನಪ್ಪ ಅಂತಂದ್ರೆ ಪ್ರೇತಾತ್ಮಗಳನ್ನು ಆಹ್ವಾನ ಮಾಡಿ ಅದ್ರ ಮುಖಾಂತರ ಕೆಲಸಗಳು ಮಾಡಿಸ್ತಕ್ಕಂಥದ್ದು ಇತ್ತು. ಈ ಪ್ರೇತಾತ್ಮಗಳನ್ನು ಆಹ್ವಾನ ಮಾಡಿ ಕೆಲಸ ಮಾಡಿಸ್ತಾ ಇದ್ರು ಅಂತಂದ್ರೆ, ನಮ್ಮ ಲೇಪಾಕ್ಷಿ ದೇವಸ್ಥಾನ ನೋಡಿರಲ್ಲ ನೀವು, ಆ ಲೇಪಾಕ್ಷಿ ದೇವಸ್ಥಾನ ಕಟ್ಟುವುದಕ್ಕೆ ಅಲ್ಲಿನ ಶಿಲ್ಪಿ ಆ ಪ್ರೇತಾತ್ಮಗಳನ್ನು ಆಹ್ವಾನ ಮಾಡಿ, ಅದ್ರ ಕಥೆ ತುಂಬಾ ಇದೆ. ಒಂದೇ ರಾತ್ರಿ ಎಲ್ಲ ದೇವಸ್ಥಾನ ಕಟ್ಟಿದ್ರು. ಅಂತಹ ಪ್ರೇತಾತ್ಮಗಳಿಂದ ಕೆಲಸ ಮಾಡಿಸ್ತಕ್ಕಂಥ ಸಾಮರ್ಥ್ಯ ಇದ್ದು ಆ ರೀತಿ ಮಾಡಿದ್ದಾರೆ. ಅದು ಹೇಳಿದ್ರೆ ದೊಡ್ಡದಾಗಿದೆ, ಬೇಡ. ನಿನಗೆ ನನ್ನ ಪರಿಚಯ ಮಾಡಿಕೊಡತಕ್ಕ ಕಾಲ ಬಂದಿದೆ. ಯಾರೋ ಸೆರಾಫಿಸ್ ಅಂತಕ್ಕಂಥವ್ರು ನನ್ನ ಪರಿಚಯ ಏನು ಅಂತ ಅನ್ನೋದು ಈ ಕಾಲ ಒದಗಿ ಬಂದಿದೆಯಪ್ಪ, ನಾನು ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಸೆರಾಫಿಸ್ ಸಿನಿಟ್ನವ್ರು ಹೇಳ್ತಾರೆ. ನನಗೆ ಶ್ವೇತಋಷಿ ಸಮಾಜದಿಂದ ಲಭ್ಯವಾಗಿರುವ ಸಿದ್ಧಿಗಳು ಕಾಲ ಬಂದಾಗ ನಿನಗೂ ಕಾದಿವೆ. ಇವರಿಗೆ ಮಹಾತ್ಮರು ಸೆರಾಫಿಸ್ಗೆ ಸಿದ್ಧಿಗಳು ಮೇಡಮ್ ಬ್ಲಾವಟ್ಸ್ಕಿ ಅವರಿಗಿಂತ ಇನ್ನೂ ಚೆನ್ನಾಗಿ ಬರೋದು, ಅವ್ರು ಎಲ್ಲರಿಗೂ ಬಂತು ಆ ಮಟ್ಟದಲ್ಲಿ ಇರ್ತಕ್ಕಂಥವ್ರಿಗೆ. ಆದರೆ ಯಾವಾಗಂದ್ರೆ ಅವಾಗ ಸಿದ್ಧಿಗಳನ್ನ ಮಾಡುವುದು ತೋರಿಸ್ತಕ್ಕಂಥದ್ದು ಸಮಂಜಸವೂ ಅಲ್ಲ, ಮಾಡುವುದಿಲ್ಲ. ಅವರು ಸೆನೆಟ್ನವ್ರು ಹೇಳ್ತಾ ಇದ್ದಾರೆ, ನೀನು ನನ್ನಂತೆ ಸಿದ್ಧಿಗಳನ್ನು ಮಾಡತಕ್ಕಂಥ ಸಾಮರ್ಥ್ಯ ನಿನಗೂ ಬಂದೇ ಬರುತ್ತದೆ, ಆ ಅರ್ಹತೆ ನೀನು ಸಂಪಾದನೆ ಮಾಡ್ಕೋಬೇಕು, ಆವಾಗ ಸಿದ್ಧಿಗಳು ಬಂದೇ ಬರುತ್ತೆ ಅಂತ ಹೇಳ್ತಾರೆ. ನಿನಗೂ ನನಗೂ ಮತ್ತೆ ಸಾವಿರಾರು ಮೈಲಿಗಳ ದೂರವಿರುತ್ತದೆ. ಆದುದರಿಂದ ಈ ಮೂಲಕ ಮಾತ್ರ ಆತ್ಮವಿಶ್ವಾಸದಿಂದ ನಿನ್ನೊಡನೆ ಸಂಪರ್ಕ ಹೊಂದಲು ಸಾಧ್ಯ. ನಿನಗೂ ನನಗೂ ಸಾವಿರಾರು ಮೈಲಿ ದೂರ ಇದೆ ಅಂತಂದ್ರೆ ನಾವು ಅಳತೆ ಮಾಡ್ತಕ್ಕಂಥ ದೂರ ಅಲ್ಲ, ತಿಳುವಳಿಕೆ ಮಟ್ಟ ಗೊತ್ತಿರತಕ್ಕಂಥದ್ದು. ಅವ್ರು ತಿಳುವಳಿಕೆ ಮಾಡಿರ್ತಕ್ಕಂಥದ್ದು ಸಿರಾಫಿಸ್ ಮಹಾತ್ಮರು ಅವ್ರ ತಿಳುವಳಿಕೆಗೂ ಸೆನೆಟ್ನವ್ರ ತಿಳುವಳಿಕೆಗೂ ತುಂಬಾ ವ್ಯತ್ಯಾಸವಿದೆ. ಅದು ತುಂಬಾ ದೂರ ಇದೆ ಅಂತಂದ್ರೆ ಆ ತಿಳುವಳಿಕೆಗಿರತಕ್ಕಂಥ ದೂರ. ಸೋದರ ಸಮಾಜಕ್ಕಾಗಿ ಅವಿಶ್ರಾಂತವಾಗಿ ದುಡಿಯುತ್ತಿರುವ ಸೇವಕನೇ, ಸಂತೋಷವಾಗಿ ತಾಳ್ಮೆಯಿಂದ ಇರೋ. ಆತನು ಸಮಾಜಕ್ಕೆ ಬಹಳ ಸೇವೆ ಮಾಡ್ತಾ ಇದ್ದಾನೆ ಅಂತ ಅನ್ನೋದು ಅವರೆಲ್ಲರಿಗೂ ಗೊತ್ತು. ಅವ್ರಿಗೆ ತಾಳ್ಮೆಯಿಂದ ಇರೋ. ಆದ್ರೆ ಆವಾಗ ಕೋಪ ಬಂದು ಮಾತನಾಡ್ತಕ್ಕಂಥದ್ದು, ರೇಗಾಡ್ತಕ್ಕಂಥದ್ದು ಇತ್ತು ಅವರಲ್ಲಿ. ಇನ್ನೊಂದು ಸ್ವಲ್ಪ ತಿಳುವಳಿಕೆ ಬಂದು ನೇರವಾಗಿ ಮಾತನಾಡ್ತಕ್ಕಂಥ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಮಾಡ್ತಕ್ಕಂಥ ವಿಷಯ ಕೆಲಸವು ಚೆನ್ನಾಗಿದ್ದು ಬೇರೆಯವರಿಗೆ ಕುದುಂಬಿಸ್ಬೇಕು ಅನ್ನೋ ಉದ್ದೇಶ ಅವರಿಗಿದ್ದಾಗ ಏನಾದ್ರೂ ಅಡ್ಡಿ ಆತಂಕಗಳು ಬಂದ್ರೆ ಕೋಪ ಬಂದ್ಬಿಡ್ತದೆ, ಜಾಸ್ತಿ ಉತ್ಪತ್ತಿ ಆಗುತ್ತೆ. ಮಹರ್ಷಿಗಳಿಗೂ ಅಷ್ಟೇ ಕೋಪ ಅಂದ್ರೆ ಬಹಳ ಕೋಪ, ಮಹರ್ಷಿಗಳಾಗಿರ್ತಕ್ಕಂಥವ್ರಿಗೂ ಕೋಪ ಬರೋದು ಜಾಸ್ತಿ, ಇಲ್ಲಿ ಬೀಳ್ತಾರೆ.
ತಾಳ್ಮೆಯಿಂದ ಆಗ ಆ ಕೋಪ ಅಂತಕ್ಕಂಥದ್ದು ಇದೆಯಲ್ಲ ನಿನಗೆ, ಅದೊಂದು ತಾಳ್ಮೆಯಿಂದ ಇರೋ ತಾಳ್ಮೆ ಅಂತಕ್ಕಂಥದ್ದನ್ನ ಏನ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಅಷ್ಟೇ, ನಮ್ಮ ಸೊಸೈಟಿಗಳಲ್ಲೂ ಅಷ್ಟೇ, ಬೇರೆ ಕಡೆನೂ ವಿಷಯ ಗೊತ್ತಿರುತ್ತೆ, ಕೆಲವರು ತಪ್ಪಾಗಿ ಮಾಡ್ತಾ ಇರ್ತಾರೆ, ಸಹಿಸ್ಕೊಳಕ್ ಆಗಲ್ಲ. ಅದು ತಿಳುವಳಿಕೆ ಇರತಕ್ಕಂಥವ್ರು ತಾಳ್ಮೆ ತಗೋಬೇಕು. ತಾಳ್ಮೆ ತಗೊಳ್ದಿದ್ರೆ ಘರ್ಷಣೆ ಆದಾಗ ವೇಸ್ಟ್, ಇವ್ರಿಗೂ ಲಾಸು ಅವ್ರಿಗೂ ಲಾಸು, ಸಮಸ್ಯೆನು ಬಿದ್ದೋಗಿ ಅಶಾಂತಿಯಾಗಿ ಬಿದ್ದೋಗಿ. ಏಕೆಂದರೆ ಆತ್ಮವಿಶ್ವಾಸ ಒಂದೇ ಜಯಕ್ಕೆ ಸಾಧನ. ನಿನ್ನ ನೆರೆಯ ಸೋದರನಿಗೆ ಸಹಾಯ ಮಾಡೋ ಕರ್ಮ ಕಟ್ಟಳೆಯು ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ. ತನ್ನ ಸ್ನೇಹಿತರಿಗೆ ಸಹೋದರರಿಗೆ ಸಹಾಯ ಮಾಡ್ಬೇಕು. ಏನ್ ಸಹಾಯ? ದುಡ್ಡು ಕಾಸು ಕೊಡ್ತಕ್ಕಂಥದ್ದಲ್ಲ, ಆಧ್ಯಾತ್ಮಿಕ ವಿಷಯ ಸಂಬಂಧಪಟ್ಟಿರತಕ್ಕಂಥದ್ದನ್ನು ತಿಳುವಳಿಕೆ ಕೊಡಬೇಕು. ನಾನು ತಿಳ್ಕೊಂಡಿರ್ತಕ್ಕಂಥ ವಿಷಯ 10 ಜನರಿಗೆ ತಿಳಿಸಿದಾಗ ಅವರು 100 ಜನರಿಗೆ ಈ ರೀತಿ ಸ್ಪ್ರೆಡ್ ಆಗಿ ಆಧ್ಯಾತ್ಮಿಕ ವಿಷಯವು ಪ್ರಚಾರವಾಗುತ್ತೆ. ಮುಖ್ಯವಾಗಿ ಈಗ ನಮ್ಮ ಆಧ್ಯಾತ್ಮಿಕ ವಿಷಯ ಪ್ರಚಾರವಾಗಬೇಕೆ ಹೊರತು ಸುಮ್ಮನೆ ನಾವು ತಿಳ್ಕೊಂಡಿದ್ದೀನಿ ಅದು ಹೀಗೆ ಗ್ರೂಪ್ ಹಾಕೊಂಡು ಅಥವಾ ಹೆಸರು ಗಳಿಸ್ಬೇಕಂತಕ್ಕಂಥ ಮಾಡ್ಕೊಂಡಿದ್ರೆ ಏನು ತಿಳುವಳಿಕೆ ಬರುವುದಿಲ್ಲ, ಅದು ಪ್ರಚಾರವೂ ಆಗಲ್ಲ. ಅನಂತರ ಆಲ್ಕಾಟ್ ರವರು ಗುರುಗಳ ಆಶ್ರಮಕ್ಕೆ ಹೋಗಲು ಅನುಮತಿಯನ್ನು ಬೇಡಿದಾಗ ಸೆರಾಫಿಸ್ ಮಹಾತ್ಮರು ನಮ್ಮನ್ನು ಸೇರಬೇಕಾದರೆ ಥಿಯಾಸಫಿ ಸಮಾಜಕ್ಕೆ ಸಲ್ಲಿಸುವ ಸೇವೆ ಒಂದೇ ಮಾರ್ಗ ಇರುವುದು ಎಂದು ಹೇಳುತ್ತಾರೆ. ಸೆರಾಫಿಸ್ ಮಹಾತ್ಮರನ್ನ ಕರ್ನಲ್ ಸ್ಟೀಲ್ ಆಲ್ಕಾಟ್ ಕೇಳ್ತಾರೆ, ನಾವು ನಿಮ್ಮ ಆಶ್ರಮಕ್ಕೆ ಬರಬೇಕಂತ. ಅವ್ರು ಒಪ್ಪಲ್ಲ. ನಮ್ಮ ಆಶ್ರಮಕ್ಕೆ ಬರಬೇಕಾದ್ರೆ ಥಿಯಾಸಾಫಿಕಲ್ ಸೊಸೈಟಿಯನ್ನ ಉದ್ಧಾರ ಮಾಡು, ವ್ಯವಸ್ಥೆ ಮಾಡು, ಅದು ಪ್ರಚಾರ ಮಾಡು, ಅದಕ್ಕಿಂತ ಉತ್ತಮವಾಗಿಲ್ಲ ಅಂತ ಅನ್ನೋದು ಅವ್ರಿಗೆ ಬುದ್ಧಿವಾದ ಹೇಳ್ತಾರೆ. ನಮ್ಮ ಆಶ್ರಮಕ್ಕೆ ಬರೋದು ಹೆಚ್ಚಲ್ಲ. ಆಸೆಯು ಸ್ವಾರ್ಥರಹಿತವಾಗಿ ಸಹಜವಾಗಿದ್ದಾಗಿರಬೇಕು. ಸೊಸೈಟಿ ಕೆಲಸ ಮಾಡ್ತಕ್ಕಂಥದ್ದು, ವಿಷಯ ಪ್ರಚಾರ ಮಾಡ್ತಕ್ಕಂಥದ್ದು ಸ್ವಾರ್ಥರಹಿತವಾಗಿರ್ಬೇಕು. ನೋಡು ನಾನೇ ಚೆನ್ನಾಗಿ ಮಾಡಿದ್ದು, ನಾನೇ ಭಾಷಣಕಾರರು, ನಾನೇ ಇದೆಲ್ಲ ಮಾಡಿದಂತಕ್ಕಂಥದ್ದು ಆ ಸ್ವಾರ್ಥ ಇರಬಾರ್ದು. ಸ್ವಾರ್ಥ ಇದ್ರೆ ದಿನೇ ದಿನೇ ಡೌನ್ ಆಗುತ್ತೆ ಹೊರತು ಮೇಲೆ ಹೋಗೋದಿಲ್ಲ. ನಮ್ಮ ಹಿಂದಿನ ಕಾಲದಲ್ಲಿ ಬೋರ್ವೆಲ್ ಹಾಕಿ ದಿನೇ ದಿನೇ ನೀರು ಒಳಗಡೆ ಹೋಗ್ಲಿಲ್ವಾ, ಹಂಗಾಗ್ಬಿಡುತ್ತೆ. ಸ್ವಾರ್ಥ ಇದ್ರೆ ಇವು ತಿಳುವಳಿಕೆನೂ ಸಮೇತ ಹೋಗುತ್ತೆ, ಅದು ತುಂಬಲ್ಲ ಎಂಬುದಕ್ಕೆ ಗುರುಗಳು. ನಮ್ಮಲ್ಲಿ ಯಾರು ಸ್ವಂತಕ್ಕಾಗಿ ಬಾಳುತ್ತಿಲ್ಲ. ಮಹಾತ್ಮರಾಗಿರ್ತಕ್ಕಂಥವ್ರು ಅವ್ರಿಗಾಗಿ ಏನು ಯಾರು ಮಾಡ್ತಾ ಇಲ್ಲ. ಎಲ್ಲ ಜನರ ಆಧ್ಯಾತ್ಮಿಕ ವಿಷಯವೂ ಚೆನ್ನಾಗಿ ತಿಳುವಳಿಕೆ ಬರಬೇಕು, ಎಲ್ಲರೂ ನಮ್ಮಂತೆ ಆಗ್ಬೇಕು ಅನ್ನೋದೇ ಅವರ ಆಸೆ ಎಂದು ಹೇಳುತ್ತಾರೆ. ಮತ್ತೊಂದು ಸಂದರ್ಭದಲ್ಲಿ ಕುತುಂಬ ಗುರುಗಳು ನನ್ನ ಸಹೋದರ ಮೌರ್ಯರು, ಕುತುಂಬ ಗುರುಗಳು ಮೌರ್ಯರು ಸಹೋದರ, ಕುತುಂಬಿಯವರು ಮೌರ್ಯರು ಇಬ್ಬರಿಂದಲೇ ಸೊಸೈಟಿ ಸ್ಥಾಪನೆ ಆಗಿದ್ದು, ಅವ್ರ ಮುಖಾಂತರನ ನಡೀತಾ ಇರುವುದು. ಒಟ್ಟು ಅವ್ರದೇ ಪ್ರಭಾವ ಅವರ. ನಿನಗೆ ಜ್ಞಾಪಕ ಕೊಟ್ಟಂತೆ ಯಾರ್ಯಾರು ಥಿಯಾಸಫಿ ಸಮಾಜದ ಹಿತಕ್ಕಾಗಿ ಸೇವೆ ಸಲ್ಲಿಸುತ್ತಿರುತ್ತಾರೆಯೋ ಅಂತವರ ಸೇವಾ ಕಾರ್ಯವು ಎಷ್ಟೇ ಸಮರ್ಪಕವಾಗಿ ಇರಲಿ, ಅಂತವರ ಶ್ರಮವು ವ್ಯರ್ಥವಾಗುವುದಿಲ್ಲ. ಥಿಯಾಸಫಿಕಲ್ ಸೊಸೈಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವೂ ವ್ಯವಸ್ಥೆ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥವರು ಉದ್ದೇಶ ಇರಬೇಕು. ಮಾಡ್ತಾ ಇದ್ದೀನಿ ಅಂತ ಸಣ್ಣ ಕೆಲಸ ಮಾಡಿದ್ರು ಉದ್ದೇಶ ಇಟ್ಕೊಂಡು ಅದು ವ್ಯರ್ಥವಾಗಲಾರದು, ಪ್ರಯೋಜನಕ್ಕೆ ಬರುತ್ತೆ. ನಿನಗೂ ಪ್ರಯೋಜನಕ್ಕೆ ಬರುತ್ತೆ, ಬೇರೆಯವ್ರಿಗೂ ಪ್ರಯೋಜನ ಬರುತ್ತೆ. ಇವಾಗ ಯಾವಾಗ್ಲೂ ನೀವು ಬರ್ತೀರಾ, ಭಾರತ ಸಮಾಜ ಪೂಜೆಗೆ ಮೊದಲೇ ಮಾಡಿಬಿಟ್ಟು ಕುರ್ಜಿಗಳು ಇವೆಲ್ಲ ವ್ಯವಸ್ಥೆ ಮಾಡ್ತಕ್ಕಂಥ ಸಣ್ಣ ಕೆಲಸವೇ ಬೇರೆಯವ್ರು ಮಾಡಿದಾಗ ಓ ಮಹಾ ಅಂತ. ಆದ್ರೆ ಅದು ನಿನ್ಗೆ ಒಬ್ಬರಿಗೆ ಅಲ್ಲ, ಅನೇಕ ಜನರಿಗೆ ಅದನ್ನು ನೀವು ಮಾಡ್ತಾ ಇರೋದು ನೋಡ್ಬಿಟ್ಟು ಅಯ್ಯೋ ನಾನು ಮಾಡ್ಬೇಕು ಪತ್ತದ 4 ಜನರಿಗೆ ಹುರಿದುಂಬಿಸ್ದಂಗೆ ಆಗುತ್ತೆ. ನೀನು ಎಲ್ಲ ಒಂದ್ಸಲ ಹೇಳಿದ್ರಿ, ಸ್ವಲ್ಪ ಎಂದಾದ್ರೂ ಸಂದರ್ಭ ಬಂದಾಗ ಹೇಳೋಣ ಅಂತ. ಬೇರೆಯವ್ರ ಕತೆ ಬಿಟ್ಬಿಡಿ, ನಮ್ಗೆ ಆಪರ್ಚುನಿಟಿ, ಕೆಲಸ ಮಾಡೋದಕ್ಕೆ ಆಪರ್ಚುನಿಟಿ ಸಿಕ್ಕಿದೆ, ನಾನು ಮಾಡ್ಬೇಕು ಅನ್ನುವ ಹುಮ್ಮಸ್ ಇರ್ಬೇಕು ಹೊರತು ಬೇರೆಯವ್ರು ಮಾಡ್ಲಿಲ್ವಲ್ಲ ಅನ್ನೋದು ಇರಬಾರ್ದ ಮಾತು. ವ್ಯರ್ಥವಾಗುವುದಿಲ್ಲ ಎಂದು ಅಭಿಪ್ರಾಯ ಪಡುತ್ತಾರೆ. ಯಾರು ಎಷ್ಟೆಷ್ಟು ಶ್ರದ್ಧಾಭಕ್ತಿಯಿಂದ ಈ ಸಂಸ್ಥೆಗೆ ಸೇವೆ ಸಲ್ಲಿಸುತ್ತಿದ್ದರೆ ಅಷ್ಟಷ್ಟು ಸತ್ಕರ್ಮದ ಫಲ ಅವರಿಗಾಗಿ ಕಾದಿರುತ್ತದೆ. ಇನ್ನು ಏನೇ ಎಂತಾದ್ರೂ ಸೊಸೈಟಿ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ ಕಾರ್ಯಗಳು ಸಣ್ಣದಾಗಲಿ ದೊಡ್ಡದಾಗಲಿ ಮಾಡ್ತಾ ಇದ್ರೆ ಆ ಸತ್ಕರ್ಮ ಅವ್ರಿಗೆ ಕಾದಿದೆ. ಅಂತಹ ಕಾರ್ಯ ಮಾಡುವುದಕ್ಕೆ ಒಂದು ಪ್ಲೇಸ್, ಇದು ಒಂದು ಜಾಗ. ಆ ಜಾಗ ಸಿಗುವುದೇ ಕಷ್ಟ, ಅಂತ ಜಾಗ ಇರುವುದೇ ಕಷ್ಟ ಅಂತ ಅದ್ರಲ್ಲಿ ನಮ್ಗೆ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದಲ್ಲ ಅಂತ ಸಂತೋಷ ಪಡ್ಬೇಕು.
ಒಬ್ಬ ಸದಸ್ಯನಾಗಿರುತ್ತೇನೆ, ಆದರೆ ಇನ್ನೂ ತಿಯಾಸಪಿ ಔಪಾಸಕನಾಗಲಿಲ್ಲ ಎಂದು ಹೇಳಿದನು. ಈ ಮಾತು ಗುರುಗಳ ಆಶ್ರಮದಲ್ಲಿ ದಾಖಲಾಗಿದೆ. ನೀವು ಭಗವಂತನನ್ನು ಕುಬೇರನನ್ನು ಏಕಕಾಲದಲ್ಲಿ ಹೃತ್ಪೂರ್ವಕವಾಗಿ ಸೇವಿಸುವುದಕ್ಕಾಗುವುದಿಲ್ಲ. ಒಬ್ಬನು ಹೇಳ್ತಾನೆ, ಸ್ವಾಮಿ ನಾನು ಇಷ್ಟು ವರ್ಷದ ಸೊಸೈಟಿ ಕೆಲಸ ಮಾಡ್ತಾ ಇದ್ದೀನಿ, ಹಿಂಗಿದೆ ಹಂಗಿದೆ, ನಾನು ತೀಸಾಪಿಸ್ಟ್ ಆಗ್ಲಿಲ್ಲ. ಸೊಸೈಟಿ ಸದಸ್ಯನಾಗುವುದಕ್ಕೂ ತೀಸಾಪಿಸ್ಟ್ ಆಗುವುದಕ್ಕೂ ವ್ಯತ್ಯಾಸ. ಸದಸ್ಯನ ಏನೋ ಇವಾಗ ದುಡ್ಡು ಇಲ್ಲ, ದುಡ್ಡು ಕೊಟ್ಬಿಟ್ಟು ಮೆಂಬರ್ ಆಗ್ಬೇಕು, ಸೊಸೈಟಿ ಮೆಂಬರ್ ಇತ್ತು. ಆದ್ರೆ ತೀಸಾಪಿಸ್ಟ್ ಆಗ್ಬೇಕು ಅಂತಂದ್ರೆ ಆ ನಿಯಮಗಳನ್ನ ಪಾಲನೆ ಮಾಡಿ ಅದರಂತೆ ನಡೀಬೇಕು. ಆತ ಹೇಳ್ತಾನೆ, ಈ ಎಷ್ಟೋ ದಿವಸಗಳಾಯ್ತು ನಾನು ಸೊಸೈಟಿ ಮೆಂಬರ್ ಆಗಿದ್ದೀನಿ, ತೀಸಾಪಿಸ್ಟ್ ಆಗ್ಲಿಲ್ವಲ್ಲ ಅಂತಾನೆ. ಆಗ ಅವ್ರು ಹೇಳ್ತಾರೆ, ಏನ್ ಹೇಳ್ತಾರಪ್ಪ ಅಂತಂದ್ರೆ, ನೀನು ಭಗವಂತನನ್ನು ಕುಬೇರನನ್ನು ಏಕಕಾಲದಲ್ಲಿ ಹೃತ್ಪೂರ್ವಕವಾಗಿ ಸೇವಿಸುವುದಕ್ಕಾಗುವುದಿಲ್ಲ. ಅದನ್ನ ದುಡ್ಡು 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 ಯಾವಾಗ. ಆದ್ದರಿಂದ ಸೇವೆ ನೀನ್ ಮಾಡ್ತಾ ಇದ್ದೀಯಾ, ಭಗವಂತನನ್ನು ಕುಬೇರನನ್ನು ಏಕಕಾಲದಲ್ಲಿ ಸೇರುವುದಕ್ಕಾಗಲ್ಲ. ಎರಡು ಒಂದ್ ಕಡೆ ಸೇರಲ್ಲ, ಒಂದು. ಆದ್ರಿಂದ ನೀನು ತೀಸಾಪಿಸ್ಟ್ ಆಗಲಿಲ್ಲ, ಕುಬೇರನಾಗ್ತಾ ಇದೆಯಾ ಹೊರತು ತೀಸಾಪಿಸ್ಟ್ ಆಗಲಿಲ್ಲ. ಭಗವದ್ಗೀತೆ ಹೇಳುವಂತೆ ಹೃದಯದಿಂದ ಯಾವುದಾದ್ರೂ ಒಂದು ಧ್ಯೇಯಕ್ಕಾಗಿ ಬಾಳುವುದನ್ನು ಕಲಿಯಬೇಕು. ಇದು ರಾಜ್ಯಪಾಲರು ಹೇಳೋದು ಏನಂತ, ಹೃದಯದಿಂದ ಯಾವುದಾದ್ರೂ ಒಂದು ಧ್ಯೇಯಕ್ಕಾಗಿ ಬಾಳುವುದನ್ನು ಕಲಿಯಬೇಕು. ಹೃದಯದಿಂದ ಅನ್ನೋದಕ್ಕೂ ಯಾಕೆ ಹೇಳಿದ್ರು ಅಂದ್ರೆ, ನಮ್ಮ ಮೆದುಳಿನಿಂದ ಮಾತನಾಡ್ತಕ್ಕಂಥ ಮಾತುಗಳು ನಾವು ಹೇಳ್ತಕ್ಕಂಥದ್ದು ಸಂದರ್ಭಕ್ಕೆ ತಕ್ಕಂತೆ ಆಗುತ್ತೆ. ಹೃದಯದಿಂದ ಬರತಕ್ಕಂಥದ್ದು ಯಾವತ್ತೂ ಅದು ಕಡಿಮೆ ಆಗ್ಲಾರದು. ಹೃದಯಾಂತರದಿಂದ ಬಂದಿರತಕ್ಕಂಥದ್ದು ಸತ್ಯಾಂಶವಾಗಿರುತ್ತೆ. ಯಾವುದೇ ವಿಷಯ ಬೇಡ, ಏನೇ ಕೆಲಸ ಮಾಡಿ ಅದು ಹೃದಯಾಂತರದಿಂದ ಬರಬೇಕು ಅಂತ ಅನ್ನೋದು ಅದಕ್ಕಾಗಿ ಡಿಫರೆನ್ಸ್ ಇರುತ್ತೆ. ನಮ್ಮ ಮೈಂಡ್ ಅಂತಂದ್ರೆ ನಮ್ಮ ಮೆದುಳಿನಿಂದ ಮಾತನಾಡತಕ್ಕಂಥ, ಮೆದುಳನ್ನು ಉಪಯೋಗಿಸಿ ಮಾಡುವಂತ ಕೆಲಸಕ್ಕೂ ಹೃದಯಾಂತರದಿಂದ ಮಾಡ್ತಕ್ಕಂಥ ಕೆಲಸಕ್ಕೂ ತುಂಬಾ ವ್ಯತ್ಯಾಸ. ಇವರು ನಮ್ಮ ಮುಸ್ಲಿಮ್ರು ಬಾಯಿ ಅಂತ ತಪ್ಪಿಕೊಳ್ಳೋದು, ಹೃದಯ ಕೃತ್ಯ ತೋಡ್ಕೊಂತ ನಾವು ಹೃದಯಾಂತರದಿಂದ ನಾವಿದ್ದೀವಿ ಅಂತ ಸಂಕೇತ. ಇಷ್ಟ ಆಯ್ತು. ಆಮೇಲೆ ಲಾಡ್ಜಿನ ಮುಖಂಡರಿಗೆ ಸಲ್ಲಬೇಕಾದ ನಿಷ್ಠೆ, ಇದು ಬಹಳ ಮುಖ್ಯ. ಎಲ್ಲಾ ಲಾಡ್ಜ್ಗಳಲ್ಲಿ ಇರ್ತಕ್ಕಂಥದ್ದು ಯಾವುದು, ಲಾಡ್ಜಿನ ಮುಖಂಡರಿಗೆ ಸಲ್ಲಬೇಕಾದ ನಿಷ್ಠೆ. ಒಂದು ಸಾರಿ ಲಾಡ್ಜಿನ ಬಹುಮತದಿಂದ ಆರಿಸಿ ಬಂದ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ತಮ್ಮ ಸ್ನೇಹಿತರಲ್ಲದೆ ಇದ್ದಾಗ್ಯೋ ಅವರಿಗೆ ಸಲ್ಲಬೇಕಾದ ಗೌರವ ಸಲ್ಲಿಸಬೇಕು. ಎಲ್ಲಾ ಸೊಸೈಟಿಗಳಲ್ಲೂ ಕಾರ್ಯಕಾರಿ ಸಂಸ್ಥೆ ರಚನೆ ಮಾಡ್ತಾರೆ, ಅದು ನಿಯಮ ಇದೆ, ಈ ರೀತಿನೇ ಮಾಡ್ಬೇಕು, ಹೀಗೆ ಮಾಡ್ಬೇಕಂತಕ್ಕಂಥ. ಇವರೇ ಮೊದಲು ಸೊಸೈಟಿ ಪ್ರಾರಂಭ ಮಾಡಿದಾಗ ನಮ್ಮ ಎಲ್ಲಾ ನಿಯಮಗಳನ್ನು ಅವರು ಬರೆದಿದ್ದಾರೆ. ಇದೆ ನಮಗೆ ರಾಜ್ಯಭಾರ ಮಾಡುವುದಕ್ಕಾಗಿ ಅಸೆಂಬ್ಲಿ ಇದು ಇಲ್ಲ ನಮ್ಗೆ, ಏನಂತಾರೆ ಅಲ್ಲ, ನಮ್ಮ ಬೈಲಾ ತರ ನೋಡಿ, ನಮ್ಮ ಸಂವಿಧಾನ ರಾಜ್ಯಭಾರ ಮಾಡೋದಕ್ಕೆ ಸಂವಿಧಾನ ಬರೆದಿದ್ದಾರೋ, ಇಸಾಪ್ತರ ಸೊಸೈಟಿದ ಹಂಗೆ ಸಂವಿಧಾನವಿದೆ, ಅದಕ್ಕೆ ಒಂದು ಪುಸ್ತಕನೂ ಇದೆ. ನಾನು ಬಡ್ಕೊಳ್ಳೋದು ಅದಕ್ಕೆ, ಸಂವಿಧಾನವನ್ನು ನೋಡ್ರು ಓದ್ರು ಅದರಂತೆ ಮಾಡ್ರಿ ತಿಳ್ಕೊಡ್ರಿ ಅಂತ ಯಾರು ಅದ ಕಡೆ ಗಮನ ಕೊಡೋದು. ಇಷ್ಟು ಬಂದಂಗೆ ಮಾಡ್ತಾರೆ. ಯಾವಾಗ ಇಷ್ಟು ಬಂದಂಗೆ ಮಾಡಿದ್ರೆ ಏನಾಗುತ್ತೆ, ಅದು ಹೆಚ್ಚು ಕಡಿಮೆ ಆಗುತ್ತೆ. ಇದಕ್ಕೂ ಸಂವಿಧಾನ ಅಂತಕ್ಕಂಥದ್ದು ಬರೆದಿದ್ದಾರೆ. ಆ ಸಂವಿಧಾನದಂತೆ ಸೊಸೈಟಿಯಲ್ಲಿ ಸೆಕ್ರೆಟರಿ, ಪ್ರೆಸಿಡೆಂಟ್, ಕಾರ್ಯಕಾರಿ ಸಮಿತಿ ಸಮೇತ ಆಗಬೇಕು. ಇದಾಗಿ ಅವರಿಗೆ ಸಲ್ಲಬೇಕಾದ ಗೌರವ ಸಲ್ಲಿಸಬೇಕು. ಯಾಕಂದರೆ ಅವರು ತಮ್ಮ ಭಾಗಕ್ಕೆ ಗುರುಗಳ ಪ್ರತಿನಿಧಿ ಕೆಲಸಗಾರರಂತೆ ಭಾವಿಸಲ್ಪಡಬೇಕು. ಒಂದು ಸಲ ಪ್ರೆಸಿಡೆಂಟ್, ಸೆಕ್ರೆಟರಿ, ಕಾರ್ಯಕಾರಿ ಸಮಿತಿಯವರು ಆದರೆ ಸುಮ್ಮನೆ ಆಗಲ್ಲ. ಗುರುಗಳ ಪ್ರೇರಣೆ ಇದೆ. ಆ ಲೋಪದೋಷಗಳು ಏನೇ ಇದ್ರು ನಾವು ಹೇಳುವುದಷ್ಟು ಹೇಳ್ತೀವಲ್ಲ, ಸಂವಿಧಾನ ಏನಿದೆ ಹೀಗಿದೆ, ನಾವು ಮಾಡ್ತಾ ಇರೋದು ತಪ್ಪು ಹೀಗೆ ಎಂದು ನಾವು ತಿಳುವಳಿಕೆ ಇರ್ತಕ್ಕಂಥ ಹೇಳೋದು ಒಂದು ಕರ್ತವ್ಯ. 2-3 ಸಲ ಹೇಳ್ಬಹುದು, ಮಾಡ್ಲಿಲ್ಲ ಅಂತಂದ್ರೆ ಬಿಟ್ಬಿಡ್ಬೇಕು ಹೊರತು ಅದನ್ನೇ ನಾವು ಗಂಟಾಕೊಂಡು ಮಾಡಬಾರ್ದು. ಕೆಲಸಗಾರರಂತೆ ಭಾವಿಸಿಕೊಡಬೇಕು. ನಮ್ಮ ಭಾಗಕ್ಕೆ ಗುರುಗಳ ಪ್ರತಿನಿಧಿ ಕೆಲಸಗಾರರಂತೆ ಭಾವಿಸಿಕೊಡಬೇಕು. ಗುರುಗಳ ಪ್ರತಿನಿಧಿ ಅವರು ಆ ಕೆಲಸಕ್ಕೆ ನೇಮಿಸಿದ್ದಾರೆ, ಅದು ಹಾಗೂ ಹೋಗುಗಳು ಅವ್ರಿಗೆ ಬಿಟ್ಟಿದ್ದು, ಅದ ಕಡೆ ನೀವು ಗಮನ ಕೊಡಬಾರದು. ಹೇಳ್ತಕ್ಕಂಥದ್ದು ಹೇಳ್ಬೇಕು, ಬಂದ್ರೆ ಸಂತೋಷ, ಇಲ್ಲ ಅಂತಂದ್ರೆ ಬಿಟ್ಟು. ಪಕ್ಷ ಮನೋಭಾವನೆ, ಒಳಸಂಚು ಇವುಗಳನ್ನು ನೋಡುವುದಕ್ಕೆ ಮನಸ್ಸಿಗೆ ನೋವುಂಟಾಗುತ್ತದೆ ಎಂಬುದಾಗಿ ಗುರುಗಳು ಒಂದು ಸಂದರ್ಭದಲ್ಲಿ ಹೇಳುತ್ತಾರೆ. ಆಯ್ತು, ಮೆಂಬರ್ ಆದ್ರು, ಪ್ರೆಸಿಡೆಂಟ್ಗಳಾದ್ರು, ಕಾರ್ಯಕಾರಿ ಸಮಿತಿ ಆದ್ರು, ಅವರ ಮೇಲೆ ಕಕ್ಷೆ ತೀರಿಸ್ತಕ್ಕಂಥದ್ದು, ಹಾಗೆ ಮಾಡ್ತಕ್ಕಂಥದ್ದು ಅದನ್ನು ಮಾಡಬಾರ್ದು. ಹೇಳೋದು ಹೇಳ್ಬೇಕು, ಮಾಡ್ಲಿಲ್ಲ ಬಿಟ್ಬಿಡ್ಬೇಕು. ತನ್ನಷ್ಟಕ್ಕೆ ತನ್ನ ಕೆಲಸ ಏನೋ ಅಷ್ಟು ಮಾಡ್ಕೊಂಡು ಹೋಗ್ಬೇಕು. ಗುರುಗಳು ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ
ಕರ್ನಲ್ ಆಲ್ಕಾಟ್ ರವರ ವಿಷಯವಾಗಿ ಸೋದರ AP ಸೆನೆಟ್ ರವರಿಗೆ ಗುರುಗಳು AP ಸೆನೆಟ್ ರವ್ರಿಗೆ ಹೇಳ್ತಾರೆ, ಆಲ್ಕಾಟ್ ಸ್ಥಾನವನ್ನು ಗೌರವಾರ್ಹವಾದದ್ದನ್ನಾಗಿ ಮಾಡುವುದಕ್ಕೆ ಪ್ರಯತ್ನಿಸೋ. ಆಲ್ಕಾಟು ಅಧ್ಯಕ್ಷರಾಗಿದ್ದಾಗ ಅನೇಕ ಎಡರುತೊಡರುಗಳು ಬೀಳುತ್ತವಾಗ, ಅದು ಪ್ರಾರಂಭದಲ್ಲಿ. ನಮಗಿಂತ ಇಂಗ್ಲಿಷ್ನವ್ರು ಇದ್ದಾರೆ ನೋಡು, ಅವರು ಕುತಂತ್ರಗಳು ಕುಸೇಷ್ಟಗಳು ಬಹಳ ಜಾಸ್ತಿ, ಅವ್ರು ಗೊತ್ತಾಗಲ್ಲ ನಮ್ಗಷ್ಟೇ. ನಾವೇ ಎಷ್ಟೋ ಉತ್ತಮ, ಭಾರತ ದೇಶದವರು ಅಷ್ಟು ತಿಳುವಳಿಕೆ ಇರಲಿಲ್ಲ, ನಾವೇ ಉತ್ತಮ. ಅವತ್ತು ಇನ್ನೂ ಜಾಸ್ತಿ ಸ್ವಾರ್ಥ ಜಾಸ್ತಿ. ಹೌದು, ಏಕೆಂದ್ರೆ ಆತನು ಇಡೀ ಸಮಸ್ಯೆಯನ್ನು ಪ್ರತಿನಿಧಿಸುತ್ತಾನೆ. ಆ ಸ್ಥಾನದ ಮಹತ್ವದಿಂದ ಬ್ಲಾವಟ್ಸ್ಕಿ ಎಂಬುನೊಡನೆ ನಮ್ಮ ಅನ್ಯೋನ್ಯ ಹತ್ತಿರ ಸಂಬಂಧವನ್ನು ಪಡೆದಿರುತ್ತಾನೆ. ಬ್ಲಾವಟ್ಸ್ಕಿ ಎಂಬನವರ ಅನ್ಯೋನ್ಯ ಹತ್ತಿರದ ಸಂಬಂಧವನ್ನು ಪಡೆದು, ಬ್ಲಾವಟ್ಸ್ಕಿ ಎಂಬನವರು ಅನೇಕ ಪುಸ್ತಕಗಳನ್ನು, ಮಹಾತ್ಮರ ಸಂಪರ್ಕವನ್ನು ಪಡೆದು ಅನೇಕ ಪುಸ್ತಕಗಳು, ವಿಷಯಗಳನ್ನು ಸಂಗ್ರಹಿಸಿ ಅವರು ಕೊಟ್ಟರು. ಈತನು ಎಲ್ಲಾ ಕಡೆ ಓಡಾಡಿ ಬೇಕಾದಷ್ಟು ಕಡೆ ಸೊಸೈಟಿಗಳನ್ನು ಸ್ಥಾಪನೆ ಮಾಡಿದ್ರು. ಆ ಕೆಪಾಸಿಟಿ ಇವ್ರಿಗೆ ಇದೆ ಅಂತಲೇ ಮೊದಲೇ ಆಯ್ಕೆ ಮಾಡಿಕೊಂಡು ಅವ್ರನ್ನ ಮಾಡಿದ್ರು. ಏಕೆಂದ್ರೆ ಅವರಿಬ್ಬರ ಮೂಲಕ ನಾವು ಕೆಲಸ ಮಾಡಬೇಕಾಗಿದೆ ಎಂಬುವುದು ಬರೆಯುತ್ತಾರೆ. ಇವರಿಬ್ಬರ ಮುಖಾಂತರ ನಾವು ಕೆಲಸ ಮಾಡಿಸಬೇಕು ಅನ್ನುವುದು ಅವ್ರಿಗೆ ಗೊತ್ತು ಅಂತ ಒಂದ್ ಕಡೆ ಅವರು ಬರೆದು ತೋರಿಸ್ತಾರೆ ಅಂತ ರೀತಿ. ಮತ್ತೊಂದು ಸನ್ನಿವೇಶದಲ್ಲಿ ಆತನ ಗುರುಗಳ ಪ್ರತಿನಿಧಿಯಾಗಿರುವುದರಿಂದ ಸಮಸ್ತೆಯ ಮುಖ್ಯ ಹಿತಕ್ಕೆ ಜವಾಬ್ದಾರರಾಗುತ್ತಾರೆ. ಸಮಸ್ತೆಯ ಹಿತಕ್ಕೆ ಜವಾಬ್ದಾರನಾಗುತ್ತಾರೆ ಎಂದು ಹೇಳುತ್ತಾರೆ. ಅಲ್ಲದೆ ಮಿಸ್ ಅರುಂಡೇಲ್ ರವರು ಲಂಡನ್ ಲಾಡ್ಜ್ನ ಖಜಾನ್ಸಿಯಾಗಿ ಆರಿಸಲ್ಪಟ್ಟಾಗ, ಅರುಂಡೇಲ್ ಆಕೆಗೆ ಗುರುಗಳು, ನೀನು ಲಂಡನ್ ಲಾಡ್ಜ್ನ ಅಧಿಕಾರ ಸ್ಥಾನದಲ್ಲಿ ಇರುತ್ತೀಯೇ. KH ಗುರುಗಳು ಹೇಳುವ ಮಾತು, ನೀನು ಲಂಡನ್ ಲಾಡ್ಜ್ನ ಖಜಾನ್ಸಿ ಆಗಿದ್ದೀಯಾ, ಅಧಿಕಾರಿ ಆಗಿದ್ದೀಯಾ ನೀನು. ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟ ಕರ್ತವ್ಯ ಮತ್ತು ಸೇವಾವಕಾಶವು ನಿನಗೆ ಲಭ್ಯವಾಗಿದೆ. ಅಧಿಕಾರ ಬರುವುದಲ್ಲ ಮುಖ್ಯ ಮನುಷ್ಯನಿಗೆ, ಆ ಅಧಿಕಾರಕ್ಕೆ ತಕ್ಕಂತೆ ನಡೆಸ್ಕೋಬೇಕು, ಬೇರೆಯವರನ್ನ ಆಕರ್ಷಣೆ ಮಾಡ್ಕೋಬೇಕು. ಸೇವಾವಕಾಶವು ನಿನಗೆ ಲಭ್ಯವಾಗುತ್ತಿದೆ. ಬರೀ ನೀತಿಬದ್ಧವಾದ ಸಹಾನುಭೂತಿಯ ನಡತೆಯ ಆದರ್ಶವನ್ನು ಎತ್ತಿ ಹಿಡಿದರೆ ಸಾಲದು. ನೀತಿ, ಸ್ವಭಾವ, ಸಹಾನುಭೂತಿ ಇವನ್ನ ಎತ್ತಿ ಹಿಡಿದ್ರೆ ಸಾಕಾಗಲ್ಲ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು. ಇದು ಮಾಡಬಾರದಕ್ಕೆ ಆದರ್ಶವಾಯಿತು. ಯಾವ ಕೆಟ್ಟ ಕೆಲಸ ಮಾಡಬಾರದು, ನೀನ್ ಕೆಟ್ಟ ಕೆಲಸ ಮಾಡಲ್ಲ, ಒಳ್ಳೆಯವ್ರೆ. ಆದ್ರೆ ಕೆಟ್ಟ ಕೆಲಸ ಮಾಡದೇ ಇರುವುದಕ್ಕೆ ಆದರ್ಶ ನೀನಷ್ಟೇ. ಮುಂದೆ ಏನ್ ಮಾಡ್ಬೇಕು ಅಂತ ಅನ್ನೋದು ನಿನ್ ಗೊತ್ತಾಗ್ತಾ ಇಲ್ಲ. ಶಿಷ್ಯತ್ವಕ್ಕೆ ಸಾಲದೇ ಬರುತ್ತದೆ ಅಷ್ಟೇ ಮಾತ್ರ ಇದೆ, ಗುರುಗಳ ಶಿಷ್ಯತ್ವಕ್ಕೆ ಸಾಕಾಗಲ್ಲ, ಅರ್ಹತೆ ಆಗಲ್ಲ. ಸ್ವಾಮಿ ವಿವೇಚನೆಯಿಂದ ಸೇವಾ ಕಾರ್ಯಗಳನ್ನು ಕಂಡುಕೊಂಡು ಕಾರ್ಯತ್ವರತರಾಗಬೇಕೆಂಬುದೇ ಗುರುಗಳ ಅಭಿಪ್ರಾಯ ಅಲ್ಲದೆ ಮುಂದುವರಿಯುವುದು. ಇಲ್ಲಿ ಪ್ರತಿಯೊಂದಕ್ಕೂ ಗುರುಗಳಾಗಲಿ ಮತ್ತೊಂದೊಬ್ಬರಾಗಲಿ ಬಂದು ನಿನ್ಗೆ ಈಗ ಮಾಡು, ಇದು ಮಾಡು, ಅದು ಮಾಡು ಅಂತ ಹೇಳಲ್ಲ. ಅವರ ಸೂಚನೆಗಳು ಒಂದಲ್ಲ ಒಂದ್ಸಲ ಸಿಗುತ್ತೆ. ಆ ಸೂಚನೆಗಳಂದ್ರೆ ಅವರೇ ಖುದ್ದಾಗಿ ಬರಲ್ಲ, ಅಧಿಕಾರದಲ್ಲಿ ಇರ್ತಕ್ಕಂಥ ಅವರಿಗೆ ಫ್ಲಾಶ್ ಆಗುತ್ತೆ. ಇಲ್ಲ, ಈ ವ್ಯವಸ್ಥೆಯನ್ನು ಈ ರೀತಿ ಮಾಡಬೇಕು, ಮೊನ್ನೆ ಮಾಡಿದ್ದು ತಪ್ಪು ಹಿಂಗಾಯ್ತು, ಇದ್ರಲ್ಲಿ ಈ ರೀತಿ ಸರಿಪಡಿಸ್ಬೇಕು, ಇಲ್ಲ ಇಂಥವ್ರನ್ನ ಕರೀಬೇಕು, ಈ ತಪ್ಪುಗಳನ್ನ ಈ ರೀತಿ ಸರಿಪಡಿಸ್ಕೋಬೇಕು ನಾನು ಅಂತಕ್ಕಂಥದ್ದು ಅವ್ರ ಮುಖಾಂತರ ಅವರಲ್ಲೇ ಉದ್ಭವ ಆಗುತ್ತೆ. ಆ ಉದ್ಭವ ಆಗಿದ್ದನ್ನ ಮಡಚಿ ಬಿಡುವುದಲ್ಲ, ಅದನ್ನ ಉತ್ತೇಜನ ಕೊಟ್ಟು ತಾನು ಸರಿಪಡಿಸ್ಬೇಕು, ಬೇರೆಯವ್ರನ್ನ ಸರಿಪಡಿಸುವುದಕ್ಕೆ ದಾರಿ ತೋರಿಸ್ಬೇಕು. ಅದು ಅಧಿಕಾರಿ ಆಗಿರ್ತಕ್ಕಂಥವರ ಮುಖ್ಯ ಲಕ್ಷಣ. ಸಾಧಾರಣ ಸದಸ್ಯನೇ ಅಂತಹದ್ದನ್ನು ಮಾಡಬೇಕು. ನೋಡಿ, ಅಧಿಕಾರ ವರ್ಗದಲ್ಲೇ ಇರುವರೆಲ್ಲ ಸಾಧಾರಣವಾಗಿರ್ತಕ್ಕಂಥ ಸದಸ್ಯನೂ ಸಮೇತ ಅಂತ ಕೆಲಸಗಳನ್ನು ಮಾಡಬೇಕು. ಹೀಗಿರುವಲ್ಲಿ ನೀನು ಅಧಿಕಾರ ಸ್ಥಾನದಲ್ಲಿ ಇರುತ್ತೀಯೇ. ಅಧಿಕಾರ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಮಾಡೋ ಕೆಲಸಗಳು ಅವ್ರಿಗಿರುತ್ತೆ, ಬೇರೆಯವರಿಗೆ ಕೆಲವು ಇರಲ್ಲ. ಆದ್ರಿಂದ ಅಧಿಕಾರ ಸ್ಥಳದಲ್ಲಿ ಇರ್ತಕ್ಕಂಥವ್ರ ಕಾರ್ಯಕಲಾಪಗಳು ಏನು ಮಾಡ್ಬೇಕು ಅಂತಕ್ಕಂಥದ್ದನ್ನು ಅವ್ರಿಗೆ ಬಿಟ್ಟಿದ್ದು. ನೀನು ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ ನೀನು ಮಾಡಬೇಕು. ಅವ್ರ ಅಧಿಕಾರದಲ್ಲಿ ಇದ್ರೆ ಅವ್ರು ಮಾಡ್ಕೊಂಡು ಬಿಡು, ನಮ್ಗೆ ಯಾಕೆ ಹಾಗೆ ಅಂತಕ್ಕಂಥದ್ದು ತುಪ್ಪು ದಾರಿ ಇರಬಾರ್ದು. ಅಲ್ಲದೆ ಆಧ್ಯಾತ್ಮಿಕ ತಿಳುವಳಿಕೆಯ ಮೂಲಕ ಸ್ಥೈರ್ಯವಂತಳಾಗಿದ್ದಾರೆ. ಅಯ್ಯಮ್ಮನ್ ಹೇಳ್ತಾರೆ, ಸ್ಥೈರ್ಯವಂತಳಾಗಿ ಅಧಿಕಾರ ಇದೆ, ಸ್ಥೈರ್ಯವಂತಳಾಗಿದ್ದೀಯ ನೀನು. ದುರ್ಬಲರಿಗೆ ಬೆಂಬಲವಾಗಿರಲು ಸಾಧ್ಯವಾಗುತ್ತದೆ. ನಿನ್ನ ಸ್ಥೈರ್ಯ, ಧೈರ್ಯ, ಒಳ್ಳೆ ನಡತೆ, ವ್ಯವಸ್ಥೆ ರೀತಿಯಲ್ಲಿ ಇದ್ದಾಗ ಬೇರೆಯವರು ನಿಮ್ಮನ್ನು ನೋಡಿ ಫಾಲೋ ಮಾಡ್ತಾರೆ,
ನಿನ್ನ ಹೆಚ್ಚು ಕಡಿಮೆ ಆದಾಗ ಅದು ತುಂಬಾ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಅಲ್ಲದೆ ಅಜ್ಞಾನಿಗಳು ತಮ್ಮ ದುಃಖಕ್ಕೆ ಕಾರಣ ಮತ್ತು ವಿವೇಚನೆಯನ್ನು ಸಹ ನಿನ್ನಿಂದ ಕಡಿತುಕೊಂಡು ಪ್ರಯೋಜನ ಪಡೆಯುವಂತೆ ಆಗುತ್ತದೆ. ಅಜ್ಞಾನಿಗಳು ತಿಳುವಳಿಕೆ ಇಲ್ಲದೆ ಇರತಕ್ಕಂಥವ್ರು ನಿನ್ನ ಮುಂದಾಳತ್ವ, ನೀನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು, ನಿನ್ನ ಆನೆಸ್ಟ್ ಅಂತಕ್ಕಂಥದ್ದು ಈ ಕೆಲಸ ಇದ್ದಾಗ ಅದನ್ನು ನೋಡಿ ಬೇರೆಯವರು ತಿಳುವಳಿಕೆ ಪಡೆಯುತ್ತಾರೆ ಎಂಬುದನ್ನು ಬೋಧಿಸುತ್ತಾರೆ. ಈ ರೀತಿ ಮನೆಗೆ ಬೋಧನೆ ಮಾಡ್ತಾರೆ. ಲಾಡ್ಜ್ಗಳಲ್ಲಿನ ಮುಖಂಡರು ಸಮರ್ಪಕವಾದ ರೀತಿಯಲ್ಲಿ ಕೆಲಸ ಮಾಡದೇ ಇದ್ದರೆ ಅವರ ಸ್ಕಾಲಿತ್ಯಗಳ ವಿಷಯವಾಗಿ ಅತೃಪ್ತಿ ಪಟ್ಟುಕೊಳ್ಳದೆ ಸೂಕ್ತವಾದ ರೀತಿಯಲ್ಲಿ ಸಹಾಯ ಮಾಡುವ ಮನೋಭಾವನೆ ನಮ್ಮದಾಗಬೇಕು. ಒಂದು ವೇಳೆ ಸೊಸೈಟಿಲಿರ್ತಕ್ಕಂಥ ಅಧಿಕಾರ ವರ್ಗದಲ್ಲಿ ಇರ್ತಕ್ಕಂಥವರು ಅವರ ಏನೋ ಒಂದು ಮೂಢನಂಬಿಕೆ ಒಂದು ಹೆಚ್ಚು ಕಡಿಮೆ ಯಾವುದೋ ಒಂದು ರೀತಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ರೆ ಅವ್ರು ಮಾಡ್ಕೊಳ್ಳಿಲ್ಲ, ಇದ್ ಮಾಡಲಿಲ್ಲ, ಅದಕ್ಕೆ ನಮ್ಗೆ ಯಾಕಿತ್ತು ಅದನ್ನು ಒಂದ್ ಹಾಕಿ ಬಿಡಬಾರ್ದು. ನಮ್ಮಷ್ಟಕ್ಕೆ ನಾವು ಏನ್ ಕೆಲಸ ಮಾಡಬೇಕೋ ಆ ಕೆಲಸವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು ಹೊರತು ನನಗೆ ಯಾಕೆ ಅಂತ ತೆಪ್ಪಗೆ ಇರಬಾರ್ದು. ಇಲ್ಲಿನ ಮುಖ್ಯ ಉದ್ದೇಶ ಏನಂದ್ರೆ ಆಧ್ಯಾತ್ಮಿಕ ವಿಷಯ ತಾನು ತಿಳ್ಕೊಂಡೇ ಇರತಕ್ಕಂಥ ವಿಷಯವನ್ನು ಬೇರೆಯವರಿಗೆ ತಿಳಿಸಿ ಬೇರೆಯವರನ್ನ ಈ ಸಮಸ್ಯೆಗೆ ಸೇರುವ ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಡವಳಿಕೆಗಳನ್ನು ತಿದ್ದುವುದು ತನ್ನ ಕೆಲಸ, ತಾನು ಮಾಡುವಂತ ಕೆಲಸವು ಮಾಡಬೇಕು. ಮೇಡಮ್ ಬ್ಲಾವಟ್ಸ್ಕಿಯಲ್ಲಿ ತಪ್ಪುಗಳನ್ನು ಸಿನೆಟ್ಟರವರು ಎತ್ತಿ ತೋರಿಸಿದಾಗ ಮಹಾತ್ಮ ಕುತುಂಬಿಯವರಿಗೆ ಮುಂದೆ ಹೇಳುವಂತೆ ಸಿನೆಟ್ಟರವರಿಗೆ ಸಲಹೆ ಕೊಡುತ್ತಾರೆ. ಬ್ಲಾವಟ್ಸ್ಕಿ ಅಮ್ಮನವರ ಹತ್ರ ಬೇಕಾದಷ್ಟು ತಪ್ಪುಗಳಿದೆ, ಏನ್ ಆಯಮ್ಮನ ಹೀಗೆ ಅಂತಕ್ಕಂಥದ್ದು ಸಿನೆಟ್ ಯಾವಾಗ್ಲೂ ಆಯಮ್ಮನ ಮೇಲೆ ಬೇಗಾಡುವುದು, ಚಾಡಿ ಹೇಳ್ತಕ್ಕಂಥದ್ದು ಗುರುಗಳಿಗೆ. ಇದನ್ನೆಲ್ಲ ಹೇಳ್ತಾ ಇದೀಯ ನೀನು, ಆಕೆ ಈ ವಿಷಯವಾಗಿ ನೀನು ಹೇಳುವುದಿಲ್ಲ ನಿಜವೆಂದು ಭಾವಿಸಿದ್ದಾಗಿಯೋ ಅದೇ ಸಂದರ್ಭವು ನಿಮ್ಮ ನೆಚ್ಚಿನ ಉಸ್ತುಕತೆ ಮತ್ತು ಶ್ರದ್ಧೆ ಮೂಲಕ ಸಮಸ್ಯೆಯ ಕೆಲಸವನ್ನು ಮುಂದುವರಿಸುವುದಕ್ಕೆ ಯೋಗ್ಯ ಮಾಡಿಕೊಳ್ಳಬೇಕು. ಒಂದು, ನಿನಗೂ ಗೊತ್ತಿದೆ ಅವ್ರು ಮಾಡ್ತಾ ಇಲ್ಲ, ಅವ್ರು ಇದೆ ಅಂತಕ್ಕಂಥದ್ದನ್ನು. ಬಟ್ ಇರೂರ ಪೈಗೆ ಅವರಿಗಿಂತ ಉತ್ತಮವಾಗಿರ್ತಕ್ಕಂಥವ್ರು ಬೇರೆಯವ್ರು ಯಾರು ಇಲ್ಲ. ಆದ್ರಿಂದ ಅವರನ್ನೇ ಹೊರತುಂಬಿಸಿ ಅವ್ರ ಮುಖಾಂತರ ನಾವು ಅಭಿವೃದ್ಧಿ ಪಡಿಸಬೇಕ ಹೊರತು ಅವ್ರು ಇಲ್ಲ ಅಂತ ಬಿಟ್ಬಿಡೋದು ಸರಿಯಲ್ಲ. ಆಕೆಯ ಲೋಪಗಳನ್ನು ನಿಮ್ಮ ಸದವಕಾಶಗಳೆಂದು ಭಾವಿಸಿ ಕೆಲಸವನ್ನು ಮುಂದುವರಿಸಿಕೊಂಡು ಜಯವನ್ನು ಗಳಿಸಿ. ಆಕೆ ಹತ್ರ ಏನು ಲೋಪ ಇದೆ ಅಂತ ನೀನು ಗೊತ್ತಿದೆ, ಆ ಲೋಪ ಏನು ಅಂತ ಅನ್ನೋದನ್ನ ನೀನು ಅರ್ಥ ಮಾಡಿಕೊಂಡು ಆ ಲೋಪವನ್ನು ಸರಿಪಡಿಸು ನೀನು ಅಂತ ಗುರುಗಳು ಸಿನೆಟ್ರವರಿಗೆ ಸಲಹೆ. ಇಲ್ಲಿ ಸಿನೆಟ್ಗೆ ತುಂಬಾ ಸಲಹೆಗಳು ಕೊಡ್ತಕ್ಕಂಥದ್ದೇ ಈ ಪುಸ್ತಕದಲ್ಲಿ ಬರ್ತಕ್ಕಂಥದ್ದೆಲ್ಲ. ನಾವು ಲಾಡ್ಜ್ ಅಧಿಕಾರಿಗಳಲ್ಲಿನ ಲೋಪದೋಷಗಳನ್ನು ಎತ್ತಿ ಆಡುವುದು ಸುಲಭ, ಆದರೆ ಅದೇ ಸ್ಥಾನದಲ್ಲಿ ಆ ರೀತಿ ಟೀಕೆ ಮಾಡುವುದು ಒಂದು ವೇಳೆ ಇದ್ದ ಪಕ್ಷದಲ್ಲಿ ಆ ಸ್ಥಾನಕ್ಕೆ ಸಂಬಂಧಪಟ್ಟ ಜವಾಬ್ದಾರಿಯನ್ನು ಟೀಕೆ ಮಾಡುವುದು ನಿರ್ವಹಿಸುವುದು ಕಷ್ಟ. ಟೀಕೆಗಳ ಪದ ಎಲ್ಲರೂ ಮಾಡಬಹುದು, ಏನು ಟೀಕೆ ಮಾಡ್ತಾ ಇರ್ತಕ್ಕಂಥ ಜವಾಬ್ದಾರಿ ಕೊಟ್ರೆ ಅದೇನ್ ನಿರ್ವಹಿಸ್ತಾನೆ ಏನು ಅಂತಕ್ಕಂಥವ್ರು ಗೊತ್ತು. ನಮ್ಮ ರಾಜ್ಯಪ್ಪನವರೆಲ್ಲ ಇವರು ಮಾಡ್ತಾ ಇದ್ರು. ಶಂಕರನಾರಾಯಣ ಪಬ್ಲಿಕ್ ಮೀಟಿಂಗ್ ನಲ್ಲಿ ಇಟ್ಟಾಗ ಅಥವಾ 3 ದಿವಸ ಕಮಿಟಿ ಮೀಟಿಂಗ್ ಇದ್ದಾಗ ಅವರೆಲ್ಲ ಹೇಳೋರು ಹೀಗೆ ಹಾಗೆ ಕೂತ್ಕವಯ್ಯ, ಜವಾಬ್ದಾರಿ ತಗೊಂಡು ಮಾಡಿದ್ರೆ ಮುಂದಿನ ವರ್ಷ ಅದೇ ಸೊಸೈಟಿಗೆ ನಿನ್ನನ್ನೇ ಅಧ್ಯಕ್ಷರನ್ನಾಗಿ ಮಾಡ್ತೀನಿ, ಮಾಡಿ ತೋರಿಸ್ತೀನಿ ನೀನು ಅಂತ ಸಭೆಯಲ್ಲೇ ಕಡ್ಡಾಯವಾಗಿ ಬುದ್ಧಿ ಹೇಳ್ತಾ ಇದ್ದ. ಆತನಿಗೆ ಹೀಗೆ ಬರೆಯುತ್ತಾನೆ, ನಾವು ಸಮಯ ಬಂದಾಗ ನಿನ್ನನ್ನು ಆ ಸ್ಥಾನದಲ್ಲಿ ಕೂಡಿಸಬಹುದಾ? ಹುಷಾರ್, ಸುಮ್ಮನೆ ಟೀಕೆ ಮಾಡಬೇಡ. ಅವರಿಗಿಂತ ಉತ್ತಮ ತಿಳುವಳಿಕೆ ಇರ್ತಕ್ಕಂಥ ಇನ್ನೊಬ್ಬರು ಇಲ್ಲ, ಈಗ ಹುಷಾರಾಗಿರೋ ನೀನು ಎಂದರೆ ಆಲ್ಕಾಟ್ ಅನೇಕ ವೇಳೆ ತನ್ನ ಕೆಲಸದಿಂದ ನಿವೃತ್ತಿ ಮಾಡಿ ನಮ್ಮ ಆಶ್ರಮಕ್ಕೆ ಬರಬೇಕು ಎಂದು ಮನವಿ ಮಾಡಿಕೊಂಡಿರುತ್ತಾನೆ. ಎಲ್ಲ ವ್ಯವಸ್ಥೆ ವ್ಯವಹಾರಗಳು ನೋಡ್ಬಿಟ್ರು, ಸ್ವಾಮಿ ಸಾಕಾಗ್ಬಿಟ್ಟಿದೆ, ನಾನು ಹೋಗಲ್ಲಪ್ಪ, ಇನ್ನು ಬೇರೆಯವ್ರು ಯಾರಾದ್ರು ಮಾಡ್ಲಿ, ನಿಮ್ಮ ಆಶ್ರಮಕ್ಕೆ ನಾನು ಬಂದ್ಬಿಡ್ತೀನಿ ಅಂತ ಅನೇಕ ಸಲ ಅವ್ರ ಹತ್ರ ಬೇಡ್ಕೊಳ್ತಾನೆ. ಅವ್ರು ಬೇಡ್ಕೊಂಡ್ರೆ ಬಿಟ್ಬಿಡ್ತಾರ? ಬಿಟ್ಬಿಡ್ತಾರೆ. ಮತ್ತೊಬ್ಬರನ್ನು ಟೀಕಿಸುವುದು ಸುಲಭ ಮತ್ತು ಸಂತೋಷಕರ, ಆದರೆ ಅದೇ ಸ್ಥಾನದಲ್ಲಿ ಇದ್ದುಕೊಂಡು ಅದನ್ನು ಅನುಭವಿಸುವುದು ಕಷ್ಟ ಮತ್ತು ದುಃಖಕರ. ಇಂಗ್ಲೆಂಡಿನಿಂದ ಬ್ಲಾವಟ್ಸ್ಕಿಯ ಮೇಲೂ ಸೊಸೈಟಿಯ ಮೇಲೂ ನಮ್ಮ ಮೇಲೂ ಕಳುಹಿಸಲ್ಪಟ್ಟ ನಿಂದಾಸ್ಪದವಾದ ಪತ್ರಗಳನ್ನು ನೋಡು. ಅವುಗಳನ್ನು ಬ್ಲಾವಟ್ಸ್ಕಿಯವರೇ ತನ್ನ ಮಾಸಪತ್ರಿಕೆಯಲ್ಲಿ ಪ್ರಕಟಿಸಬೇಕಾದ ಕಷ್ಟ ಪರಿಸ್ಥಿತಿ ಒದಗುತ್ತದೆ.
ಈಗ ನಮ್ಮ ಜ್ಯೋತಿ ಪುಸ್ತಕ ಬರಲ್ವಾ, ಜ್ಯೋತಿ ಪುಸ್ತಕದಲ್ಲಿ ಬೇರೆ ಸೊಸೈಟಿಗಳು ವ್ಯವಸ್ಥೆಗಳು ಏನಿದೆ ಹೇಗಿದೆ ಅಂತಕ್ಕಂಥದ್ದನ್ನು ಕೆಲವು ಬರೆದಾಗ ನೀವು ಅವರು ಲೋಪದೋಷಗಳು ತಪ್ಪುಗಳನ್ನ ಹಿಡಿದು ಕಾಗದ ಏನಾದ್ರು ಬರೆದ್ರೆ ಅವರಿಗೆ ನ್ಯಾಯವಾಗಿ ಅದನ್ನ ಪ್ರಕಟಿಸಬೇಕು. ಅದನ್ನ ಪ್ರಕಟಿಸಿದರೆ ಆ ಮೂಲಕ್ಕೆ ಹಾಕ್ಬಿಟ್ರೆ ಅದು ಸರಿಯಲ್ಲ. ಆ ಬ್ರಾವಟ್ಸ್ಕಮ್ನವರು ಆ ರೀತಿ ಮಾಡ್ತಾ ಇರಲಿಲ್ಲ. ಲೋಪದೋಷಗಳು ಏನಿದೆ ಹೇಗಿದೆ ಬೇರೆ ಅಂತಕ್ಕಂಥವ್ರು ಎಲ್ಲರೂ ಬರೆದು ಅವ್ರಿಗೆ ಕಳಿಸಿದ್ರೆ ಅವನ್ನೇ ಮುಚ್ಚಿಡ್ತಾ ಇರ್ಲಿಲ್ಲ, ಪ್ರಶ್ನೆ ಮಾಡ್ತಾ ಇದ್ರು. ಅದೇ ಒಂದು ದೊಡ್ಡ ಗುಣ. ಹೆಚ್ಚು ಅಪವಾದಕ್ಕೆ ಒಳಗಾದರೂ ಬೇರೆಯವರು ದೊರೆಯುವುದು ಕಷ್ಟ. ಹೌದು, ಮೇಡಮ್ ಬ್ಲಾವಟ್ಸ್ಕಿನ್ ಅವರು ಕೆಲವು ತಪ್ಪುಗಳಿದೆ, ವ್ಯವಸ್ಥೆ ಇದೆ, ಮಾತೆತ್ತಿದ್ರು, ಸಿಗರೇಟ್ ಕುಡಿತಕ್ಕಂಥವ್ರು, ಮಾಂಸಾಹಾರ ಮಾಡ್ತಕ್ಕಂಥವ್ರು ಮಾಂಸಾಹಾರ ಮಾಡ್ತಾ ಇದ್ರೋ ಇಲ್ವೋ ಕೆಲವರು ಹೇಳ್ತಾರೆ, ಕೆಲವರು ಇಲ್ಲ. ಸಿಗರೇಟ್ ಅಂತೂ ಕುಡಿಯುವುದು ಇತ್ತು. ಅಂತಹ ದೋಷಾರೋಪಣೆಗಳಿಗೆ ಸಮಾಧಾನಕರವಾದ ಜವಾಬುಗಳನ್ನು ನಾವೇ ಬರೆದಿರುತ್ತೇವೆ. ಆ ಲೋಪ ದೋಷಗಳೇನಾದ್ರೂ ಇದ್ದರೆ ಆ ಸಮಾಧಾನ ಪಡಿಸ್ಕೊಳ್ಳೋದಕ್ಕಾಗಿ ಆ ಮೇಡಮ್ನವ್ರಿಗೂ ಅವರು ಕಾಗದವನ್ನು ಬರೀತಾ ಇದ್ರಂತೆ. ಇದನ್ನು ನೀನು ಗೌರವಕ್ಕೆ ತಕ್ಕದ್ದು ಅಲ್ಲವೆಂದು ಭಾವಿಸಬಹುದು ಅಲ್ಲವೇ? ಲಾಡ್ಜು ಅಧಿಕಾರಿಗಳನ್ನು ಆರಿಸುವಾಗ ಆಯಾ ಸ್ಥಾನಕ್ಕೆ ತಕ್ಕ ಅರ್ಹತೆಯನ್ನು ನೋಡಿ ಚುನಾಯಿಸಬೇಕೇ ವಿನಃ ಅವರ ವಿಷಯವಾಗಿರುವ ನಮ್ಮ ಸ್ವಂತ ಅಭಿಪ್ರಾಯಗಳನ್ನು ಗಮನಿಸಬಹುದು. ಇದು ಬಹಳ ಮುಖ್ಯ. ಎಲ್ಲ ಕಡೆ ಆ ಊರಿನಲ್ಲಿ ಸ್ವಲ್ಪ ಹೆಸರುವಾಸಿ ಇದ್ರೆ, ಸ್ವಲ್ಪ ಶ್ರೀಮಂತನು ಸಾಹುಕಾರನಾಗ್ಬಿಟ್ರೆ ಅವರೇ ಪ್ರೆಸಿಡೆಂಟ್ ಆಗ್ಲಿ, ಸೆಕ್ರೆಟರಿ ಆಗ್ಲಿ ಅಂತಕ್ಕಂಥ ಹುರಿದುಂಬಿಸ್ತಾರೆ. ಇದು ಶುದ್ಧ ತಪ್ಪು. ಆತನ ತೀಸಾಪಿಸ್ಟ್ ಲಕ್ಷಣಗಳು ಇದೆಯಾ ಇಲ್ವಾ ಅಂತಕ್ಕಂಥದ್ದು ಯೋಚನೆ ಮಾಡಿ ನಾವು ಬೇರೆ ಮುಖಂಡರನ್ನು ಆಯ್ಕೆ ಮಾಡಬೇಕೆ ಹೊರತು ಆ ರೀತಿ ಮಾಡಬಾರದು. ಎಲ್ಲರಿಗೂ ಸಲ್ಲಬೇಕಾದ ನಿಷ್ಪಕ್ಷಪಾತವಾದ ನ್ಯಾಯ ದೃಷ್ಟಿಯಿಂದ ನಮ್ಮ ಓಟನ್ನು ಕೊಡಬೇಕು. ಎಲ್ಲಾ ಕಡೆ ಇರೋದು ಹಂಗೆ ಸಂವಿಧಾನ ತಂದು ಓಟ್ ಕೊಡೋದು. ಓಟ್ ಯಾರಿಗಂದ್ರೆ ಹಾಗೆ ನಮ್ಮ ರಾಜಕೀಯದಲ್ಲೂ ದುಡ್ಡು ಕೊಡೋವರಿಗೆ ಓಟ್, ಇಲ್ಲೆಲ್ಲ ಯಾರು ದುಡ್ಡು ಕೊಡಲ್ಲ. ಆದ್ರೂ ಬೇರೆ ಹೆಸರು ಮತ್ತೊಂದು ಮಗದೊಂದು ಅವರಿಂದ ನಮ್ಗೆ ಏನಾದ್ರು ಉಪಯೋಗ ಆಗುತ್ತೇನೋ ನಾಳೆ ಅನ್ನೋ ಉದ್ದೇಶ ಇಟ್ಕೊಂಡು ಓಟ್ ಹಾಕ್ತೀರಿ, ಅದು ತಪ್ಪು, ಸರಿಯಲ್ಲ. ಒಂದು ಸಾರಿ ಅಧಿಕಾರಿಗಳು ಆರಿಸಲ್ಪಟ್ಟ ವೇಳೆ ಅವರು ನಾವು ಎಲ್ಲರೂ ಸೋದರರು ಎಂಬ ತತ್ವವನ್ನು ಮರೆಯಕೂಡದು. ಎಲೆಕ್ಷನ್ ಆಯಿತು, ಅಧಿಕಾರಕ್ಕೆ ಬಂದರು, ಆಮೇಲೆ ಬ್ರಿಡ್ಜ್ ಸಾಧಿಸುವುದಕ್ಕೆ ಹೋಗಬಾರದು, ಹೊಂದಾಣಿಕೆಯಿಂದ ಕೆಲಸ ಮಾಡಬೇಕು. ಅಲ್ಲದೆ ಯಾವುದಾದರೂ ವಿಷಯವು ಚರ್ಚೆಗೆ ಬಂದಾಗ ಅದರ ವಿಷಯವಾಗಿ ವ್ಯಕ್ತಪಡಿಸತಕ್ಕ ಅಭಿಪ್ರಾಯವನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಪರಿಶೀಲಿಸಬೇಕೇ ವಿನಃ ನಮಗೆ ಸಂಬಂಧಪಟ್ಟಂತೆ ಅನ್ವಯ ಮಾಡಕೂಡದು. ಇಲ್ಲಿ ಆಯ್ಕೆ ಮಾಡ್ತೀವಿ, ಕಾರ್ಯಕಾರಿ ಸತ್ಯ ಆಗುತ್ತೆ, ಒಂದು ವಿಷಯವನ್ನು ಚರ್ಚೆ ಮಾಡ್ತೀವಿ, ಆಗ ನಮ್ಮ ದೃಷ್ಟಿಗೆ ತಕ್ಕಂತೆ ಚರ್ಚೆ ಮಾಡೋದಲ್ಲ. ಸಂವಿಧಾನವು ಏನಿದೆ, ನಮ್ಮ ಇದಕ್ಕೆ ಸಂಬಂಧಪಟ್ಟ ಸಂವಿಧಾನ ಇದೆ, ಆ ಸಂವಿಧಾನ ಏನಿರುತ್ತೆ ಅದರಲ್ಲಿ ಲೋಪದೋಷಗಳು ಬಂದಾಗ ಅದನ್ನ ನಾವು ಚರ್ಚೆ ಮಾಡಲೇಬೇಕು, ಹಂಗೆ ಬಿಡಬಾರ್ದು. ಹಂಗೆ ಬಿಟ್ಬಿಟ್ರೆ ಅವ್ರು ಇನ್ನೂ ಪಾತಾಳಕ್ಕೆ ಹೋಗ್ತಾರೆ, ಕೆಟ್ಟ ಕೆಲಸಗಳು ಮಾಡೋದಕ್ಕೆ ಉತ್ತೇಜನ ಕೊಟ್ಟಂಗೆ ಆಗುತ್ತೆ. ಆದ್ರಿಂದ ಇವನು ಸರಿಪಡಿಸ್ಕೋಬೇಕು, ಹೀಗಿದೆ, ಹೀಗ್ ಮಾಡ್ಬೇಕು ಅಂತಕ್ಕಂಥ ಸೂಚನೆ ಕೊಡ್ತಕ್ಕಂಥದ್ದು ಕರ್ತವ್ಯ. ನಮಗೆ ಸಂಬಂಧಪಟ್ಟಂತೆ ಅನ್ವಯ ಮಾಡಿಕೊಳ್ಳಕೂಡದು. ಹೋದ್ರೆ ಹೋಗ್ಲಿ ಬಿಡಪ್ಪ, ಅವ್ರನ್ನ ಅದಕ್ಕೆ ಹಂಗೆ ಹಿಂಗೆ ಅಂತ ಅವರಿಗೆ ಸಪೋರ್ಟ್ ಮಾಡಬಾರದು. ಅನೇಕ ಲಾಡ್ಜ್ಗಳು ತುಂಬಾ ಚಟುವಟಿಕೆಯಿಂದ ಕೆಲಸ ಮಾಡುತ್ತಾ ಇತಿಹಾಸ ಪ್ರಚಾರ ಕಾರ್ಯವನ್ನ ಚೆನ್ನಾಗಿ ನಿರ್ವಹಿಸುತ್ತಿವೆ. ಆಗಿನ ಕಾಲದಲ್ಲಿ ಅನೇಕ ಸೊಸೈಟಿಗಳಲ್ಲಿ ಪ್ರಚಾರ ಕಾರ್ಯ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಮೊದಲಿಗೆ ಅಂತ. ನಮ್ಮ ರಾಜಪ್ಪನವರು ಅವರ ಕಾಲದಲ್ಲಿ, ಅವರಿಗೆಂತ ವೆಂಕಟೇಶ ಅಯ್ಯಂಗಾರ್ ಅಂತಿದ್ರು, ಅವರ ಕಾಲದಲ್ಲಿ ಪ್ರಚಾರ ಬಹಳ ಚೆನ್ನಾಗಿ ನಡೀತಿದೆ. ಅದ್ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಲಾಡ್ಜ್ಗಳಾಗುವುದು, ಇಷ್ಟು ಮೆಂಬರ್ಗಳಾಗೋದು ಆಗ್ತಾ ಇರಲಿಲ್ಲ. ಈಗ ಲಾಡ್ಜ್ಗಳು ಶೂನ್ಯವಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಮೆಂಬರ್ಶಿಪ್ ತುಂಬಾ ಕಡಿಮೆ ಆಗ್ತದೆ. ಕಾರಣ ಏನೋ, ಮುಖ್ಯವಾಗಿರ್ತಕ್ಕಂಥ ಲೀಡರ್ಶಿಪ್ ಓದ್ಕೊಂಡಿರ್ತಕ್ಕಂಥವ್ರು ಮಾಡೋ ಕ್ವಾಲಿಟಿ ಇಲ್ಲ, ಅವರು ಪ್ರಚಾರ ಮಾಡ್ತಾ ಇಲ್ಲ. ನೋಡಿ, ಇಲ್ಲಿ ನಾವು ES ನಡೆಸ್ತಾ ಇರುವಾಗ ಅದು ಸಂಬಂಧಪಟ್ಟಿರ್ತಕ್ಕಂಥ ಕೇಳದೆ ನಮ್ಮ ಸ್ಕೂಲ್ಗಳಿಗೆ ಇನ್ಸ್ಪೆಕ್ಟರ್ ಬರಲ್ವಾ, ಆ ರೀತಿ ಆ ಟೈಮ್ ಸರಿಯಾಗಿ ಬಂದ್ಬಿಡ್ತಾ ಇತ್ತು. ಬಂದ್ಬಿಟ್ಟು ಅಲ್ಲಿ ಮಾಡ್ತಾ ನೋಡ್ಕೊಂಡಿದ್ದು ಅವ್ರೇನು ಗದರಿಸಿ ಮಾಡ್ತಾ ಇರ್ಲಿಲ್ಲ. ನಂತರ ಆದ್ಮೇಲೆ ಎಲ್ಲರ ಮುಂದೆ ಏನೋ, ಇಲ್ಲಪ್ಪ ಈ ರೀತಿ ತಪ್ಪಿದೆ, ಈ ರೀತಿ ಸಿದ್ಕೊಡ್ರಿ, ಈ ರೀತಿ ಮಾಡಬೇಕಪ್ಪ, ಈ ರೀತಿ ಮಾಡಬೇಕು ಅಂತಕ್ಕಂಥ ಮಾರ್ಗದರ್ಶನ ಹೇಳ್ತಾ ಇದ್ರು. ಆ ರೀತಿ ಮೇಲ್ಗಡೆ ಯಾತಕ್ಕಿನ್ನು ಸೊಸೈಟಿ ಮೇಲ್ಗಡೆ ಫೆಡರೇಷನ್ ಮೇಲ್ಗಡೆ ಇವಂತ ಮಾಡಿರ್ತಕ್ಕಂಥದ್ದು ಯಾತಕ್ಕೆ? ಕೆಲಸ ಮಾಡೋದಕ್ಕೆ. ಪ್ರಚಾರ ಕಾರ್ಯ ಚೆನ್ನಾಗಿ ನಿರ್ವಹಿಸುತ್ತದೆ. ಆದರೆ ಹೊಸದಾಗಿ ಸೇರಿದ ಸದಸ್ಯರಿಗೆ ಅಗತ್ಯವಾದ ತಿಳುವಳಿಕೆ ಕೊಟ್ಟು
ಉತ್ಸುಕತೆಯು ಮುಂದುವರಿಯುವಂತೆ ಮಾಡುವ ಕಾರ್ಯದ ದೃಷ್ಟಿಯಿಂದ ಅನೇಕ ಲಾಡ್ಜ್ಗಳು ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ. ಇದೇ ನಾನು ಪ್ರತಿಯೊಂದು ಸಲ ಹೇಳೋದು. ಮೆಂಬರ್ಗಳನ್ನು ಸೇರಿಸ್ಕೊಳ್ಳೋದಲ್ಲ ಮುಖ್ಯ. ಮೆಂಬರ್ಗಳನ್ನು ಸೇರಿಸ್ಕೊಂಡಿದ್ದ ಮೇಲೆ ಅವ್ರಿಗೆ ಆಹ್ವಾನ ಕೊಟ್ಟು ಈ ರೀತಿ ನಡೀಬೇಕು, ಈ ರೀತಿ ಓದ್ಬೇಕು, ಹೀಗೆ ಅಂತ ನಾವು ಪ್ರೋತ್ಸಾಹ ಕೊಟ್ಟು ಅವರ ತಿದ್ದಬೇಕು. ಆ ರೀತಿ ಪ್ರೋತ್ಸಾಹ ಕೊಟ್ಟು ತಿದ್ದುತ್ತಾ ಇದ್ದರೆ ಸೊಸೈಟಿ ಅಭಿವೃದ್ಧಿ ಆಗುತ್ತೆ. ಇಲ್ಲ ಸುಮ್ಮನೆ ನಾವು ಮೆಂಬರ್ ಆಗಿದ್ದೀವಿ, ನಿಮ್ ಸೊಸೈಟಿಲಿ ಎಷ್ಟು ಜನ 100 ಜನ ಮೆಂಬರ್ ಅಂತ ಮೆಂಬರ್ಶಿಪ್ ಬರ್ಕೊಂಡ್ರೆ ಏನಾಗುತ್ತೆ? ಶೂನ್ಯವಾಗುತ್ತೆ. ಲಾಡ್ಜ್ಗಳು ಸಮರ್ಪಕವಾಗಿ ಕೆಲಸ ಮಾಡುತ್ತಾ ಇಲ್ಲ. ಅದರಲ್ಲಿ ಎಲ್ಲಾನು ಲಾಡ್ಜ್ಗಳು ಸಮರ್ಪಕವಾಗಿ ಕೆಲಸ ಮಾಡ್ತಾರೆ. ಸುಮ್ಮನೆ ಮೆಂಬರ್ಗಳು ಮಾಡ್ಕೊಳ್ತಾರೆ, ಸೇರಿಸ್ಕೊಳ್ತಾರೆ, ಬಿಟ್ಬಿಡ್ತಾರೆ. ಈಚೆಗೆ ನಮ್ಮ ವಾರಣಾಸಿ ಪ್ರಧಾನ ಕಚೇರಿಯಿಂದ ಈ ಕೆಲಸವು ನಡೆಯುತ್ತಾ ಇದೆ. ಆದರೆ ಸ್ಥಳೀಯ ಲಾಡ್ಜ್ಗಳ ಅಧಿಕಾರಿಗಳಿಗೆ ಹೊಸ ಸದಸ್ಯರುಗಳ ಹತ್ತಿರ ಸಂಪರ್ಕ ಹೆಚ್ಚಾಗುವುದರಿಂದ ಅವರಿಗೆ ಅಂತ ಹೊಸದಾಗಿ ಸೇರತಕ್ಕ ಸದಸ್ಯರುಗಳಿಗೆ ಏನು ಬೇಕು, ಯಾವ ವಿಷಯವನ್ನು ಹೇಗೆ ತಿಳಿಸಬೇಕು ಎಂಬ ಮಾಹಿತಿ ಚೆನ್ನಾಗಿ ಅರ್ಥವಾಗುತ್ತದೆ. ವಾರಣಾಸಿಯಲ್ಲೇ ಮೊದಲಿಗೆ ಕೆಲವು ಮೀಟಿಂಗ್ಗಳನ್ನು ಕರೆದು ಬಿಟ್ಟು ಮಾಡಿ ಹೊಸ ಸದಸ್ಯರನ್ನು ಸೇರಿಸಿಕೊಂಡಾಗ ಯಾವ ರೀತಿ ಅವರಿಗೆ ಉತ್ತೇಜನ ಮಾಡಬೇಕು, ಯಾವ ರೀತಿ ಅವರನ್ನು ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥದ್ದನ್ನು ವಿಷಯಗಳನ್ನು ಅವರು ಹೇಳ್ತಾ ಇದ್ರು. ಯಾಕೆ ಅದು ಇಂಡಿಯನ್ ಲೆವೆಲ್ ನಲ್ಲಿ ಇರ್ತಕ್ಕಂಥದ್ದು. ಸ್ಟೇಟ್ ನಲ್ಲಿ ಇರ್ತಕ್ಕಂಥದ್ದು ಒಂದು 10-15 ಜನ, ಸ್ಟೇಟ್ ನಲ್ಲಿ ಒಂದೊಂದು ಸ್ಟೇಟ್ 5 ಜನ 10 ಜನ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವರು ಟ್ರೈನಿಂಗ್ ಕೊಡ್ತಾ ಇದ್ರು. ಟ್ರೈನಿಂಗ್ ಕೊಟ್ಟುಬಿಟ್ಟು ಅವರು ಫೆಡರೇಷನ್ ಅವರು ಆ ಟ್ರೈನಿಂಗ್ ಪಡ್ಕೊಂಡಿರ್ತಕ್ಕಂಥವ್ರು ನಮ್ಮ ಫೆಡರೇಷನ್ ಎಲ್ಲಾ ಲಾಡ್ಜ್ಗಳಿಗೂ ಹೋಗಿ ಅಲ್ಲಿನ ಕಾರ್ಯದರ್ಶಿ ಸೆಕ್ರೆಟರಿಗಳಿಗೆ ಸದಸ್ಯರನ್ನು ಇಂಥವ್ರನ್ನ ಈ ರೀತಿ ಆಯ್ಕೆ ಮಾಡ್ಕೋಬೇಕು, ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥವ್ರು ಈ ರೀತಿ ಅವರಿಗೆ ನೀವು ಬೋಧನೆ ಮಾಡಬೇಕು, ಅವ್ರಿಗಿಂತ ಸೂಚನೆಗಳನ್ನು ಕೊಡಬೇಕು ಅಂತಕ್ಕಂಥದ್ದು ಪ್ರಚಾರ ಮಾಡ್ತಾ ಇದ್ರು. ಅವಾಗ ತಪ್ಪಗಾಗೋದು ಇದು ಎಲ್ಲಾ ಕಡೆ ತಪ್ಪಗಾಗ್ಬಿಟ್ಟು ಸೊಸೈಟಿಗಳು ತಪ್ಪಗೆ ಒಂದು ಕೂತ್ಕೊಳ್ತಾ ಇದೆ ಈಗ. ಆದುದರಿಂದ ಸ್ಥಳೀಯ ಲಾಡ್ಜ್ನವರು ತಮ್ಮ ಹೊಸ ಸದಸ್ಯರುಗಳ ಬಗ್ಗೆ ತಕ್ಕ ಶ್ರದ್ಧೆ ವಹಿಸಿ ಅವರಿಗೆ ಅವಶ್ಯಕವಾದ ತಿಳುವಳಿಕೆ ಕೊಟ್ಟು ಮಾರ್ಗದರ್ಶನ ಮಾಡಿ ಅವರ ಶ್ರದ್ಧೋ ಉತ್ಸಾಹಗಳು ಕುಂದದಂತೆ ಏನ್ ಮಾಡ್ತೀವಿ ಅಂದ್ರೆ ಮೆಂಬರ್ ಆಗ್ತಾರೆ. ಅವ್ರಿಗೆ ಉತ್ತೇಜನ ಕೊಡದೆ ಹೋದ್ರೆ ಕೆಲವು ದಿವಸ ಬರ್ತಾರೆ, ಅದೇನಾ ಬಾರ್ ಒಂದೇ ನನ್ನ ಬೇರೆ ಕಡೆ ಹೇಳ್ತಾರೆ, ಏನಪ್ಪ ನಿಮ್ ಸೊಸೈಟಿಯಲ್ಲಿ ಅದ್ಯಾರೋ 2-3 ಶ್ರೀಗಳು ಹೇಳೋದು, ಇಬ್ಬರು ಭಾಷಣ ಮಾಡೋರು ಬಿಟ್ರೆ ಏನಿಲ್ಲ, ಅದೇ ವಿಷಯ ಅದೇ ಜನರೇ ಭಾಷಣ ಮಾಡೋದು. ಏನು 1 ಸಲ 2 ಸಲ ಹೋಗಿ ಕೇಳ್ಕೊಡ್ರೆ ಸಾಕಿನ ನಂತರ ಯಾತಕ್ಕೆ ಹೋಗ್ಬೇಕು? ಚೇಂಜ್ ಮಾಡ್ಬೇಕು. ಭಾಷಣಕಾರರು ಬರ್ದಿರಲಿ ಬರ್ದಿರ್ತಕ್ಕಂಥವ್ರು ಅವ್ರನ್ನೇ ಆಹ್ವಾನ ಮಾಡಬಾರ್ದು, ಬೇರೆಯವ್ರನ್ನ ನಾವು ತಯಾರು ಮಾಡ್ಬೇಕು. ತಯಾರು ಮಾಡದೆ ಹೋದ್ರೆ ಏನಾಗುತ್ತೆ? ಅವ್ರು ಬಿದ್ದೋದ್ರೆ ಬಿದ್ದೋಯ್ತಾರೆ, ಯಾರು ಇರೋದು. ಅವರ ಆದರ್ಶ ಕರ್ತವ್ಯವಾಗಿರುತ್ತದೆ. ಈ ವಿಷಯವಾಗಿ ಮಹಾತ್ಮ ಕುತುಮಿ ಗುರುಗಳು ಅನುಭವಗಳಾದ ಹೊಸ ಸದಸ್ಯರುಗಳ ಉಸ್ತುವಾರಿಯನ್ನು ವಹಿಸಿಕೊಂಡು ಕೈ ಹಿಡಿದು ನಡೆಸುವಂತೆ ಆಗಬೇಕು. ಇಲ್ಲಿ ಬಹಳ ಮುಖ್ಯವಾಗಿದೆ ಹೇಳು. ಇಲ್ಲಿ ಸೊಸೈಟಿ ಸದಸ್ಯನಾಗಿರತಕ್ಕಂಥವನು ಮಾಮೂಲು TS ನಲ್ಲಿ ಸದಸ್ಯನಾಗಿ ಅನುಭವಗಳನ್ನು ಪಡೆದು 2-3 ವರ್ಷ ಆದ್ಮೇಲೆ ಇದಕ್ಕೆ ಗುಪ್ತ ಶಾಲೆ ಅಂತಕ್ಕಂಥ ಅದರಲ್ಲಿ ಅನುಭವಗಳನ್ನು ಪಡೆದು ಗುಪ್ತ ಶಾಲೆಯಲ್ಲಿ ಅನುಭವಗಳನ್ನು ಪಡೆದು ಅಲ್ಲಿ ಸ್ವಂತ ಅಭಿವೃದ್ಧಿ ಆಗ್ಬೇಕಲ್ಲಿ ಹೋಗ್ತಕ್ಕಂಥ 3-4-5 ವರ್ಷ ಸ್ವಂತ ಅನುಭವಗಳನ್ನು ಪಡೆಯುವುದಕ್ಕಾಗಿ ಅಲ್ಲಿ ಹೋಗೋದು. ಅಲ್ಲಿ ತಿಳ್ಕೊಂಡಿರ್ತಕ್ಕಂಥ ವಿಷಯವು ಬೇರೆಯವರು ತಿಳಿಸಬಾರದು. ತಿಳ್ಕೊಂಡಿರ್ತಕ್ಕಂಥ ವಿಷಯವನ್ನು ಬೇರೆಯವರು ತಿಳಿಸಬಾರದು ಅಂದ್ರೆ ಏನು? ಅಲ್ಲಿಗೆ ಆತನು ಸ್ವಂತಕ್ಕಾಗಿ ಅಭಿವೃದ್ಧಿ ಆಗುವುದು ಸ್ವಾರ್ಥ. ಅದು ಯಾಕಪ್ಪ ಅಂದ್ರೆ ಗುಣಗಳನ್ನು ತಾನು ಬೆಳೆಸಿಕೊಂಡು ಆ ಗುಣಗಳನ್ನು ಬೆಳೆಸಿಕೊಂಡ ಆದ್ಮೇಲೆ ವಿಷಯವನ್ನು ಗ್ರಹಿಸಿಕೊಂಡಿದ್ದಾದ್ಮೇಲೆ ಅವರ ಮೂಲೆ ಗುಂಪಾಗಲಿ ಕೂತಿರೋದಲ್ಲ, ಅಲ್ಲೇ ಇರತಕ್ಕಂಥದ್ದಲ್ಲ. ಅವರು ಬೇರೆ ಕಡೆ ಬಂದು ಬೇರೆ ಜನರಿಗೆ ವಿಷಯವನ್ನು ಪ್ರಸ್ತಾಪ ಮಾಡಿ ಬರುವ ರೀತಿಯಲ್ಲಿ ಆಕರ್ಷಣೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಬೇರೆಯವರಲ್ಲಿ ಬೆಳೆಸಬೇಕು. ಅಲ್ಲಿ ಆಗಿರತಕ್ಕಂಥ ಕನಿಷ್ಠ ಅಂದ್ರೆ 2-3 ಜನ 1 ವರ್ಷಕ್ಕೆ, ಅದೇ ನಮ್ಮ ನಿಯಮಗಳು ಇಟ್ಟಿರೋದು ಸಂವಿಧಾನ ಸರಿಯಾಗಿದೆ, ಸಂವಿಧಾನದಂತೆ ನಾವು ಪಾಲನೆ ಮಾಡ್ತೇವೆ. ಒಬ್ಬ ಸದಸ್ಯನ ಸೇರಿಸ್ಕೋಬೇಕಾದ್ರೆ 2 ಮುಖಂಡತ್ವ ಇಟ್ಕೊಂಡು ಅವ್ರಿಗೆ ಮಾರ್ಗದರ್ಶನ ಕೊಡುವುದಕ್ಕಾಗಿ 2 ಆಯ್ಕೆ ಮಾಡಿಕೊಡುವುದು. ಸುಮ್ಮನೆ ಪೇಪರ್ ನಲ್ಲಿ ಬರ್ಕೊಡ್ತೀವಿ, ಅವ್ರ ನಂತರ ಅವ್ರ ಮುಖ ಇವರು ನೋಡಲ್ಲ. ಆದ್ರಿಂದ ಅದನ್ನ ದಿನೇ ಮಾತಾಡಕ್ ಹೋಗ್ತೇವೆ. ಅಲ್ಲದೆ ಅವರವರ ವ್ಯಕ್ತಿ ಸಾಮರ್ಥ್ಯಗಳನ್ನು ಪತ್ತೆ ಹಚ್ಚಿ ಅವರಿಗೆ ಅನುಗುಣವಾದ ಲಾಡ್ಜ್ ಕರ್ತವ್ಯಗಳನ್ನು ಮಾಡುವಂತ ಶಿಕ್ಷಣ ಕೊಡಬೇಕು. ನೋಡಿ, ಇಲ್ಲಿ ಸಮಸ್ಯೆಯಲ್ಲಿ ಇರ್ತಕ್ಕಂಥ ಜನರು ಅಲ್ಲಿ ಸೇರ್ತೀವಿ, ಅವರಿಗೆ ಯಾವ ಕೆಲಸದಲ್ಲಿ ಆಸಕ್ತಿ ಇದೆ, ಯಾವ ಕೆಲಸ ಪೂರ್ಣವಾಗಿ ತಿಳುವಳಿಕೆ ಬಂದಿದ್ದಾನೋ ಅಂತವರನ್ನ ಆಯ್ಕೆ ಮಾಡಿ ಆ ಕೆಲಸ ಮಾಡುವುದಕ್ಕೆ ಅಂತವ್ರನ್ನ ಲೀಡರ್ಶಿಪ್ ಕೊಡಬೇಕು. ಮುಖಂಡತ್ವ, ನಿನ್ನ ಮುಖಂಡತ್ವ ನೋಡು, ಶುಚಿಯಾಗಿರ್ತಕ್ಕಂಥದ್ದು ಮಾಡುವುದು ನೀನು ಚೆನ್ನಾಗಿ ಬರ್ತದೆ, ಸೊಸೈಟಿ ಶುಚಿತ್ವವಾಗಿರ್ತಕ್ಕಂಥದಕ್ಕೆ ನೀನು ಮುಖಂಡನೋ, ನಿನ್ಗೆ ಯಾರು ಬೇಕೋ ಅವ್ರನ್ನ ಆಯ್ಕೆ ಮಾಡ್ಕೊ, ಇದು ಮಾಡುವ
ಅಡಿಗೆ ವ್ಯವಸ್ಥೆಗಿಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅಂತ ನೀನ್ ಮಾಡೋ ಆ ಕೆಲಸ. ಸೆಕ್ರೆಟರಿ ಆಗಿರ್ತಕ್ಕಂಥವ್ರು ಸ್ವಂತ ಸೆಕ್ರೆಟರಿ ಯಾವ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಗುಂಪುಗಳನ್ನು ಮಾಡಿ ಆ ಗುಂಪುಗಾರಿಕೆ ಬೇರೆಯವ್ರಿಗೆ ವಹಿಸಿ ಆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರಾ ಇಲ್ವಾ ಅಂತ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೇಕು. ಆ ಕೆಲಸ ಮಾಡಲಿಲ್ಲ ಅಂತಂದ್ರೆ ಸ್ವತಃ ಅವರೇ ಮಾಡಿ. ಕಸ ಗುಡಿಸೋರು ಬರ್ಲಿಲ್ಲ ಅಂತಂದ್ರೆ ಕಸ ತಾನೇ ಗುಡಿಸ್ಬೇಕು. ಭಾಷಣಕಾರ ಯಾರು ಅವತ್ತು ಬರ್ಲಿಲ್ಲ ಮಾಡ್ಲಿಲ್ಲ ಅಂತಂದ್ರೆ ತಾನೇ ಭಾಷಣ ಮಾಡೋದಕ್ಕೆ ಸಿದ್ಧವಾಗಿರ್ಬೇಕು. ಆದ್ರೆ ಯಾವ ಕೆಲಸವೂ ಮಾಡುವ ಅವಶ್ಯಕತೆ ಇಲ್ಲ. ಎಲ್ಲ ಈ ರೀತಿ ಗುಂಪುಗಳನ್ನು ಮಾಡಿ ಆ ಗುಂಪಿಗೆ ತಕ್ಕಂತೆ ಕೆಲಸವನ್ನು ನಿರ್ವಹಿಸಿಕೊಡಬೇಕು. ಅದನ್ನ ಮೇಲುಸ್ತುವಾರಿ ನೋಡ್ತಾ ಇರ್ತಕ್ಕಂಥ ಸಾಮರ್ಥ್ಯ ಇರಬೇಕು. ಹಾಗೆ ಮಾಡುವುದರ ಮೂಲಕ ಹೊಸ ಸದಸ್ಯರುಗಳು ಬುದ್ಧಿಪೂರ್ವಕವಾಗಿ ಲಾಡ್ಜಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸುವಂತೆ ನೋಡಿಕೊಳ್ಳಬೇಕು ಎಂದು ಸಿನೆಟ್ ರವರಿಗೆ ಬರೆಯುತ್ತಾರೆ ಮಹಾತ್ಮರು. ಸಂವಿಧಾನವನ್ನು ಬರೆದಿರ್ತಕ್ಕಂಥ ಮಹಾತ್ಮರು ಸಿನೆಟ್ನವರು ಹೇಳೋದು ಈ ರೀತಿ ಲಾಡ್ಜ್ಗಳಲ್ಲಿ ಕೆಲಸ ಮಾಡಿಸ್ಬೇಕಯ್ಯ, ಸುಮ್ಮನೆ ಹೇಳ್ಕೊಡ್ತಕ್ಕಂಥದ್ದಲ್ಲ. ಅಲ್ಲದೆ ಪ್ರತಿಯೊಂದು ಲಾಡ್ಜು ತನ್ನ ಸುತ್ತಮುತ್ತಲಿನ ಜನತೆಗೆ ಎಂತಹ ವಿಶೇಷ ಸಂದೇಶ ಕೊಡಬಹುದು. ಇಲ್ಲಿ ಬಹಳ ಮುಖ್ಯ. ನಾವು ಯಾವುದೋ ಒಂದು 3ನೇ ತಿಂಗಳ 3ನೇ ವಾರ ಮೀಟಿಂಗ್ ಮಾಡ್ತೀವಿ, ವಿಷಯವನ್ನ ಪ್ರಸ್ತಾಪನೆ ಮಾಡ್ತೀವಿ. ನಮ್ಮಲ್ಲಿ ಸೇರ್ತಕ್ಕಂಥ ಜನರ ಬುದ್ಧಿಮಟ್ಟ ಯಾವ ಮಟ್ಟದಲ್ಲಿದ್ದಾರೆ ಅವರು, ಆ ಮಟ್ಟದಲ್ಲಿ ಇರ್ತಕ್ಕಂಥದಕ್ಕೆ ವಿಷಯವನ್ನ ಆಯ್ಕೆ ಮಾಡ್ಕೋಬೇಕು. ಆ ವಿಷಯವನ್ನ ಆಯ್ಕೆ ಮಾಡಿಕೊಂಡು ಆ ವಿಷಯವನ್ನು ಸರಿಯಾದ ರೀತಿಯಲ್ಲಿ ಬೋಧನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರೆ, ಅವೆಲ್ಲ ಸೆಕ್ರೆಟರಿ ಕೆಲಸ ಮಾಡೋದಷ್ಟು ಸುಲಭ ಅಲ್ಲ. ವ್ಯವಸ್ಥೆ ರೀತಿಯಲ್ಲಿ ಮಾಡ್ಬೇಕಂದ್ರೆ ಅಷ್ಟೊಂದು ಕಷ್ಟ ಇದೆ. ಆ ಜನರ ಮನೋಭಾವನೆಗೆ ತಕ್ಕಂತೆ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಆ ವಿಷಯ ಬೋಧನೆ ಮಾಡ್ತಕ್ಕಂಥ ಸಾಮರ್ಥ್ಯ ಎಲ್ಲಿದ್ದಾರೆ, ಯಾರಿದ್ದಾರೆ ಅಂತ ಹುಡುಕಿ ಅವ್ರನ್ನ ಆಹ್ವಾನ ಮಾಡಿ ಈ ಕೆಲಸವನ್ನು ಈ ರೀತಿ ಈ ಸಿಲೆಬಸ್ ಒಳಗಡೆ ಜನರಿಗೆ ಮುಂದಿನ ವಾರ ನೀನು ಹೇಳ್ಬೇಕು ಅಂತ ಹೇಳಿ ಅವ್ರಿಗೆ ಮೊದಲೇ ತಯಾರು ಮಾಡ್ಬೇಕು. ಅಧ್ಯಕ್ಷರು ಅಂತಕ್ಕಂಥದನ್ನ ನಾವು ಮತ್ತು ಇವತ್ತು ಸೊಸೈಟಿ ನಮ್ಮ ಅಧ್ಯಕ್ಷರು ಇಂಥವರಪ್ಪ ಸುಮ್ಮನೆ ಅಧ್ಯಕ್ಷರ ಹೆಸರು ಅಂತ ಹೇಳ್ಬಿಟ್ಟು ಕೂಡ್ತೀವಿ. ಅದಲ್ಲ. ಅಧ್ಯಕ್ಷರಾಗಿರ್ತಕ್ಕಂಥವ್ರು ಆ ಜನರ ಮಧ್ಯೆ ಇರತಕ್ಕಂಥವ್ರು ಬುದ್ಧಿಮಟ್ಟ ಯಾವ ರೀತಿ ಇದೆ ಆ ಬುದ್ಧಿಮಟ್ಟಕ್ಕೆ ತಕ್ಕಂತೆ ಆ ಪುಸ್ತಕವನ್ನು ಆಯ್ಕೆ ಮಾಡತಕ್ಕಂಥ ವಿಷಯವು ಯಾರು ವಿಷಯವನ್ನು ಚೆನ್ನಾಗಿ ಬೋಧನೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ಆಯ್ಕೆ ಮಾಡಿ ಅದಕ್ಕೆ ಪ್ರಿಪೇರ್ ಆಗ್ಬೇಕು. ನೋಟ್ಸ್ ಪ್ರಿಪೇರಿ ಮಾಡಿ ಆ ನೋಟ್ಸ್ ಆ ಭಾಷಣಕಾರರು ಅದನ್ನ ಅಷ್ಟರಲ್ಲೇ ಮಾತಾಡ್ಬೇಕು. ಅದನ್ನ ಬೇರೆ ಎಲ್ಲಾ ಜನರಿಗೆ ಹಂಚಬೇಕು. ಅದನ್ನು ಆ ನೋಟ್ಸ್ ಅದರಂತೆ ಭಾಷಣ ಮಾಡ್ಬೇಕು. ಈ ರೀತಿ ವ್ಯವಸ್ಥೆ ಮಾಡುವುದನ್ನ ಕಲಿತ್ಕೋಬೇಕು, ಬೇರೆಯವ್ರಿಗೆ ಹೇಳ್ಕೊಡ್ಬೇಕು. ಸೆಕ್ರೆಟರಿ ಆಗಿರ್ತಕ್ಕಂಥವ್ರು ತನ್ನ ಸುತ್ತಮುತ್ತಲಿನ ಜನತೆಗೆ ಎಂತಹ ವಿಶೇಷ ಸಂದೇಶ ಕೊಡಬಹುದು, ಇದು ಬಹಳ ಮುಖ್ಯವಾಗಿ ನೋಡ್ಬೇಕು ಎಂಬ ಬಗ್ಗೆ ದೀರ್ಘ ಸಮಾಲೋಚನೆ ನಡೆಸಿ ಈ ಕಾರ್ಯಕಾರಿ ಸಮಿತಿ ಇರೋದು ಯಾತಕ್ಕಾಗಿ, ಒಂದು ವರ್ಷದಲ್ಲಿ ನಾವು ಇಂಥ ಪುಸ್ತಕಗಳನ್ನು ಓದ್ಬೇಕು ಮಾಡಬೇಕು. ಈ ರೀತಿ ಒಂದು ವರ್ಷದಲ್ಲಿ ಯಾವ ಪುಸ್ತಕನ ಆಯ್ಕೆ ಮಾಡ್ಬೇಕು, ಯಾರನ್ನು ಕಳಿಬೇಕಂತ ಅದು ಸಿಲೆಬಸ್ ತಯಾರು ಮಾಡ್ಕೋಬೇಕು. ಅದು ಇರ್ತಕ್ಕಂಥದ್ದು. ಆ ಸಿಲೆಬಸ್ ತಯಾರು ಮಾಡಿ ಒಂದು ವರ್ಷಕ್ಕೆ ಆಗುವಷ್ಟು ಮೊದಲೇ ನೇತಾಡ್ಬೇಕು. ನಾವು ಸ್ಕೂಲ್ಗಳಲ್ಲಿ ಹಾಕಲ್ವಾ, ಒಂದು ವರ್ಷದಲ್ಲಿ ಯಾವ ಪಾಠ ಹಾಕ್ಬೇಕು, ಯಾವ ಸಬ್ಜೆಕ್ಟ್ ಯಾರು ಹೇಗೆ ಮಾಡ್ಬೇಕು ಅಂತ ಅದಕ್ಕಿಂತ ಮುಖ್ಯವಾಗಿ ಸಿಲೆಬಸ್ ತಯಾರು ಮಾಡಿ ಒಂದು ಖಚಿತವಾದ ತೀರ್ಮಾನಕ್ಕೆ ಬರಬೇಕು. ಮತ್ತು ಈ ವಿಷಯವಾಗಿಯೂ ಇತರೆ ವಿಷಯಗಳಲ್ಲೂ ಪ್ರಧಾನ ಕೇಂದ್ರದ ಮುಖ್ಯ ನಿಯಮಗಳ ದೃಷ್ಟಿಯಿಂದ ಸೌಹಾರ್ದ ಸಂಬಂಧವಿದ್ದು ಲಾಡ್ಜ್ಗಳು ಪ್ರಧಾನ ಕೇಂದ್ರವು ಸೇರಿ ಒಂದೇ ಸಂಸ್ಥೆಯಂತೆ ಕೆಲಸ ಮಾಡುವಂತೆ ಸಮರಸತೆ ಇರಬೇಕು. ಪ್ರಧಾನ ಕಚೇರಿ ಇರುತ್ತೆ, ಇದಕ್ಕೆ ಇರುತ್ತೆ, ನಿಯಮ ಏನಿದೆ, ಸಿಲೆಬಸ್ ಏನ್ ಹೇಳುತ್ತೆ, ಆ ಸಿಲೆಬಸ್ಗೂ ಥಿಸಾಫಿಕಲ್ ಸೊಸೈಟಿಯ ಸಂಸ್ಥೆಯ ಹೇಳಿರ್ತಕ್ಕಂಥ ಸಿಲೆಬಸ್ಗೂ ನಾವು ಆಯ್ಕೆ ಮಾಡ್ತಕ್ಕಂಥ ಸಿಲೆಬಸ್ಗೂ ಹೊಂದಾಣಿಕೆ ಆಗೋ ರೀತಿಯಲ್ಲಿ ಫೆಡರೇಷನ್ ಅವರಿಗೂ ಕಾರ್ಯಕಾರಿ ಸಮಿತಿಯವರೆಗೂ ಆ ಲಾಡ್ಜ್ಗಳಿಗೂ ಹೊಂದಾಣಿಕೆ ಆಗೋ ರೀತಿಯಲ್ಲಿ ಪ್ರತಿ ಎಲ್ಲಾದ್ರಲ್ಲೂ ಕೆಲಸ ಮಾಡ್ಕೊಂಡು ಹೋದಾಗ ಅದು ಅಭಿವೃದ್ಧಿ ಆಗುತ್ತದೆ. ಏನ್ ಅವ್ರನ್ನ ಕೇಳೋದು ಇವ್ರನ್ನ ಮಾಡೋದು ನಾವೇ ಸರಿ ಅಂತಕ್ಕಂಥದ್ದು. ಇಲ್ಲಿ ಸೊಸೈಟಿಯಲ್ಲಿ ಸಲಹೆ ಕೇಳುವುದಕ್ಕೂ ಸಮ್ಮತಿ, ಸಲಹೆ ಕೊಡುವುದಕ್ಕೂ ಸಮ್ಮತಿ ಇರಬೇಕು. ತಾವು ಹೇಳಿದ ಸಲಹೆಯನ್ನು ಪಡೆಯಬೇಕು, ಇನ್ನೊಬ್ಬರು ಹೇಳಿದ ಸಲಹೆಯನ್ನು ಕೇಳಿಸ್ಕೋಬೇಕು. ಎರಡೂ ಇರಬೇಕು, ಹೇಳುವುದು ಇರಬೇಕು, ಮಾಡುವುದು ಇರಬೇಕು. ಸಲಹೆಗಳು ಕೊಡುವುದಕ್ಕೂ ಸಲಹೆಗಳನ್ನು ತೆಗೆದುಕೊಳ್ಳುವುದಕ್ಕಿದ್ದಾಗಲೇ ಸೊಸೈಟಿ ಅಭಿವೃದ್ಧಿ ಆಗುತ್ತೆ. ಇಲ್ಲ ಅಂತಂದ್ರೆ ಏನೋ ಕೆಲ ದಿವಸ ನಡೆಯುತ್ತೆ ಅಷ್ಟೇ. ಸಮರಸತೆ ಇರಬೇಕು. ಅಲ್ಲದೆ ಪ್ರತಿಯೊಂದು ಲಾಡ್ಜ್ಗೂ ಮೇಲ್ಕಂಡ ಮುಖಂಡನೀಯರಗಳಿಗೆ ಚ್ಯುತಿ ಬಾರದಂತೆ ತನ್ನದೇ ಆದ ರೀತಿಯಲ್ಲಿ ಕೆಲಸ ಮಾಡುವುದಕ್ಕೆ ಸ್ವತಂತ್ರವಿರಬೇಕು. ಆದರೆ ಎಲ್ಲವೂ ಅದನ್ನು ಹೇಳ್ತಾರೆ, ಎಲ್ಲವೂ ಕಟ್ಟಿನಿಟ್ಟಾಗಿ ಹಿಂಗೆ ಮಾಡು, ಹಾಗೆ ಮಾಡಿ, ಹೀಗೆ ಮಾಡ್ತದಂತ ದೋಷಗಳನ್ನು ಎತ್ತಿ ತೋರಿಸಿ ಮಾಡ್ತಕ್ಕಂಥದ್ದಲ್ಲ. ಅದನ್ನ ನಿಯಮದಂತೆ ಮಾಡಬೇಕು, ಹೇಗ್ ಬೇಕಂತ ತೋರಿಸುವುದು ಮಾಡಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ. ಅದು ಹೇಳ್ಬೇಕಷ್ಟೇ.
ಉದಾಹರಣೆಗಾಗಿ ಏನ್ ಹೇಳ್ತಾರೆ ಅಂದ್ರೆ ನೋಡಿ, ಇಲ್ಲಿ ಉದಾಹರಣೆ ಕೊಡ್ತಾರೆ. ಕ್ರೈಸ್ತ ಸದಸ್ಯರಿಗೆ ಇತರೆ ಮತಾನುಯಾಯಿಗಳಲ್ಲಿ ಸಹಾನುಭೂತಿ ಇರಬೇಕು ಎಂದರೆ ಸಾರ್ವತ್ರಿಕ ಸೋದರ ಭಾವನೆಗೆ ಚ್ಯುತಿ ಬಾರದಂತೆ ಭಿನ್ನ ಭಿನ್ನ ಮತಾನುಯಾಯಿಗಳು ತಮ್ಮ ತಮ್ಮ ನಂಬಿಕೆಗಳನ್ನು ತಾವು ಅನುಸರಿಸಬಹುದು. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಯಾರು ಮತ ಅಂತ ಬೇರೆಯವ್ರು ಯಾರು ಬರ್ತಾನೋ ಇಲ್ಲ, ಎಲ್ಲಾನು ಬೇರೆ ಬೇರೆ ಮತಾನುಯಾಯಿಗಳನ್ನು ಆಹ್ವಾನಿಸ್ಬೇಕು. ನಾವು ಮುಸ್ಲಿಮರನ್ನು ಆಹ್ವಾನಿಸಬೇಕು, ಕ್ರಿಶ್ಚಿಯನ್ರನ್ನು ಆಹ್ವಾನಿಸಬೇಕು. ನಾವು ಮಾಡಲ್ಲ, ಅವರ ಧರ್ಮ ವಿರುದ್ಧವಾಗಿ ಮಾಡಬಾರದು. ಕ್ರಿಶ್ಚಿಯನ್ ಧರ್ಮದಲ್ಲೇ ಒಳ್ಳೇದಿದೆ, ಆ ಧರ್ಮಕ್ಕೆ ತಕ್ಕಂತೆ ನಾವು ಪ್ರೋಗ್ರಾಮ್ ನಡೆಸಬೇಕು. ಮುಸ್ಲಿಮರಿಗೆ ಬಂದಾಗ ಅವ್ರಿಗೆ ತಕ್ಕಂತೆ ಮಾಡಬೇಕು, ಅದೇ ಬೇರೆ ಇದೇ ಬೇರೆ ಅಂತಕ್ಕಂಥದ್ದು ಮಾಡಬಾರದು. ಮತ್ತು ಇತರರ ನಂಬಿಕೆಗಳಿಗೆ ಮನ್ನಣೆ ಕೊಡಬೇಕಾದದ್ದು ಧರ್ಮ. ಮುಸ್ಲಿಮರ ಧರ್ಮ ನಿಜವಾಗಿ ಒಳ್ಳೇದೇ ಇದೆ, ಆ ಧರ್ಮಕ್ಕೆ ಮಾಡ್ತಾರೆ ಸರಿ ಇಲ್ಲ ಅಂತ ನಿಖರವಾಗಿ ಹೇಳ್ಬಾರ್ದು. ಅದನ್ನ ನಿಮ್ಮ ಧರ್ಮದಲ್ಲಿ ಒಳ್ಳೇದು ಯಾವುದಿದೆಯೋ ಅದನ್ನು ಪ್ರೋತ್ಸಾಹ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವು ಒಂದೆರಡು ಸಲ ಭಾಷಣ ಸಮೇತ ಆ ವಿಷಯವನ್ನೇ ತೆಗೆದು ಹೇಳಬೇಕು. ನಾವು ಆ ಜನರಿಗೆ ಆಹ್ವಾನವೇ ಮಾಡ್ತಾ ಇಲ್ಲ. ಹಿಂದಿನ ಕಾಲದಲ್ಲಿ ಇತ್ತು. ಅಲ್ಲದೆ ಸೊಸೈಟಿಯ ಮುಖಾಂತರ ಅಭಿಪ್ರಾಯಗಳನ್ನು ಒಪ್ಪಬೇಕಾದ ಅಗತ್ಯವಿಲ್ಲ. ಸೊಸೈಟಿಯ ಮುಖಾಂತರ ಇವರು ಹೇಳಿದ್ದನ್ನೇ ಹೀಗೇ ಮಾಡುವ ನೀನಂತ ಕಡ್ಡಾಯ ಒಪ್ಪಬೇಕಾಗಿ ಇಲ್ಲ, ಅವರಿಗೆ ಸ್ವತಂತ್ರವಿದೆ. ಈಸಾಪಿಸ್ಟ್ ಮಾಸಪತ್ರಿಕೆಯಲ್ಲಿ ಎಲ್ಲಾ ಮತ ಬೋಧೆಗಳು ಪ್ರಕಟವಾಗುವಂತಹ ಅವಕಾಶವಿರಬೇಕು. ನಮ್ಮ ಫೆಡರೇಷನ್ ಅಲ್ಲೇ ಮಾರ್ಗ ಜ್ಯೋತಿ ಬರುತ್ತಲ್ಲ, ಎಲ್ಲಾ ಮತಗಳಿಗೆ ಸಂಬಂಧಪಟ್ಟಂತ ವಿಷಯವು ಅದರಲ್ಲಿ ಪ್ರಕಟವಾಗ್ತಾ ಇರಬೇಕು. ಅದು ಇರತಕ್ಕಂಥದ್ದು ಯಾತಕ್ಕೆ? ಇಂತಹ ವಿಷಯಗಳನ್ನು ಪ್ರಕಟ ಮಾಡಿ ಎಲ್ಲಾ ಸಂಸ್ಥೆಯ ಮತ್ತು ಎಲ್ಲಾ ಧರ್ಮಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ಆಯ್ಕೆ ಮಾಡೋದ್ರಲ್ಲಿ ಪ್ರಚಾರ ಮಾಡ್ತಾ ಇರ್ಬೇಕು. ನಿಯಮಗಳನ್ನು ವ್ಯಕ್ತಪಡಿಸುತ್ತಾರೆ. ಅಲ್ಲದೆ ಕೆಲವು ಸಂದರ್ಭಗಳಲ್ಲಿ ವಿಪಕ್ಷವಾದ ಸ್ವಭಾವವುಳ್ಳ ಜನರು ತಮ್ಮ ಸಮಸ್ಯೆಯ ಮುಖ್ಯ ಉದ್ದೇಶವಾದ ಸಾರ್ವತ್ರಿಕ ಸೋದರ ಭಾವನೆ, ಇಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥ ಸಾರ್ವತ್ರಿಕವಾದ ಸೋದರ ಭಾವನೆ. ಈಗ ನಮ್ಗೆ ಎಲ್ಲರಿಗೂ ಬಂದು ಅಂಟ್ಕೊಂಡಿದೆ. ಮುಸ್ಲಿಂ ನೋಡಿದ್ರೆ ಹಿಂದೂಗಳಿಗಾಗಲ್ಲ, ಹಿಂದೂಗಳು ನೋಡಿದ್ರೆ ಮುಸ್ಲಿಮ್ಗಾಗಲ್ಲ. ಮಧ್ಯೆಯಲ್ಲಿ ಕ್ರಿಶ್ಚಿಯನ್ರದ್ದು ಹಂಗೆ ಆಗ್ತಾ ಇಲ್ಲ. ಕ್ರಿಶ್ಚಿಯನ್ರು ಏನೋ ಸ್ವಲ್ಪ ಅವ್ರೇನಾದ್ರು ಅಂದ್ರೂ ಸಮೇತ ಸುಮ್ಮನೆ ಇದ್ದು ಬಿಡ್ತಾರೆ. ಎತ್ತುಗಟ್ಟೆ ಕೆಲಸಗಳ ವಿರುದ್ಧವಾಗಿ ಮಾಡಕ್ ಬರಲ್ಲ, ಒಳಗಡೆ ಇರುತ್ತೆ, ಇದ್ರೂ ಸುಮ್ಮನೆ ಇರ್ತಾರೆ. ಆಗ ಮುಸ್ಲಿಮ್ರು ಹಂಗಲ್ಲ, ಬೇಕಾದಷ್ಟು ಕುತಂತ್ರಗಳು ವಿಶೇಷಗಳು ಮಾಡ್ತಾರೆ, ಇವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ. ಈ ರೀತಿ ಕೆಟ್ಟೋಗತ್ತೆ ಹೊರತು ಅದರಿಂದ ಒಳ್ಳೇದಂತ ಆಗಲ್ಲ. ಭಾವನೆ ತತ್ವವನ್ನು ಅಂಗೀಕರಿಸಿ ಸದಸ್ಯರಾಗುತ್ತಾರೆ. ಎಲ್ಲಾ ಜಾತಿಯವರು, ಎಲ್ಲಾ ಮತಸ್ಥರು ಸೊಸೈಟಿ ನಿಯಮ ತತ್ವ ಏನಿದೆ ಆ ತತ್ವಕ್ಕೆ ಒಪ್ಪಿಸಿಕೊಂಡು ಅವ್ರನ್ನ ಮೆಂಬರ್ಶಿಪ್ ಮಾಡ್ಕೋಬೇಕು. ಸೊಸೈಟಿ ನಮ್ಮದು ಮುಖ್ಯವಾಗಿ ಸೋದರ ಭಾವವನ್ನು ಒಪ್ಪಿಗೆ ಇದೆ ಅಂದಾಗನೇ ಮೆಂಬರ್ಶಿಪ್ ಮಾಡ್ಕೊಂಡು ಮಿಕ್ಕಿದ್ದು ನಿಧಾನಕ್ಕೆ ಬರುತ್ತೆ. ಮೊದಲೇ ಅದನ್ನ ವಿರುದ್ಧವಾಗಿ ಬೇಡ. ಮೊದಲೇ ಸದಸ್ಯರುಗಳಾದ ನಮಗೆ ಅಂತವರಲ್ಲಿ ಸಹಾನುಭೂತಿ, ಸಹನೆ ಮತ್ತು ನಿಸ್ವಾರ್ಥವಾದ ಆಸಕ್ತಿ ಇರಬೇಕು. ಗುರುಗಳು ಹೇಳುವುದನ್ನು ಕೇಳ್ರಿ. ಪರತತ್ವ ಶಿಖರದಲ್ಲಿರುವವರಿಗೆ ಕೆಳಗಿನ ಕಣಿವೆಗಳಲ್ಲಿರಬಹುದಾದ ಸಣ್ಣ ದೀಪದ ಬೆಳಕು ಕೂಡ ಕಾಣುವಂತೆ ನಿನ್ನ ಮನಸ್ಸಿನಲ್ಲಿರುವ ಪ್ರತಿಯೊಂದು ಪ್ರಭಾವಿತವಾದ ಯೋಚನೆಯೂ ಕೂಡ ನಮಗೆ ತಿಳಿದು ಬರುತ್ತದೆ. ಇಲ್ಲಿ ಮಹಾತ್ಮ ಹೇಳ್ತಾರೆ, ಕಣಿವೆ ಕೆಳಗಡೆ ಇರ್ತಕ್ಕಂಥ ಜನರು ವಾಸ. ಈಗ ನಾವು ಹಿಮಾಲಯಕ್ಕೆ ಹೋದಾಗ ಮೇಲ್ಗಡೆ ಹೋದಾಗ ಕೆಳಗಡೆ ಕಣಿವೆಯಲ್ಲಿ ಇರ್ತಕ್ಕಂಥ ಮನೆಗಳು ಸಾಲು ಕಟ್ಟಿರ್ತಕ್ಕಂಥದ್ದೆಲ್ಲವೂ ಕಾಣಿಸುತ್ತೆ. ಅಲ್ಲ ಲೈಟ್ ಹಿಡಿದ್ರೆ ಸಣ್ಣ ಸಣ್ಣ ಬೆಳಕು ನಮ್ಗೆ ಕಾಣಿಸಲ್ವಾ? ಹಾಗೆ ಮಹಾತ್ಮರಿಗೆ ನಮ್ಮ ಜನರು ನಾವು ವಾಸ ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ನಮ್ಮಲ್ಲಿ ಎಂತಹ ಬೆಳವಣಿಗೆ ಇದೆ ಅಂತ ಅನ್ನೋದು ಸ್ವಲ್ಪ ಬೆಳಕು ಕಾಣಿಸಿದ್ರೆ ಸಾಕು, ಅವರು ಆ ಬೆಳಕು ಉತ್ತಮವಾಗುವುದಕ್ಕಾಗಿ ಆ ಮಹಾತ್ಮರು ಸಹಾಯ ಮಾಡ್ತಾರೆ. ಅವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಇದು ಸಮಸ್ಯೆಗೆ ಬರತಕ್ಕಂಥವ್ರು ಇದ್ದರೆ ಸಾಕಪ್ಪ ಅಂತ ಅವರು ಅಭಿಮಾನದಿಂದ ನಮ್ಮ ಕಡೆ ನೋಡ್ತಾ ಇರ್ತಾರಂತ. ಇಲ್ಲಿ ಮಹಾತ್ಮರಾಗಿರತಕ್ಕಂಥವ್ರು ನಮ್ಮಲ್ಲಿ ಆಧ್ಯಾತ್ಮಿಕ ವಿಷಯವು ನಾನು ಗ್ರಹಿಸಬೇಕು ಅಂತಕ್ಕಂಥ ಆಸಕ್ತಿ ಸಣ್ಣದಾಗಿದ್ದರೆ ಅವರು ನಮ್ಮ ಕಡೆ ಉತ್ತೇಜನ ಕೊಟ್ಟು ಅವರನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವ್ರು ಬರ್ತಾರ, ನಮ್ಮ ಕಡೆ ಬಂದ್ರೆ ಸಾಕಪ್ಪ ಅಭಿವೃದ್ಧಿ ಪಡಿಸೋಣ ಅಂತಕ್ಕಂಥ ಕಾದಿರ್ತಾರೆ. ಪ್ರಭಾವಿತವಾದ ಯೋಚನೆಯು ಕೂಡ ನಮಗೆ ತಿಳಿದು ಬರುತ್ತದೆ. ಈ ರೀತಿ ಹೊರಗಿನ ಮಾಯಾ ಪ್ರಪಂಚದಲ್ಲಿ ವಾಸಿಸುತ್ತಿರುವ ವ್ಯಕ್ತಿಯಲ್ಲಿ ಭಗವಾನ್ ಬುದ್ಧರು ಮೆಚ್ಚುವಂತಹ ಒಂದು ಸಣ್ಣ ಕಿರಣವು ಮಿನುಗುತ್ತಿದ್ದರೂ ಸಾಕು ಅಂತವರನ್ನು ಬರಮಾಡಿಕೊಳ್ಳುವುದು ನಮ್ಮ ಕರ್ತವ್ಯ. ಭಗವಾನ್ ಬುದ್ಧರು ಏನ್ ಮೊದಲೇ ಏಕ್ದಮ್ ಆಗ್ಲಿಲ್ಲ,
ಆ ಸಣ್ಣ ಕಿಡಿ ಇತ್ತು ಮೊದಲು ಅವರಲ್ಲಿ. ಆ ಸಣ್ಣ ಕಿಡಿ ಇರುವುದರಿಂದ ಆ ಕಿಡಿ ದೊಡ್ಡದ ಬೆಳಕು ಬರುವ ರೀತಿಯಲ್ಲಿ ಅದರ ಮೇಲ್ಮಟ್ಟದವರು ಪ್ರೋತ್ಸಾಹ ಕೊಟ್ಟು ಅಷ್ಟೊಂದು ಬೆಳೆಸಿದ್ರು. ಅದೇ ರೀತಿ ನಾವು ಸಮೇತ ಆಗಬಹುದು. ಹೀಗಿರುವಲ್ಲಿ ನಿಮ್ಮಂಥವರು ನಮ್ಮನ್ನು ಆಕರ್ಷಣೆ ಮಾಡುವುದು ಎಷ್ಟು ಸುಲಭ ನೋಡು. ಮಹಾತ್ಮರೇ ಆ ರೀತಿ ಇರುವಾಗ ನಿಮ್ಮಂಥವರು ನಮ್ಮನ್ನು ಆಕರ್ಷಣೆ ಮಾಡೋದು ಎಷ್ಟು ಸುಲಭ. ಯಾವಾಗ ಸುಲಭ ಅಂದ್ರೆ ಯಾವಾಗ ನಾವು ಆಸಕ್ತಿ ಶ್ರದ್ಧೆಯಿಂದ ಆ ವಿಷಯದ ಕಡೆ ಗಮನ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಮಾಡ್ತಾ ಇದ್ದರೆ ಗುರುಗಳಿಗೆ ನಮ್ಮ ಮೇಲೆ ಕರುಣೆನೂ ಬರುತ್ತೆ. ಓ, ಇಂಥವ್ರನ್ನ ಅಭಿವೃದ್ಧಿಪಡಿಸಬೇಕು, ನಮ್ಮ ಕೆಲಸಕ್ಕೆ ಬರ್ತಾರೆ ಅಂತ ನೋಟ್ಟು. ಈ ತತ್ವವನ್ನು ನೀನು ಅರ್ಥ ಮಾಡಿಕೊಂಡರೆ ಸೊಸೈಟಿಗೆ ಸೇರಿರುವ ಸದಸ್ಯರುಗಳು ನಿನಗೆ ಒಪ್ಪುವಂತೆ ಇಲ್ಲದೆ ಇದ್ದಾಗ್ಯೂ, ಒಂದು ವೇಳೆ ಸೊಸೈಟಿ ಸೇರ್ಬೇಕು ಅಂತ ಅಯ್ಯೋ ಅವನ ಆಚೆ ಕಡೆ ಓಡಾಡುವಾಗೆಲ್ಲ ನೋಡಿದ್ವ ಏನ್ ಬೇಕಾದ್ರೂ ಮಾಡ್ತಾ ಇರ್ತಾನಂತ ಅವ್ನ ಸೊಸೈಟಿ ಮೆಂಬರ್ ಬೇಡಪ್ಪ ಅಂತ ಅನಿಸಿದ್ರು ನಾವು ಅವರನ್ನು ಸ್ವಾಗತಿಸುವುದು ನಿನಗೆ ಆಶ್ಚರ್ಯ. ನಾವು ಅಂತವ್ರಿದ್ರು ಆಹ್ವಾನ ಮಾಡ್ತೀವಿ. ಯಾಕಪ್ಪ ಅಂತಂದರೆ ನಿನಗೆ ಆಶ್ಚರ್ಯ ಉಂಟು ಮಾಡುತ್ತಿದೆಯಲ್ಲವೇ ಎಂದು ಒಂದೊಂದು ಸಲ ಏನ್ ಕೊಡ್ತೀವಿ ಅಂದ್ರೆ, ಈ ನೋಡಿ ನಮ್ಮ ಸಮಾಜದಲ್ಲಿ ನಾನು ಒಬ್ಬ ತಾಲೂಕ್ ಬೋರ್ಡ್ ಮೆಂಬರ್ ಆಗ್ಬೇಕಾದ್ರು, ಪಂಚಾಯತಿ ಮೆಂಬರ್ ಆಗ್ಬೇಕಾದ್ರು, ಪ್ರೈಮ್ ಮಿನಿಸ್ಟರ್ ಆಗ್ಬೇಕಾದ್ರು ಯಾರದು ಒಂದು ನಮ್ಮ ಈ ಭಾರತ ದೇಶಕ್ಕೆ ಸಂಬಂಧಪಟ್ಟಂತ ಒಬ್ಬ ಮಹರ್ಷಿ ಇದ್ದಾರೆ. ಯಾರು ಹೇಳ ಮಹರ್ಷಿ? ಅಗಸ್ತ್ಯ ಮಹರ್ಷಿ. ಅಗಸ್ತ್ಯ ಮಹರ್ಷಿ ಅವರ ಮೇಲೆ ಕರುಣೆ ಬಿದ್ದರೇನೋ ಅವ್ನು ಮೆಂಬರ್ ಆಗೋದು, ಮಿನಿಸ್ಟರ್ ಆಗೋದು, ಇಲ್ಲದಿದ್ರೆ ಆಗಲ್ಲ. ಹಾಗೆ ನಾವು ಸದಸ್ಯರಾಗಬೇಕಾದ್ರೆ ಅವರ ಕರುಣೆ ಯಾವಾಗ ನಾವು ಸದಸ್ಯರಾಗ್ತೀವಿ, ನಮ್ಮಲ್ಲಿ ಬೆಳವಣಿಗೆಗಳು ಅಲ್ಪ ಸ್ವಲ್ಪವಾಗಿ ಕಂಡು ಬಂದರೆ ನೀವು ಸದಸ್ಯರಾಗುವುದಕ್ಕಾಗಿ ಆ ಮನಸ್ಸು ಇದ್ರ ಕಡೆ ಹೋಗುವುದಕ್ಕೆ ಅವ್ರ ಪ್ರೇರಣೆ. ಸಾಧಾರಣ ಅವ್ರು ಸುಮ್ಮನೆ ಮೆಂಬರ್ ಆಗಲ್ಲ. ಮೆಂಬರ್ ಆಗಿರ್ತಕ್ಕಂಥವ್ರು ನಿಶಕ್ತಿಯಾಗಿ ನಿಂತೋಗ್ಬಿಟ್ರೆ ಅವ್ರು ನಿಂತೋಗಿರ್ತಕ್ಕಂಥವ್ರದೆಲ್ಲ ತಪ್ಪು. ಲೀಡರ್ ಆಗಿ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಅವನಿಗೆ ತರಬೇತಿ ಕೊಡದೆ ಅವನು ಬಿಟ್ಟು ಹೋಗಿರ್ತಕ್ಕಂಥದ್ದು ನಮ್ಮ ತಪ್ಪೇ ಹೊರತು ಅವರನ್ನೆಲ್ಲ ತಪ್ಪು. ಅಯ್ಯೋ ನಾನೇನ್ ಮಾಡ್ಲಿ, ಅವ್ರು ಇಷ್ಟು ಸದಸ್ಯನ ಇಷ್ಟು ಹೇಳಿದ್ರು ಬರಲಿಲ್ಲ ಅಂತಂದ್ರೆ ಹೇಳುವ ರೀತಿ ನಿನಗೆ ಗೊತ್ತಿಲ್ಲ. ಯಾರು ಆರೋಗ್ಯವಾಗಿರುತ್ತಾರೆಯೋ ಅಂತವರಿಗೆ ವೈದ್ಯನ ಸಹಾಯ ಅವಶ್ಯಕತೆ ಇಲ್ಲ, ಆದರೆ ರೋಗಿಗಳಿಗೆ ಅತ್ಯವಶ್ಯಕ ಎಂಬ ನಾಲ್ನುಡಿಯು ಸಾಧುವಾದದ್ದು. ಇಲ್ಲಿ ರೋಗ ಬರುತ್ತೆ, ರೋಗಿ ನಿಲ್ತಾನೆ, ಡಾಕ್ಟರ್ ಹುಡ್ಕೊಂಡವ್ರು ಬರ್ತಾನೆ, ಡಾಕ್ಟರ್ ಹುಡ್ಕೊಂಡು ರೋಗಗಳ ಹತ್ರ ಹೋಗೋದು. ಹಾಗೆ ಥಿಸಾಫಿಕಲ್ ಸೊಸೈಟಿ ಬರಬೇಕಾದ್ರೆ ಅವನಲ್ಲಿ ಅಂತ ನ್ಯೂನತೆಗಳಿದ್ರೆ ಸರಿಪಡಿಸ್ಕೋಬೇಕು ಅನ್ನೋ ಉದ್ದೇಶದಿಂದನೇ ಬರೋದು. ಡಾಕ್ಟರ್ ಆಗಿರ್ತಕ್ಕಂಥ ನಿನ್ ಕಾಯಿಲೆ ಇದೆ, ಆ ಕಾಯಿಲೆ ನೋಡ್ಬಿಟ್ಟು ಅದಕ್ಕೆ ಚಿಕಿತ್ಸೆ ಕೊಟ್ಟರೆ ತಾನು ವಾಸಿ ಆಗೋದು. ಹಾಗೆ ಸದಸ್ಯನಾಗಿರ್ತಕ್ಕಂಥವನು ನ್ಯೂನತೆಗಳು ಏನಿದೆ ಅದನ್ನ ಸರಿಪಡಿಸಬೇಕಾಗಿರ್ತಕ್ಕಂಥ ನಮ್ಮ ಸೊಸೈಟಿಲಿ ಇರ್ತಕ್ಕಂಥ ಲೀಡರ್ಸ್ ಇದ್ದಾರಲ್ಲ ಅವ್ರದ್ದು ಕರ್ತವ್ಯ. ಡಾಕ್ಟರ್ ಇದ್ದಂಗೆ ನೆಗ್ಲಿಜೆನ್ಸಿ ಮಾಡಿದ್ರೆ ಅವನು ಸತ್ತು ಹೋಗ್ತಾನೆ, ಯಾರೋ ಪೇಷಂಟ್. ಹಾಗೆ ಮೆಂಬರ್ ಆಯ್ತು ನಾನು ಸುಮ್ಮನೆ ನೀನು ಆಗ್ಬಿಟ್ರೆ ಅವ್ನು ಬಿಟ್ಟು ಹೊರಟು. ಗುರುಗಳ ತ್ಯಾಗವೆಷ್ಟೆಂಬುದನ್ನು ಈ ಮುಂದಿನ ಅವರ ವಾಕ್ಯಗಳಿಂದ ಸ್ಪಷ್ಟವಾಗುತ್ತದೆ. ನಾವಿಷ್ಟೆಲ್ಲ ನಮಗೆ ಕಣ್ಣಿಗೆ ಕಾಣದಿರ ಗುರುಗಳು ಎಷ್ಟು ತ್ಯಾಗ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಈ ಮುಂದೆ ಬರುತ್ತೆ. ಥಿಯಾಸಫಿ ಸಮಾಜಕ್ಕೆ ಸೇರುವಂತಹ ಪ್ರತಿಯೊಬ್ಬ ಸದಸ್ಯನಿಗೂ ಏನೋ ಒಂದು ಸಂಸ್ಕಾರವಿದ್ದು ಬೆಳಕನ್ನು ಕಂಡು ದೂರದ ಗುರಿಯನ್ನು ಸಾಧಿಸುವಂತಹವನೇ ಸೊಸೈಟಿಗೆ ಮೆಂಬರ್ ಆಗಿ ಬರಬೇಕಾದ್ರೆ ಅವರಲ್ಲಿ ಒಂದಲ್ಲ ಒಂದು ದಿವಸ ಯಾವುದೋ ಒಂದು ವ್ಯವಸ್ಥೆಯನ್ನು ನಾನು ಆಗಬೇಕು, ಹೀಗಿರ್ಬೇಕಂತ ಮನಸ್ಸಿನಲ್ಲಿ ನಾಟಿರ್ಬೇಕು. ಅವನ ಮನಸ್ಸಿನಲ್ಲಿ ನಾಟಿ ಈ ಕೆಲಸ ನಾನು ಮಾಡ್ಬೇಕು ಅಂತಕ್ಕಂಥದ್ದು ಪ್ರೇರಣೆ ಅವನ ಒಳಗಡೆ ಬಂದಾಗ ಗುರುಗಳ ಪ್ರೇರಣೆ ಮೆಂಬರ್ ಆಗೋದಕ್ಕೆ ಅವನಿಗೆ ಪ್ರೇರಣೆ ಕೊಡ್ತಾರೆ. ಎಂದಾದ್ರೆ ಯಾವುದೋ ಒಬ್ಬರ ಮುಖಾಂತರ ನಾನು ಸೊಸೈಟಿ ಮೆಂಬರ್ ಆಗ್ತೀನಿ ಅಂತ ಬರ್ತಾರೆ. ಮೊದಲು ಅವನಲ್ಲಿ ಪ್ರೇರಣೆ ಬರಬೇಕು. ಆ ಪ್ರೇರಣೆ ಬಂದಾಗ ಆ ಗುರುಗಳಿಗೂ ಅವರ ಕಡೆ ಲಿಂಕ್ ಹೋಗುತ್ತಂತೆ, ಸಂಬಂಧ ಹೇಗಿರುತ್ತೆ ಅಂತ ಅನ್ನೋದು. ಆತನು ತಮ್ಮ ಸಮಾಜವನ್ನು ಬಿಟ್ಟು ಹೋದರೆ ಆ ತಪ್ಪು ಪೂರ್ತ ಅವನದಲ್ಲ. ನೋಡಿ, ಅಂತವನು ಸದಸ್ಯನಾಗಬೇಕು. ಈ ರೀತಿ ಮನಸ್ಸು ಬಂದಾಗ ಗುರುಗಳು ಪ್ರೇರಣೆ ಕೊಟ್ಟು ಅವನು ಸದಸ್ಯನ ಸೇರ್ತಾನೆ. ನಾವ್ ಏನು ನೋಡದೆ ಹೋದ್ರೆ ಏನಾಗ್ತಾನೋ ಅವ್ನು ಬಿಟ್ಟು ಹೊರಟ. ಡಾಕ್ಟರ್ ಹತ್ರಕ್ಕೆ ಪೇಷಂಟ್ ಬಂದಾಗ ನೋಡಿ ಅದು ಚಿಕಿತ್ಸೆ ಕೊಡ್ತಕ್ಕಂಥದ್ದು ಡಾಕ್ಟರ್ ಧರ್ಮ ಅಲ್ವಾ? ಹಾಗೆ ಸದಸ್ಯನಾಗಿ ಬಂದಿರತಕ್ಕಂಥವ್ರು ಅವನ ಲೋಪದೋಷಗಳೇನಿದೆ ಅವನು ಯಾವ ರೀತಿ ನಾವು ಉದ್ಧಾರ ಮಾಡಬೇಕು, ಯಾವ ರೀತಿ ಸೂಚನೆಗಳನ್ನು ಕೊಡಬೇಕು ಅಂತ ನಾವು ಕೊಡದೆ ಹೋದ್ರೆ ಅವನು ಕೆಲವು ದಿವಸ ನೋಡ್ಬಿಟ್ರೆ ಅಯ್ಯೋ ಬೇಡಪ್ಪ ಅಲ್ಲಿ ಅಂತ ಬಿಟ್ಟು.
ಆತನಿಗೆ ಆ ರೀತಿ ಮಾಡುವಂತೆ ವರ್ತಿಸಿದ ಇತರರೂ ಹೌದು. ನಿಜವಾದ ಆ ರೀತಿ ಅವನು ಆ ರೀತಿ ನಿಂತು ಹೊರಟೋಗ್ಬೇಕಾದ್ರೆ ಅವನಿಗೆ ಬಹಳ ಸಂಬಂಧಪಟ್ಟಿರ್ತಕ್ಕಂಥ ಸೂಚನೆಗಳನ್ನು, ಪ್ರೋತ್ಸಾಹವನ್ನು ಸೆಕ್ರೆಟರಿ ಪ್ರೆಸಿಡೆಂಟ್ ಆಗಿರ್ತಕ್ಕಂಥವರು ಕೊಡಬೇಕು. ಬೇರೆ ಸೇರಿರ್ತಕ್ಕಂಥ ಮೆಂಬರ್ಗಳು, ಸೀನಿಯರ್ ಆಗಿರ್ತಕ್ಕಂಥ ಮೆಂಬರ್ಗಳು ಸಮೇತ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವರಿಗೆ ಬಂದುವುದಕ್ಕೆ ನಾವು ಮಾರ್ಗದರ್ಶನ ಆಗಬೇಕು. ನಿಜವಾದ ಗುಪ್ತ ವಿದ್ಯೆಗೆ ಸಂಬಂಧಪಟ್ಟ ಜ್ಞಾನ ಭಂಡಾರವು ಶ್ವೇತಋಷಿ ಸಂಘದ ವಶದಲ್ಲಿದೆ. ಗುಪ್ತ ವಿದ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಜ್ಞಾನ ಭಂಡಾರ ಶ್ವೇತಋಷಿ ಸಂಘದಲ್ಲಿದೆ. ಆ ಶ್ವೇತಋಷಿ ಸಂಘದಿಂದಾನೇ ಆ ಗುಪ್ತ ವಿದ್ಯೆ ಸಂಬಂಧಪಟ್ಟಿರ್ತಕ್ಕಂಥ ಜ್ಞಾನ ನಮಗೆ ಬರ್ತಕ್ಕಂಥದ್ದು. ಈಗಲೂ ಅಷ್ಟೇ 6 ತಿಂಗಳು ಒಂದ್ಸಲ ಒಂದು ಪುಸ್ತಕ ಬರ್ತಾರೆ, ಲೆಸನ್ ಕೊಡ್ತಾರೆ. ಎಲ್ಲಿಂದ ಬರುತ್ತೆ? ಅಂತ ಮಹಾತ್ಮರ ಇದರಿಂದಾನೇ ಬರ್ತಕ್ಕಂಥದ್ದು. ಗುಪ್ತ ವಿದ್ಯೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಬರ್ತಕ್ಕಂಥದ್ದು ಮಹಾತ್ಮರ ಸಂಘದಿಂದಾನೇ. ಇದು ಅನೇಕ ತಲೆಮಾರುಗಳಿಂದ ಅನುಸರಿಸಿಕೊಂಡು ಬಂದಿರುವ ತತ್ವಾನುಭವ ಸಾರವು. ಅನೇಕ ತಲೆಮಾರುಗಳಿಂದ ತತ್ವ ಅನುಭವ ಸಾರವು ಈ ರೀತಿ ಬರ್ತಾ ಇದೆ ಸೊಸೈಟಿಗೆ. ಇದನ್ನು ಹೊಂದಬೇಕಾದರೆ ಆ ಸೋದರ ಸಮಾಜಕ್ಕೆ ಸೇರಿದ ಜೀವನ್ಮುಕ್ತ ಮಹಾತ್ಮರ ನೇತೃತ್ವದಲ್ಲಿ ಸಂಪಾದಿಸಬಹುದಾದ ಶಿಷ್ಯತ್ವದ ಮೂಲಕ ದೊರೆಯಬಲ್ಲದು. ಸುಮ್ಮನೆ ಬರಲ್ಲ. ಸೋದರತ್ವ ಸಂಬಂಧಪಟ್ಟಿರ್ತಕ್ಕಂಥ ಶಿಷ್ಯತ್ವವನ್ನು ಪಡೆಯಬೇಕಾದ್ರೆ ನಾವು ಆ ಅರ್ಹತೆಗಳನ್ನು ಸಂಪಾದನೆ ಮಾಡ್ಕೋಬೇಕು. ಇಲ್ಲಿ ಬಂದಿದ್ದೇವೆ, ಆ ಸಂಪಾದನೆ ಮಾಡಿ ಆ ಪುಸ್ತಕಗಳು, ವಿಷಯಗಳನ್ನು ನಾವು ಗ್ರಹಿಸಿಕೊಂಡು ಅದರಂತೆ ನಡೆಯುವುದನ್ನು ಕಲ್ತ್ಕೋಬೇಕು. ನೇತೃತ್ವದಲ್ಲಿ ಸಂಪಾದಿಸಬಹುದಾದ ಶಿಷ್ಯತ್ವದ ಮೂಲಕ ದೊರೆಯಬಲ್ಲದು. ನಾನು ಶಿಷ್ಯತ್ವವನ್ನು ಆದ ಮೇಲೆನೆ ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಗೊತ್ತಾಗುವುದು. ಇದು ಹೋದರೆ ಗೊತ್ತಾಗಲ್ಲ. ಅದೇ ರೀತಿ ಗುರುಗಳು ತಮ್ಮ ಶಿಷ್ಯರಿಗೆ ಆ ವಿಷಯವಾಗಿ ಮಾರ್ಗದರ್ಶನ ಕೊಡಬೇಕಾಗಿದ್ದಲ್ಲಿ ಅವರು ಎಂತಹ ತ್ಯಾಗಕ್ಕೂ ಸಿದ್ಧರಾಗಬೇಕೋ ಎಂಬುದು ಈ ಮುಂದಿನ ಅವರ ವಾಕ್ಯಗಳಿಂದ ಸ್ಪಷ್ಟವಾಗುತ್ತದೆ. ಇದೇನಪ್ಪಾ ಅಂತಂದ್ರೆ, ಶಿಷ್ಯತ್ವವನ್ನು ಬಂದಿರತಕ್ಕಂಥವರು ನೆಗ್ಲಿಜೆನ್ಸ್ ನಂಗೆ ನಾವು ಬಿಡಬಾರದು. ನಮ್ಮ ಕರ್ತವ್ಯ ಅವರನ್ನ ಪ್ರೇರೇಪಿಸಬೇಕು. ಆ ಪ್ರೇರೇಪಣೆ ಮಾಡಿ ವಿಷಯವನ್ನು ಅವರು ಮನದಟ್ಟಾಗುವ ರೀತಿಯಲ್ಲಿ ನಾವು ಸೂಚನೆಗಳನ್ನು ಕೊಟ್ಟು ಅವ್ರ ಕಡೆ ನಾವು ಗಮನ ಕೊಡ್ತಾ ಇರಬೇಕು. ಈ ಮುಂದಿನ ಅವರ ವಾಕ್ಯಗಳಿಂದ ಸ್ಪಷ್ಟವಾಗುತ್ತದೆ. ತನ್ನ ಶಿಷ್ಯನಿಗಾಗಿ ಗುರುವು ಎಂತಹ ಕಷ್ಟಕ್ಕೆ ಒಳಗಾಗಬೇಕು ಎಂಬ ಅಂಶವನ್ನು ಅರ್ಥ ಮಾಡಿಕೊಳ್ಳುವರು ಕೇವಲ ಕೆಲವೇ ಶಿಷ್ಯರು. ಭೌತಿಕ, ನೈತಿಕ ಮತ್ತು ಮಾನಸಿಕ ಸ್ಥಿತಿಗಳು ಗುರುವಿನಲ್ಲಿರುವುದಕ್ಕಿಂತ ತೀರಾ ಭಿನ್ನವಾಗಿರುತ್ತವೆ. ಇಲ್ಲಿ ತನ್ನ ಶಿಷ್ಯನಿಗಾಗಿ ಗುರುವು ಎಂತಹ ಕಷ್ಟಕ್ಕೆ ಒಳಗಾಗಬೇಕು ಎಂಬ ಅಂಶವನ್ನು ಅರ್ಥ ಮಾಡಿಕೊಳ್ಳುವರು. ನಮ್ಗೆ ಹಿಂದೆ ರಾಜಪ್ಪನವರು, ಅವರಕ್ಕಿಂತ ವೆಂಕಟೇಶ್ವರ ಇದ್ರು, ಊರುಗಳು ಬಂದು ಶಿಷ್ಯರು ಯಾರಾದ್ರೂ ಮೆಂಬರ್ಗಳಾಗಿದ್ರೆ ಅವರು ಇಲ್ಲಿ ಹಾಲ್ಟ್ ಇದ್ದು ಆ ಮೆಂಬರ್ಗಳ ಕನಿಷ್ಠ ಅಂದ್ರೆ 5-6 ಒಂದು 10 ಜನ ಮನೆಗಳಿಗೆ ಹೋಗಿ ಇದರ ಬೋಧನೆಯನ್ನು ಮಾಡಿ ಈ ರೀತಿ ಸಿಕ್ಕಿರ್ತಕ್ಕಂಥ ನೀನು ತುಂಬಾ ರೂಪನಪ್ಪ, ಈ ಅವಕಾಶ ಸಿಕ್ಕಿದೆ, ಈ ಅವಕಾಶವನ್ನು ಹಾಳು ಮಾಡ್ಕೋಬೇಡ, ಈ ರೀತಿ ಮಾಡು, ಹಾಗೆ ಮಾಡು, ಹೀಗೆ ಮಾಡು ಬಿಟ್ಟು ಅವ್ರು ಇರೋ ಕಡೆಗೆ ಹೋಗಿ ಅವ್ರಿಗೆ ಬೋಧನೆ ಮಾಡ್ತಾ ಇದ್ವಿ. ನಾವು ಇವಾಗ ಏನ್ ಮಾಡ್ತಾ ಇದ್ದೀವಿ? ಪೂರ್ತಿ ಎಲ್ಲರದು ತಪ್ಪು. ಕೇವಲ ಕೆಲವರೇ ಶಿಷ್ಯನ ಭೌತಿಕ, ನೈತಿಕ ಮತ್ತು ಮಾನಸಿಕ ಪರಿಸ್ಥಿತಿಗಳು. ಭೌತಿಕ, ನೈತಿಕ, ಮಾನಸಿಕ, ಯಾವುದಕ್ಕೂ ಮಾನಸಿಕವಾಗಿ ಒತ್ತಡ ಬರಬಾರದು. ಗುರುವುಗಳಿಗಿಂತ ತೀರಾ ಭಿನ್ನವಾಗಿರುತ್ತವೆ. ಆದ್ದರಿಂದ ಪ್ರತಿಯೊಂದು ಸಂದರ್ಭದಲ್ಲಿಯೂ ಬೋಧಕರು ತನ್ನ ಶಿಷ್ಯನ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳಬೇಕು. ಶಿಷ್ಯರು ಅದೇ ನಾನು ಮೊದಲೇ ಹೇಳಿದೆ, ನಮ್ಮ ಲೋಕಲ್ನವರು ಯಾವ ಮಟ್ಟದಲ್ಲಿದ್ದಾರೆ ಆ ಮಟ್ಟಕ್ಕೆ ತಕ್ಕಂತ ನಾವು ವಿಷಯವನ್ನು ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡಿಕೊಂಡು ಅವ್ರಿಗೆ ಅರ್ಥವಾಗುವ ರೀತಿಯಲ್ಲಿ ನಾವು ಬೋಧನೆ. ನಾನು ಭಾನುವಾರ ಬೆಳಗ್ಗೆ ಹೇಳ್ತೀನಲ್ಲ, ಇಲ್ಲಿ ಸೇರ್ತಕ್ಕಂಥದ್ದು ಅವರು ಯಾವ ವಿಷಯವನ್ನು ಹೇಳಿದ್ರೆ ಅವ್ರಿಗೆ ಆಕರ್ಷಣೆ ಬರುತ್ತೆ ಅಂತ ಅನ್ನೋದನ್ನು ಸುಮಾರು 4-5 ಪುಸ್ತಕಗಳು ರೆಫರ್ ಮಾಡಿ ಆ ವಾರದಲ್ಲಿ 20 ನಿಮಿಷ ಮಾತನಾಡ್ತಕ್ಕಂಥದ್ದು ಹೇಳೋದು. 4-5 ಪುಸ್ತಕಗಳು ರೆಫರ್ ಮಾಡಿ ಇಂಥ ವಿಷಯವಾದ್ರೆ ಸರೋಗುತ್ತೆ ಅಂತ ಹೇಳ್ಬಿಟ್ಟು ಅದು ಪಾಯಿಂಟ್ ಮಾಡ್ಕೊಂಡು ಹೇಳೋದು. ಹಾಗೆ ಆ ಜನರಿಗೆ ಆಕರ್ಷಣೆ ಬೇಕು. ನೋಡಿ, ಹೇಳ್ತಾ ಇದ್ರೆ ಅರ್ಧ ಗಂಟೆ ಎಷ್ಟೊತ್ತು 20 ನಿಮಿಷನ ನಾವು ಹೇಳೋದು, ಆದ್ರೆ ಅರ್ಧ ಗಂಟೆ ಮುಗಿದೋಗುತ್ತೆ. ಯಾಕಂದ್ರೆ ಅವರ ಆಸಕ್ತಿ
ಯಾವ ರೀತಿ ಇರುತ್ತೆ, ಅವ್ರಿಗೆ ಆಸಕ್ತಿ ಬರ್ತಕ್ಕಂಥ ವಿಷಯವನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡಿಕೊಂಡದ್ದು ಬೋಧನೆ ಮಾಡ್ತಾ ಇದ್ದಾಗ ಅವ್ರಿಗೆ ಆಸಕ್ತಿ ಬರುತ್ತೆ. ಅವ್ರಿಗೆ ವಿರುದ್ಧವಾಗಿರ್ತಕ್ಕಂಥ ವಿಷಯಗಳನ್ನ ಹೇಳಿದಾಗ ಅಯ್ಯೋ ಬೇಡಪ್ಪ ಅಂತ ಬೇಜಾರಾಗುತ್ತೆ, ಮಾರನೇ ದಿವಸ ಬರುವುದಿಲ್ಲ. ಎಷ್ಟರ ಮಟ್ಟಿಗೆ ಎಂದರೆ ಶಿಕ್ಷಣ ಹೊಂದುತ್ತಿರುವ ವ್ಯಕ್ತಿಗಳೊಡನೆ ಪೂರಕವಾಗಿ ಸಮರಸತೆಯನ್ನು ಪಡೆಯಬೇಕು. ಇಲ್ಲೇ ನಾನ್ ಬೇರೆ ನೀನ್ ಬೇರೆ ಅಂತಕ್ಕಂಥದ್ದು ಭೇದ ಭಾವ ಇರಬಾರ್ದು. ಸಮರಸತೆಯಿಂದ ಹೊಂದಾಣಿಕೆ ಮಾಡ್ತಕ್ಕಂಥ ಸಾಮರ್ಥ್ಯ ಲೀಡರ್ ಮೊಟ್ಟ ಮೊದಲು ಬರಬೇಕು. ಲೀಡರ್ನಲ್ಲಿ ಬರಬೇಕು, ವಿಷಯ ಬೋಧನೆ ಮಾಡ್ತಕ್ಕಂಥವ್ರಿಂದ ಬರಬೇಕು. ಹಾಗೆ ಮಾಡುವುದು ಎಷ್ಟು ಕಷ್ಟ ಸಾಧ್ಯವಾದದ್ದು ಎಂಬ ಅಂಶವು ಅನೇಕರಿಗೆ ತಿಳಿಯದು. ಇಲ್ಲಿ ಏನಪ್ಪ ಬಂದಿದೆ ಅಂದ್ರೆ, ಈ ವಿಷಯವನ್ನು ಇಂಥ ವಿಷಯವನ್ನೇ ಆಯ್ಕೆ ಮಾಡಬೇಕು, ಅಲ್ಲಿ ಇರ್ತಕ್ಕಂಥ ಜನರ ಮನದಟ್ಟಾಗುವ ರೀತಿಯಲ್ಲಿ ಬೋಧನೆ ಮಾಡಬೇಕು ಅಂತಕ್ಕಂಥದ್ದು ವಿಷಯವು ಅನೇಕ ಜನರಿಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋದ್ರಿಂದ ನಾವು ತಿಂಗಳು ಸೊಸೈಟಿಯಲ್ಲಿ ಫಂಕ್ಷನ್ ಮಾಡ್ತೀವಿ, ವಿಷಯವನ್ನು ಬೋಧನೆ ಮಾಡ್ತೀವಿ, ಬೇರೆ ಸದಸ್ಯರೆಲ್ಲ ಬರ್ತಾರೆ ಅಂತ ಲೆಕ್ಕ ಪತ್ರಗಳು ತೋರಿಸುವುದರಲ್ಲಿ ಇದೆಯಾ ಹೊರತು ಅವರ ಅಭಿವೃದ್ಧಿ ಏನಾಗಿದೆ ಅಂತ ಅನ್ನೋದ್ ಕಡೆ ನಾವು ವಿಶ್ಲೇಷಣೆ ಮಾಡೋಣ. ಗುರುವಾದವನು ತುಂಬಾ ಸಹಿಸಲು ಅವಶ್ಯಕವಾದ ಕಷ್ಟ ಪರಿಸ್ಥಿತಿಗೆ ಗುರಿಯಾಗಬೇಕಾಗುತ್ತದೆ. ಗುರುಗಳಾಗಿ ನಮ್ಮ ಗುರುಗಳು ಇದ್ದಾರಲ್ಲ, ಅವರು ನಮ್ಮಲ್ಲಿ ಎಷ್ಟೋ ಲೋಪದೋಷಗಳಿದೆ, ಅದನ್ನ ಸಹಿಸ್ಕೊಳ್ತಾರೆ. ಅವರು ಒಂದಲ್ಲ ಇವತ್ತಲ್ಲ ನಾಳೆ ಸರೋಗ್ತಾನೆ, ಲೋಪದೋಷಗಳು ಇದ್ದರೂ ಸರೋಗ್ತಾನೆ ಅನ್ನುವ ನಮ್ಮ ಗುರುಗಳೇ ಆ ರೀತಿ ಇರುವಾಗ ನಮ್ಮಲ್ಲಿ ಸೇರ್ತಕ್ಕಂಥ ಜನರ ಲೋಪದೋಷಗಳು ಬೇಕಾದಷ್ಟು ಇರುತ್ತೆ. ಅವ್ರು ಇವತ್ತಲ್ಲ ನಾಳೆ ಸರೋಗ್ತಾರೆ, ಸರಿಪಡಿಸಬೇಕು ಅಂತಕ್ಕಂಥ ಮನೋದಾರಿಢ್ಯ ನಿನ್ನಲ್ಲಿ ಇದ್ದರೆ ಅವ್ರು ಸರೋಗ್ತಾರೆ. ಅಂತಹ ಶಿಷ್ಯನ ಹೊರಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟವರು ಪಶು ಸ್ವಭಾವದ ಮಾಲಿನ್ಯ ಪ್ರಭಾವದಲ್ಲಿ ಮುಳುಗಿ ಹೋಗಿರುತ್ತಾರೆ. ಯಾಕಂದ್ರೆ ಆಚೆ ಕಡೆ ಇರ್ತಕ್ಕಂಥ ಸದಸ್ಯನ ನಾವು ಇಲ್ಲಿ ಸೇರಿಸ್ಕೊಂಡಾಗ ಪಶು ಸ್ವಭಾವ ಅಂತಂದ್ರೆ ಪಶುಗಳಿಗೆ ಏನಿದೆ ಸ್ವಭಾವ? ಹಸಿವಾಯ್ತು ತಿನ್ನೋದು, ಏನೋ ಗಲಾಟೆ ಮಾಡಿದ್ರು ಒಯ್ಯೋದು, ಏನ್ ಬೇಕೋ ಎಲ್ಲಿ ಸಿಕ್ಕಿತಂದ್ರೆ ಓಡಾಡ್ತಕ್ಕಂಥದ್ದು, ಈ ರೀತಿ ಪಶುಗಳು ಮಾಡ್ತಕ್ಕಂಥದ್ದು. ಹೊಸದಾಗಿ ಬರ್ತಕ್ಕಂಥ ಸದಸ್ಯನ ಪಶು ಸ್ವಭಾವದಿಂದ ಉಪಯೋಗಿರಲ್ಲ, ಸೇರ್ಕೊಳ್ತಕ್ಕಂಥವ್ರು. ಆ ಸ್ವಭಾವವನ್ನು ಬಿಡಿಸಬೇಕಾದ್ರೆ ನಮ್ಮಲ್ಲಿ ನಮ್ಮ ಲೀಡರ್, ಆ ಸೊಸೈಟಿ ಸಂಬಂಧಪಟ್ಟ ಲೀಡರ್ ನಲ್ಲಿ ಆ ಪಾಂಡಿತ್ಯ ಇರಬೇಕು. ಎಂತ ಜನರು ಬರ್ತಾ ಇದ್ದಾರೆ, ಅವ್ರನ್ನ ಯಾವ ರೀತಿ ನಾನು ಬೋಧನೆ ಮಾಡಬೇಕು, ಯಾವ ವಿಷಯವನ್ನು ಬೋಧನೆ ಮಾಡಬೇಕು, ಯಾರನ್ನ ಆಹ್ವಾನ ಮಾಡಬೇಕು, ಯಾರ ಮುಖಾಂತರ ಈ ವಿಷಯವನ್ನು ಹೇಳಿದ್ರೆ ಅವ್ರು ಸರಿಪಡಿಸ್ತೇನೆ ಅಂತಕ್ಕಂಥದ್ದು ಯೋಚನೆ ಅವ್ರಿಗೆ 24 ಗಂಟೆ ಆ ಯೋಚನೆನೇ ಇರಬೇಕು. ಅಂತಹ ಸನ್ನಿವೇಶದಲ್ಲಿ ಗುರುವು ಎಷ್ಟು ಮೇಲ್ಮಟ್ಟದವರಾಗಿದ್ದು, ಎಷ್ಟು ದೀರ್ಘಕಾಲ ಹೊರಗಿನ ಪ್ರಪಂಚದ ಕಲುಷಿತ ವಾತಾವರಣದಿಂದ ಬೇರ್ಪಟ್ಟಿದ್ದರೆ ಅಷ್ಟಷ್ಟು ಚೆನ್ನಾಗಿ ದುಃಖಕ್ಕೆ ಒಳಗಾಗಬೇಕಾಗುತ್ತದೆ. ಇಲ್ಲಿ ಕಸ್ಮಳವಾಗಿರ್ತಕ್ಕಂಥ ಈ ಪ್ರಪಂಚ ಅಂತಕ್ಕಂಥ ನಾನಾ ರೀತಿಯಲ್ಲಿ ಇರ್ತಕ್ಕಂಥ ಜನರು ಇದ್ದೇ ಇರ್ತಾರೆ. ಒಳ್ಳೆಯವರು ಇರ್ತಾರೆ, ಕೆಟ್ಟದ್ದು ಇರ್ತಾರೆ, ತುಂಬಾ ದುರ್ಮಾರ್ಗಗಳು ಇರ್ತಾರೆ, ವಿಚಾರಗಳಿರ್ತಾರೆ, ಕಳ್ತನ ಮಾಡೋರು ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಆಚೆ ಕಡೆ ಇರ್ತಕ್ಕಂಥವ್ರಿಗೆ ಈ ಕೆಲಸ ಮಾಡ್ಬೋದಾ ಮಾಡಬಾರ್ದು ಅಂತ ಗೊತ್ತಿಲ್ಲ. ಪಶು ಸ್ವಭಾವ ಅನ್ನೋದು ಗೊತ್ತಿಲ್ಲದೆ ಇರೋದ್ರಂತ ಕೆಲಸಗಳೆಲ್ಲ ಮಾಡ್ತಾರೆ. ನೀನು ಲೀಡರ್ ಆಗಿರ್ತಕ್ಕಂಥವ್ರು ಈ ತಪ್ಪು ಮಾಡಿದರೆ ಇಂಥ ತಪ್ಪಾಗುತ್ತೆ, ಈ ರೀತಿ ಮಾಡುತ್ತೆ, ಆ ತಪ್ಪುಗಳನ್ನ ಅವರನ್ನ ಸರಿಪಡಿಸಿ ತಿದ್ದೋದು ನಿನ್ನ ಅಧಿಕಾರ. ಸೊಸೈಟಿ ಅಂತಕ್ಕಂಥದ್ದು ಇರುವುದು ಅದಕ್ಕಾಗಿ. ಅಂತ ಜನರನ್ನ ಬರಮಾಡಿಕೊಂಡು ಅವ್ರನ್ನ ತಿದ್ದು ಕರ್ತವ್ಯ ನಮ್ಮದೇ ಹೊರತು ಅಯ್ಯೋ ಬಂದ್ರೆ ಬರ್ಲಿ ಬಿಡು, ಹೋದ್ರೆ ಹೋಗ್ಲಿ, ಎಷ್ಟು ಜನ ಇದ್ರೆ ಅಷ್ಟೇ ಜನ ಸಾಕು. ಆಶ್ಚಾರ ಮನೆ ಭಾವನೆ ಲೀಡರ್ ಬಂದ್ರೆ ಸೊಸೈಟಿ ಸಾಗೋಣ. ಇದು ಸ್ವಲ್ಪ ಮುಗಿಸ್ಬಿಡೋಣ, ನನಗೆ 2 ನಿಮಿಷ ಆಯ್ತು. ಹಾಗೆ ನಮ್ಮ ಥಿಯಾಸಫಿ ಸಮಾಜದ ದೃಷ್ಟಿಯಿಂದ ಆತನನ್ನು ಕಳೆದುಕೊಳ್ಳುವುದಕ್ಕೆ ನಮಗೆ ಮನಸ್ಸಿಲ್ಲ. ಯಾರ ತಪ್ಪುಗಳು ಮಾಡ್ತಾ ಇರ್ತಕ್ಕಂಥವ್ರು ಆ ರೀತಿ ಇರ್ತಾರೆ, ನಮ್ಮ ಲೀಡರ್ ಆಗಿರ್ತಕ್ಕಂಥವ್ರು ಇರ್ತಾರೆ, ಇದು ಬೇಡ ಅಂತ ಕಿತ್ತಾಕಿ ಇನ್ನೊಬ್ರು ಮಾಡೋಣ ಅಂತಕ್ಕಂಥದ್ದು ಅದು ಸರಿಯಲ್ಲ. ತಪ್ಪುಗಳು ಮಾಡ್ತಾ ಇರೋರನ್ನ ಸರಿಪಡಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ. ಅಲ್ಲದೆ ನಮ್ಮ ಸಂಸ್ಥೆಗೆ ಅಧಿಕಾರ, ಐಶ್ವರ್ಯ, ಉನ್ನತ ಸಾಮಾಜಿಕ ಸ್ಥಾನಮಾನ ಮತ್ತು ಸಂಸ್ಕೃತಿ ಉಳ್ಳವರು ಸಹ ಆತ್ಮ ಸಂತೋಷದಿಂದ ಸದಸ್ಯರಾದರೆ ಆ ಮೂಲಕ ನಮ್ಮ ಸಮಾಜ ಪ್ರಾರಂಭ ಸ್ಥಿತಿಗೆ ಉತ್ತೇಜನವು ಲಭ್ಯವಾಗುತ್ತದೆ. ಈ ಸಂಸ್ಕಾರಗಳೆಲ್ಲ ಇರುವುದು ಯಾವ ಸಂಸ್ಕಾರಗಳು? ಸಂಸ್ಥೆಗೆ ಅಧಿಕಾರ, ಐಶ್ವರ್ಯ, ಉನ್ನತ ಸಾಮಾಜಿಕ ಸ್ಥಾನಮಾನ ಮತ್ತು ಸಂಸ್ಕೃತಿ ಉಳ್ಳವರು. ಸೊಸೈಟಿಗೆ ಸೇರ್ಬೇಕಾಗಿರ್ತಕ್ಕಂಥ ಎಲ್ಲದರಲ್ಲೂ ಐಶ್ವರ್ಯವೂ ಇರಬೇಕು, ಸ್ಥಾನಮಾನವೂ ಇರಬೇಕು, ಸುಸಂಸ್ಕೃತನೂ ಆಗಿರಬೇಕು, ಸಂತೋಷದಿಂದ ಇರಬೇಕು. ಇಂಥ ವ್ಯಕ್ತಿ ಸಿಗುವುದು ನಮಗೆ ಅಪರೂಪ. ಅಂತ ಮನುಷ್ಯರು ಸಿಕ್ಕಿದ್ರೆ ನಮ್ಮ ಅದೃಷ್ಟ. ಅಂತವ್ರನ್ನ ಆಯ್ಕೆ ಮಾಡ್ಕೊಳ್ಳೋದು, ಮೆಂಬರ್ ಮಾಡ್ಕೊಳ್ಬೇಕು.
ತುಂಬಾ ಸಂತೋಷ, ಅದೃಷ್ಟ. ಈ ಮೂಲಕ ನಮ್ಮ ಸಮಾಜದ ಪ್ರಾರಂಭ ಸ್ಥಿತಿಗೆ ಉತ್ತೇಜನವು ಲಭ್ಯವಾಗುತ್ತದೆ. ಅಂತವರು 2, 3, 4 ಜನ ಸದಸ್ಯರು ನಮ್ಮ ಸೊಸೈಟಿ ಸೇರಿದ್ರೆ ಎಲ್ಲರನ್ನು ಉತ್ತೇಜನ ಮಾಡಿ ಅಂತವ್ರು ಸಿಕ್ಕುವುದು ನಮ್ಮ ಪ್ರಾರಂಭದ ಕರ್ಮ. ಅಂತಂದ್ರೆ ಏನು? ಒಳ್ಳೇದು ಮಾಡಿದ್ರೆ ಒಳ್ಳೆ ಕರ್ಮನೇ, ಅಂತವ್ರು ಸಿಗ್ತಾರೆ. ಅಲ್ಲದೆ ಆ ಮೂಲಕ ಅವರಿಗೂ ಸತ್ಕರ್ಮದ ಫಲವನ್ನು ಅನುಭವಿಸುವಂತಹ ಸುಯೋಗವು ಕಾದಿರುತ್ತದೆ. ಅಂತವರು ಬಂದಾಗ ಅವ್ರಿಗೆ ಉತ್ತೇಜನ ಕೊಟ್ಟಾಗ ಇನ್ನೂ ಉತ್ತಮವಾಗಿರ್ತಕ್ಕಂಥ ಕೆಲಸಗಳು ಮಾಡ್ತಾರೆ. ಈ ಕೆಲಸ ಮಾಡಿಸ್ಬೇಕಾ? ನೋಡಿ, ನಮ್ಮ ಈ ಸೊಸೈಟಿ ದಾನ ಮಾಡಿರ್ತಕ್ಕಂಥವ್ರು ಅನಿಬೆಸೆಂಟ್ ಎಲ್ಲ ಭಾಷಣ ಮಾಡ್ತಾ ಇದ್ದಾಗ ಆ ಭಾಷಣವನ್ನ ಕೇಳಿ ಪರಿವರ್ತನೆ ಆಗಿ ಈ ಸೊಸೈಟಿ ಸ್ಥಳವನ್ನ ತೆಗೆದುಕೊಟ್ಟಿರ್ತಕ್ಕಂಥದ್ದು. ಯಾಕೆ? ಅವರ ಮಾತು ಪ್ರಭಾವ ಅವರ ಮೇಲೆ ಬಿದ್ದು ತ್ಯಾಗ ಮಾಡಿದ್ರು. ಅಂತ ತ್ಯಾಗ ಪುರುಷರು ಅಂತವರ ಮಾತುಗಳು ಅಂತವರ ವಿಷಯವನ್ನು ಕೇಳಿಸ್ಕೊಂಡಾಗ ತ್ಯಾಗ ಬಂದೇ ಬರುತ್ತೆ. ಸೊಸೈಟಿ ಅಭಿವೃದ್ಧಿ ಆಗಲೇ ಆಗುತ್ತೆ. ನಮ್ಮಲ್ಲಿ ಇಲ್ಲ ಅಂತಂದ್ರೆ ಆಗಲ್ಲ. ಅನಿಬೆಸೆಂಟ್ ಕಾಲದಲ್ಲಿ ಎಂತ ಕಾಲ, ಎಂತ ಕಡೆ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಎಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಮಾಡಿದ್ರು. ಕಾರಣ ಏನು? ಅವರಲ್ಲಿ ನಿಯಮ ನಿಷ್ಠೆ ಅಷ್ಟೊಂದು ಇತ್ತು. ಆದ್ರಿಂದ ಅವ್ರು ಹೇಳಿದ ಮಾತಿಗೆ ಬೇರೆಯವರ ಮೇಲೆ ಅಷ್ಟು ಪ್ರಭಾವ ಬೀರ್ತಾ ಇತ್ತು. ಈ ದೃಷ್ಟಿಯಿಂದ ಗುರುಗಳಾದ ಮೌರ್ಯರು ತಮ್ಮ ಪಾಶ್ಚಿಮಾತ್ಯ ಕೆಲಸಗಾರನಾದ ಸಿನೆಟ್ ರವರಿಗೆ, ಇವೆಲ್ಲ ಹೇಳ್ತಾ ಇರೋದು ಸಿನೆಟ್ಗೆ. ನಾನು ಪದೇ ಪದೇ ಹೇಳ್ತೀನಿ, ಶ್ರೀಕೃಷ್ಣ ಅರ್ಜುನನ್ಗೆ ಬುದ್ಧಿವಾದ ಹೇಳ್ದಂಗೆ ಸಿನೆಟ್ನವರೆಗೆ ಗುರುಗಳು ಹೇಳ್ತಾ ಇರೋದು. ಅವ್ರು ಹೇಳ್ತಾ ಇರತಕ್ಕಂಥ ವಿಷಯವನ್ನು ನಮಗೆ ಇವಾಗ ನಾವು ಅದನ್ನ ತಿಳ್ಕೊಂಡು ನಾವು ಪರಿವರ್ತನೆ. ನೀನು ಭಾರತದಲ್ಲಿ ನಡೆಯುವ ತೀಸಾಪಿಷ್ಟ ಸಮ್ಮೇಳನಕ್ಕೆ ಹೋಗಿ ಹಾಜರಾದ್ರೆ ಒಳ್ಳೆಯದು. ಸಿನೆಟ್ ಹೋಗ್ತಾ ಇರ್ಲಿಲ್ಲವಂತ. ಹೆಂಗಂದ್ರೆ ಅಯ್ಯೋ ಅಲ್ಲಿಗೆ ಹೋಗಿ ಏನ್ ಮಾಡ್ಬೇಕು, ಈಗ ಹೋಗ್ಬೇಕು ಅಂತ ಒಂದು ಸ್ವಲ್ಪ ಗರ್ವ. ಅವಾಗ ಹೇಳ್ತಾರೆ, ಹೋಗು, ಭಾರತ ದೇಶದಲ್ಲಿ ಸಮ್ಮೇಳನ ನಡೀತೆ ನೋಡಿ, ಹಡಿಯಾರ ನಡೆಯಲ್ವಾ? ಈ ರೀತಿ ಭಾರತ ದೇಶದಲ್ಲಿ ಸಮ್ಮೇಳನ ನಡೀತಾ ಇದೆ, ನೀನು ಅದಕ್ಕೆ ಹೋಗ್ಬೇಕು ಅಂತ ಆಜ್ಞೆ ಮಾಡ್ತಾರೆ. ನೀನು ಆ ರೀತಿ ಮಾಡಬೇಕೆಂದು ನನ್ನ ಮತ್ತು ನಿನ್ನ ಗುರುಗಳಾದ ಕುಟುಂಬಿಯವರ ಇಚ್ಛೆ. ಇವ್ರಿಗೂ ಗುರುಗಳು, ಅವ್ರಿಗೂ ಗುರುಗಳು, ಕುಟುಂಬ. ನನ್ನ ಇಚ್ಛೆ ಇದೆ, ಅದರಿಂದ ಹೋಗು ನೀನು. ಏಕೆಂದರೆ ನಿನ್ನಂತಹ ಸಾಮಾಜಿಕ ಸ್ಥಾನವಿತ್ತು, ಸಾಮಾಜಿಕದಲ್ಲಿ ಸ್ಥಾನವಿದೆ ನಿನಗೆ, ವಿಷಯ ಗೊತ್ತಿದೆ, ಬೇರೆಯವರನ್ನ ಮಾತನಾಡ್ತಕ್ಕಂಥ ಚೈತನ್ಯ ಸಾಮರ್ಥ್ಯವೂ ಇದೆ ನಿನಗೆ. ಪ್ರಭಾವಿತನಾದ ಯುರೋಪ್ ದೇಶಸ್ಥನು ಅಂತಹ ಸಮ್ಮೇಳನದಲ್ಲಿ ಹಾಜರಿದ್ದರೆ ಪ್ರಾತಿನಿಧ್ಯವು ಪೂರ್ತಿಯಾಗುತ್ತದೆ ಎಂದು ಹೇಳುತ್ತಾರೆ. ಔಟ್ ಆಫ್ ಕಂಟ್ರಿನವರು ಏನಪ್ಪಾ, ಸೊಸೈಟಿಗೆ ಔಟ್ ಆಫ್ ಕಂಟ್ರಿಯವರು ಇಂತ ಬಂದ ಸಾಹುಕಾರ ಬಂದಿದ್ದಾರೆ, ಅವರೆಲ್ಲ ಈ ವಿಷಯವನ್ನು ಹೇಳ್ತಾ ಇದ್ದಾರೆ. ಅವರೆಲ್ಲ ನಾವು ನೋಡಿ ಹರಿಯಾಣದಲ್ಲಿ ಹೋಗ್ತೀವಲ್ಲ, ಭಾರತ ಸಮಾಜ ಪೂಜೆ ಪ್ರಾರಂಭ ಮಾಡಿದಾಗ ಬೇರೆ ಕಂಟ್ರಿನಲ್ಲಿ ಬಂದಿರತಕ್ಕಂಥ ಅವರು ಶಿಸ್ತು ನಿಯಮ ಯಾವ ರೀತಿ ಗೊತ್ತಿರ್ತಾರೆ. ನಮ್ಗೆ ಉತ್ತೇಜನ ಬರುತ್ತೆ. ಅಯ್ಯೋ, ಇವರೇ ಈ ರೀತಿ ಭಾರತ ಸಮಾಜ ಪೂಜೆಗೆ ಉತ್ತೇಜನ ಕೊಟ್ಟು ಕೂತು ವ್ಯವಸ್ಥೆ ಮಾಡ್ತಾ ಇದ್ದಾರಲ್ಲಪ್ಪ, ನಾವೇನು ಅವ್ರಿಗಿಂತ ಕಡಿಮೆ? ನಾವು ಮೊದಲಿನಿಂದ ಅಂತ ಪೂಜಾ ಪುನಸ್ಕಾರಗಳಲ್ಲಿ ಪರಿಣಿತರಾಗಿರುವುದು ನಾವೇ. ಎಲ್ಲಂದ್ರಲ್ಲ ಹೋಗ್ತೀವಿ. ನಮ್ಮ ಇವರಿದ್ರು, ಯಾರ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಹೆಸರು ಮರ್ತೋಗ್ಬಿಟ್ಟೆ. ಹಡಿಯಾರ್ನಲ್ಲಿ ಬಂದಾಗ ಈ ನಮ್ಮ ಕರ್ನಾಟಕದವ್ರು ಹೆಗಳ ಮೇಲೆ ಟೌಲ್ ಹಾಕೊಂಡು ಹೆಂಗಂದ್ರೆ ಓಡಾಡ್ತಾ ಇರ್ತಾರೆ. ಹೋಗುವಾಗ್ಲೇ ಅವ್ರು ಬೈಯವರು, ಇಂಥ ಕೆಲಸಗಳು ಮಾಡಬಾರ್ದು, ಶಿಸ್ತಾಗಿರಬೇಕು ಅಂತಕ್ಕಂಥದ್ದು. ಶಂಕರನಾರಾಯಣ ಹೇಳ್ತಾ ಇದ್ರು. ಶಂಕರನಾರಾಯಣ ಆ ಸೊಸೈಟಿ ಕಾಂತ ನಡೆಯುತ್ತೆ ಅಂತಂದ್ರೆ ಪ್ರತಿಯೊಂದು ಲಾಡ್ಜ್ ಹೋದಾಗ್ಲೂ ಎಲ್ಲರಿಗೂ ಬುದ್ಧಿವಾದ ಹೇಳೋರು. ಮಧ್ಯೆಯಲ್ಲಿ ನಿಂತುಕೊಂಡು ಓಡ್ತಕ್ಕಂಥದ್ದು ನೀವು ಅಶಿಸ್ತು ಮಾಡ್ತೀರಾ, ಮಾಡಬಾರ್ದು. ಆ ರೀತಿ ಹೋಗ್ತಕ್ಕ ಶಿಸ್ತು ನಿಯಮದಂತೆ ಕಳೆದುಕೊಳ್ಳರಲ್ಲಿ ಹೋಗ್ತಕ್ಕಂಥದ್ದು ನೀವು ಸುಮ್ಮನೆ ಭಾಷಣ ಕೇಳೋದಲ್ಲ, ಅಲ್ಲಿನ ಶಿಸ್ತು ನಿಯಮ ವ್ಯವಸ್ಥೆ ಹೇಗೆ ಅಂತ ಕಳಿದುಕೊಂಡು ಬರ್ಬೇಕು. ಭಾಷಣ ಕೇಳಿ ನೀನ್ ಏನು ಇದಾಗಲ್ಲ, ಶಿಸ್ತು ನಿಯಮ ಕಳಿದುಕೊಂಡು ಬರೋದಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಿನೆಟ್ನವರನ್ನು ನಮ್ಮ ಅಂತಾರಾಷ್ಟ್ರೀಯ ಸಮ್ಮೇಳನ ಭಾರತ ದೇಶದಲ್ಲಿ ನಡೆಯುತ್ತೆ, ಅಲ್ಲಿ ನೀನು ಹೋಗು ಅಂತ ಹೇಳ್ಬಿಟ್ಟು ಉತ್ತೇಜನ ಕಳಿಸ್ತಾರೆ. ಸಾಕು, ಎಷ್ಟು ಇವತ್ತಿಗೆ ಇದನ್ನು ಮುಕ್ತಾಯ ಪಡಿಸೋಣ. ಓಂಕಾರ ಮಾಡಿ.